ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಅಲ್ಲ ಸರ್, ನಿಮ್ದು ಬಿಗ್ ಬಾಸ್ ಕಿಲ್ಲಿ ಅವರ ಇದಕ್ಕಿಂತ ಟ್ರೋಲ್ ಆಗಿರ್ಬೋದು, ಕೆಟ್ಟದಾಗಿರ್ಬೋದು, ಏನಾರಾಗಿರ್ಬೋದು, ಬೆಳಗ್ಗೆ ಮೊಬೈಲ್ ಅದು ಸುದೀಪ್ ಸರ್ ಯಾರಿಗೋ ಹೇಳ್ತಾರಂತೆ, ಏನ್ ಆನ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಿದ್ದೆ, ಈಗ ಬೆಳಗ್ಗೆ ಅಂದ್ರೆ ಬರೀ ಸರ ಪಟಾಕಿ ತರ ಬರೀ ಅವಂದೇ ಬರ್ತದೆ ಅಂತ. ಇಡೀ ರೈಡ್ ಬಂದು ನೀವೇನಾದ್ರು ಆಸ್ತಿ, ಅಂತಸ್ತು, ಒಡವೆ, ಮನೆ ಆ ತರ ಮಾಡಿದ್ರೆ ಅದು ಕೇಸ್ ಆಗುತ್ತೆ. ಅಂದ್ರೆ ಅದು ಟ್ಯಾಕ್ಸ್ ಕಟ್ಟಿಲ್ಲ ಆ ತರ. ನಾಯಿ ಬಂದು ಟ್ಯಾಕ್ಸ್ ಬರಲ್ಲ, ಪ್ರಾಣಿ. ನನಗೆ ನಾಯಿ ಆಸ್ತಿ. ಈಗ ನಾನು ಕ್ಯಾಡಬೌನ್ಸ್ ಫೌಂಡೇಶನ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಅಕೌಂಟಿಂದ ನನ್ನ ಫೌಂಡೇಶನ್ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ಬಡ ಮಕ್ಕಳುಗಳಿಗೆ ಬರೀ ನಾನ್ ವೆಜ್ ಊಟ ಹಾಕ್ತೀನಿ. ಆಮೇಲೆ ಬಟ್ಟೆನ 7 hours ಅನಾಥ ಮಕ್ಕಳಿಗೂ ಶಾಪಿಂಗ್ ಮಾಡ್ತೀನಿ. ಇಷ್ಟು ನಾಯಿ ಇಷ್ಟು ಇನ್ವೆಸ್ಟ್ ಮಾಡಿ ತಗೊಂಬರ್ತೀಯ, ಬಡವ್ರ ಮಕ್ಳಿಗೆ ಹೆಲ್ಪ್ ಮಾಡಲ್ವ ಅಂತ ನಿಮ್ಗೋಸ್ಕರ. ಅದಕ್ಕಿಂತ ಮುಂಚೆ ನಾನು ಮಾಡ್ತಾ ಇದ್ರು ಒಂದು ಫೋಟೋ ಹೊಡ್ಸ್ಕೊಂಡಿರ್ಲಿಲ್ಲ. ಆ ಫೋಟೋ ಹೊಡ್ಸ್ಕೊಳ್ಳೋ ಶೋಕಿ ನನಗಿಲ್ಲ. ನಿಮ್ಗಳಿಗೋಸ್ಕರ, ನಿಮ್ಮನ್ನ ನಂಬ್ಸಕ್ಕೋಸ್ಕರ ಆ ಫೋಟೋ ಹಾಕೊಂಡಿರೋದು. ಅದಾದ್ಮೇಲೆ ತಿರ್ಗಾ ಮಾಡ್ತಾ ಇದ್ರು ಹಾಕೊಂಡಿಲ್ಲ. ಅದನ್ನು ತಿರ್ಗಾ ಕೇಳ್ಬಿಡಿ, ಯಾವುದೋ ಹಳೆ ವರ್ಷದ ಆಗಿದೆಯಾ ಅಂತ. DC ಮನೆಗೆ ತಾನೇ ಬರೀ ಸಿಗ್ತಾರೆ ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಹಂಗೇ ಹೋಗ್ತೀನಿ. ಅವರು ನಾಯಿನ ಕರ್ಕೊಂಡು ಬನ್ನಿ, ನಮ್ಮ ಮಿಸಸ್ ಮಕ್ಕಳು ಫೋಟೋ ಹೊಡ್ಸ್ಕೋಬೇಕಂತ ಹೇಳ್ತಾರೆ. ಬೆಳಿಗ್ಗೆ 7:30 ಅವ್ರ ಮನೆಗೆ ಹೋಗ್ತೀನಿ. ಅದನ್ನು ವಿಡಿಯೋ ಹಾಕಿದ್ದೀನಿ. ನಡ್ಕೊಂಡು ನಾನು ನನ್ನ ಮಗ ಹಳೆ ಬಟ್ಟೆ ಹಾಕೊಂಡು ಚಾವಾಯಿ ಚಪ್ಪಲಿ ಹಾಕೊಂಡು ಹೋಗ್ತೀವಿ. ಅಲ್ಲಿ ನೋಡಿದ್ರೆ ಮಂಗ್ಲಿ ಸಿಂಗರ್ ಇರ್ತಾರೆ. ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ್ದಾರೆ, ಸತೀಶ್ ಜೊತೆ ಒಂದು ಫೋಟೋ ಹೊಡ್ಸ್ಕೊಂಡ್ರೆ ಕೈ ಮುಟ್ಬಿಟ್ರೇನೆ ಫುಲ್ ಲಕ್ಕುಲಾಯಿಸ್ಬಿಡುತ್ತೆ ಅಂತ. ಆ ತರ ನಾನು ಲಕ್ಕಿ ಚಾರ್ಮ್ ಅಂತ ಈಗ ಒಂದು ಪಬ್ಬು ರೀಸೆಂಟ್ ಆಗಿ ಹೆಸರು ಹೇಳಲ್ಲ, ಅವ್ರು ಕರೆದ್ರು. ಅವ್ರ ಓನರ್ ಫೋನ್ ಮಾಡ್ಬಿಟ್ಟು, ನೀನ್ ಕಾಲ್ಗುಣ ನೀನ್ ಚೀಫ್ ಗೆಸ್ಟ್ ಆಗಿ ಬಂದಿದ್ದಕ್ಕೆ ಇವತ್ತು ಇಷ್ಟು ಕ್ಲಿಕ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕಿ ನಿಮ್ ಮುಂದೆ ಕೇಳಿಸ್ತೀನಿ. ನನಗೆ ಆಟಿಟ್ಯೂಡ್ ಅನಿಸ್ತು. ಈಗ ಒಂದು ವಸ್ತು ನಾನು ತಗೊಂಡು ಈಗಲೂ ಸಲ ಇನ್ನೊಂದು ಅವಾಲೆ ಹಾಕೊಂಡಿದ್ದಿಲ್ಲ. ಫಸ್ಟ್ ಅದು ಅವತ್ತೇ ತಗೊಂಡು ಆ ಫಿನಾಲೆಗೋಸ್ಕರ ಹಾಕೊಂಡಿರ್ತೀನಿ. ಅದ್ರ ಬೆಲೆ ನನಗೆ ಗೊತ್ತಿರುತ್ತೆ, ಅದ್ರ ಕಷ್ಟ ನನಗೆ ಗೊತ್ತಿರುತ್ತೆ. ಆಮೇಲೆ ನನಗೆ ಬೇಕಾಗಿರೋ ಫ್ರೆಂಡ್ ನನಗೆ ಇಷ್ಟ ಆದ್ರೆ, ನನಗೆ ಕೊಡ್ಬೇಕು ಅನ್ಸಿದ್ರೆ ಅದು ನನ್ನ ಸ್ವ ಇಚ್ಛೆ. ಆದ್ರೆ ಬೇರೆಯವರು ಅಂದ್ರೆ ಈಗ ಸುದೀಪ್ ಸರ್ಗೆ ಹೇಳ್ತಾ ಇದ್ದೀನಿ ಬೇರೆಯವರು ಅಂತ. ನಮ್ಗೆ ಮನ್ಸಿಗೆ ಬರ್ಬೇಕು, ನಮ್ಗೆ ಇಷ್ಟ ಆಗ್ಬೇಕು. ನನ್ನ ಇಷ್ಟ ಕೊಡೋದು ಬಿಡೋದು ನನ್ನ ಇಷ್ಟ. ನನ್ ವಿತೌಟ್ ಪರ್ಮಿಷನ್ ಅದೆಂಗೆ ಇನ್ನೊಬ್ರಿಗೆ ಇಸ್ಕೊಡ್ತಾರೆ. ಬಿಗ್ ಬಾಸ್ ಫಿನಾಲೆ ದಿನ ಆಚೆ ಬಂದಿದ್ರಲ್ಲ, ಅದ್ರಲ್ಲಿ 80% ಜನ ನನಗೋಸ್ಕರ ಬಂದಿದ್ರು, ನಾನು ನೋಡಿಯೋಕ್ಕೋಸ್ಕರ. ಫಿಲಿಮಲ್ಲೂ ತುಳಿಯಕ್ ನೋಡಿದ್ರು, ಅದು ಸವಾಸ ಬೇಡ ಅಂದ್ಬಿಟ್ಟೆ. ಇಲ್ಲೂ ಅವಮಾನ ಮಾಡೋದು, ತುಳಿಯೋದು, ಆಮೇಲೆ ಏನ್ ನಡೆಯುತ್ತೆ ಅದನ್ನ ಬಿಟ್ಬಿಟ್ಟು ಸೆನ್ಸರ್ ಕಟ್ ಮಾಡ್ಬಿಟ್ಟು ಬರೀ ಓಲ್ಡ್ ಬಿಡೋದನ್ನೇ ಆಗ್ತಾರೆ. ಆಮೇಲೆ ಎಲ್ಲ ಉಲ್ಟಾನೇ ಮಾತಾಡಿ ಅದನ್ನ ಅಲ್ಲಿಗೆ ಮ್ಯಾಚ್ ಮಾಡಿ, ಇಲ್ಲಿಂದ ಮ್ಯಾಚ್ ಮಾಡಿ ಅವರು ಹೆಂಗ್ ಬೇಕೋ ಹಂಗೆ ಪೋರ್ಟ್ರೇಟ್ ಮಾಡ್ಕೊಳ್ತಾರೆ. ನನಗೆ ಅದರಿಂದ 1% ನನಗೇನು ಆಗಲ್ಲ. ಆದ್ರೆ ಒಂದು ಮಿತಿ ಮೀರಿದಾಗ ನಾನು ಬೇರೆ ಲೆವೆಲ್ಗೂ ಅವ್ರ ಮೇಲೂ ಆಕ್ಷನ್ ತಗೊಳ್ತೀನಿ. ಸರ್, ಇವಾಗ ಪ್ರತಿ ಸತಿ ಬಿಗ್ ಬಾಸ್ ಬಗ್ಗೆ ಬಂದಾಗ ನೀವು ಹೇಳ್ತೀರಾ ಎಲ್ಲರೂ ನಮ್ಮ ನಂಬಿದ್ರು ಅಥವಾ ಎಲ್ಲಾ ಕಡೆನೂ ಎಲ್ಲಾ ವಿಷಯದಲ್ಲೂ ಜನ ನಿಮ್ಮನ್ನ ತುಳಿತಿದ್ದಾರೆ ಅಂತ. ಯಾವ ರೀತಿಯಲ್ಲಿ ನಿಮ್ಮನ್ನ ತುಳಿದ್ರು? ಈಗ ನಾನು ಡೇ 1 ಒಳಗೆ ಹೋಗ್ತಿದ್ದಂಗೆನೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದೆ. ಆದ್ರೆ ಎಲ್ಲಾರು ನನ್ಗೊಂದು ನಾಯಿ ಕೊಡಿ, ಯಾವ ನಾಯಿ ತಗೊಂಡ್ರಿ, ಅದೆಲ್ಲಿ ತಂದ್ರಿ, ಹಿಂಗ್ ಮಾಡಿದ್ರಿ, ಅಲ್ಲೇ ಯಾವ ತರ್ಸಿದ್ರಿ, ಎಲ್ಲಿಂದ ಬಂತು, ಹಿಂಗ್ ಪಾರ್ಟಿ ಮಾಡಿದ್ರಿ, ಬರೀ ಇದೇ ಕೇಳ್ತಾ ಇದ್ರು. ಮೇಕಪ್ ವಿಷಯ, ಅದ್ ವಿಷಯ, ಇದ್ ವಿಷಯ, ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಆಗೋಗಿದೆ. ಆಮೇಲೆ ಮನೇಲಿ ಎಲ್ಲಾರ ಹತ್ರ 4 ಸಲ ಕಿಚನ್ ಚಪ್ಪಾಳೆ ತರ ಬೇಷ್ ಅಂತ ಚಪ್ಪಾಳೆ ಹೊಡ್ಸ್ಕೊತೀನಿ. ಅದ್ ಬಿಟ್ಟು 5 ಜಗಳ ಆಡ್ತೀನಿ. ಅದು ಒಳ್ಳೆ ಕಾರಣಕ್ಕೆ, ನಾನೇ ಕೆದ್ಕೊಂಡು ಕಂಟೆಂಟ್ ಕೊಟ್ಟ ಮಾಡಲ್ಲ. ಇಲ್ಲಿ ಒಳಗಿದ್ದವರೆಲ್ಲ ಟ್ರೈನ್ಡ್ ಆಗಿ ಬಂದವರು, ಅಂದ್ರೆ ಚಾನಲ್ ಇಂದ ಬಂದಿರೋದ್ರಿಂದ ಅವ್ರು ಫುಲ್ ಟ್ರೈನ್ಡ್ ಆಗಿ ಬಂದಿದ್ರು. ಅಂದ್ರೆ ಅಡಿಗೆ ಮನೇಲೇ ಇದ್ರೆ ಜಾಸ್ತಿ ಕಾಣಿಸ್ಕೊತೀರಾ ಅಂತ. ಅದಕ್ಕೆ ಗಿಲ್ಲಿ ನೋಡಿ ಬರೀ ಅಡಿಗೆ ಮನೇಲೇ ಡ್ಯಾನ್ಸ್ ಮಾಡ್ತಾನೆ ಬೆಳಿಗ್ಗೆ ಎದ್ದು. ಅದು ನನಗೂ ಟ್ರೈನ್ ಮಾಡಿದ್ರು ಅವನು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್. ಅವರು ನನಗೆ ಅದೇ ಹೇಳ್ಕೊಟ್ಟಿದ್ರು ಅಡಿಗೆ ಮನೇಲಿ ಜಾಸ್ತಿ ಇರು ಅಂತ. ಅವನು ಅದಕ್ಕೆ ಅವ್ರ ಹ್ಯಾಂಡ್ಲರ್ ಅವರೇ ಆಗಿರೋದ್ರಿಂದ ಅವ್ರ ಅಡಿಗೆ ಮನೇಲೇ ಅವ್ರು ಇದ್ರು. ಅರ್ಥ ಆಯ್ತಾ? ಅವ್ನು ಏನೇನ್ ಮಾಡ್ತಾ ಇದ್ದೆ ಎಲ್ಲಾ ನೋಡಿದೆ ನಾನು. ಅಲ್ಲಿ ಏನಂದ್ರೆ ಒಂದು ಕಂಟೆಂಟ್ ಆಗ್ಬೇಕಂದ್ರೆ ಒಂದು ಜಗಳ ಆಡ್ಬೇಕು, ಈ ಕೆಟ್ಟವ್ರು ಅನ್ಸ್ಕೋಬೇಕು. ಅದು ನಾನೇನಂದ್ರೆ ಅವ್ರ ದುಡ್ಡಿಗೆ ನಾನು ಒಪ್ಕೊಳ್ಳಿಲ್ಲ. ತುಂಬಾ ಜಾಸ್ತಿ ದುಡ್ಡು ಕೇಳಿದ್ರು. ನಂಗೆ ಬೇಡ, ನನ್ನ ನೆಸಿಟಿ ಇಲ್ಲ. ಮತ್ತೆ ಟ್ರೋಲ್ ಮಾಡ್ಬಿಡ್ತಾರೆ ಇದ್ರು. ಟ್ರೋಲ್ ಮಾಡಿದ್ರೇನೆ ನಾನು ಫೇಮಸ್ ಆಗೋದು. ಮಾಡ್ಲಿಕ್ಕೆ ನಿಮ್ ಪ್ರಕಾರ ಮಿಕ್ಕಿದ ಎಲ್ಲಾ ಕಂಟೆಸ್ಟೆಂಟ್ಸ್ ಪ್ರೀ ಪ್ಲಾನ್ಡ್ ಆಗಿ ಇವ್ರನ್ನ ಇಟ್ಕೊಂಡು ಟ್ರೈನ್ಡ್ ಆಗಿ, ಆಮೇಲೆ ಅದ್ ಏನೇನ್ ಟ್ರೋಲ್ ಆಗ್ತಿತ್ತು, ಬೇರೆಯವ್ರಿಗೆ ಕೆಟ್ಟದಾಗಿ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸ್ತಾ ಇದ್ರು. ಪೋಸ್ಟರ್ಗಳು, ಡಿಸೈನ್ಗಳು, ಅದೆಲ್ಲ ಅವ್ರ PR ಗಳೇ ಮಾಡ್ತಾ ಇದ್ದಿದ್ದು. ಅವ್ರ ಜನ ಪ್ರಚೋದನೆ ಮಾಡ್ತಾ ಇದ್ದು ಅವ್ರುಗಳೇ. ಅವರು ಅದಕ್ಕೋಸ್ಕರ ಕಾಸು ತಗೊಳ್ತಾರೆ. ಆದ್ರೆ ನನಗದು ಇಂಟರ್ವ್ಯೂ ಬಂದಾಗ ನನಗೆ ಹೇಳಿದ್ರು, ಈ ತರ ಕೆಟ್ಟದಾಗ ಬಂದ್ಬಿಡುತ್ತೆ, ನಾವು ತೆಗಿಸ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ. ನಾನು ಯಾಕೆ ತೆಗಿಸ್ತೀರಾ, ಅದೇ ಬಿಡಿ, ಅದೇ ಓಡುತ್ತೆ ಅಂತ. ಆಮೇಲೆ ಇವರೇ ಬಂದು ವೀಕ್ನೆಸ್ ನ ಕೇಳ್ತಾರೆ. ಆ ವೀಕ್ನೆಸ್ ಇಟ್ಕೊಂಡು ಇವರೇ ಇನ್ನೊಬ್ರಿಂದ ಟ್ರೋಲ್ ಮಾಡಿಸ್ಬಿಟ್ಟು ಆಮೇಲೆ ಅದಕ್ಕೆ ತೆಗ್ಸಕ್ಕೆ 2.5 ಲಕ್ಷ ಕೇಳಿದ್ರು. ಅಂದ್ರೆ ನನಗಲ್ಲ ಆತರ ಆದ್ರೆ ಅಂತ. ಆದ್ರೆ ಆಚೆ ಬಂದ್ಮೇಲೆ ಯಾರ್ಯಾರು
ಏನೇ ಟ್ರೋಲ್ ಆಯ್ತು ಅವರೆಲ್ಲ ಪೆದ್ದು ತರ ಬಾಯಿ ಬಿಟ್ಟಿರ್ತಾರೆ. ಅದಕ್ಕೆ ಅವ್ರದ್ದು ಗಂಡನ ವಿಷಯ, ಮಾಜಿ ಲವ್ ವಿಷಯ, ಹೆಂಡತಿ ವಿಷಯ ಎಲ್ಲ ಎತ್ತಿದ್ರು. ಅದೆಲ್ಲ ಅವರೇ ಕೇಳಿ ಆ PR ಗಳೇ ಅದನ್ನ ವಾಪಸ್ ಮಾಡಿಸೋದು. ಬೇರೆಯವ್ರ ಕೈಲಿ ಮಾಡಿಸ್ಬಿಟ್ಟು ಆಚೆ ಬಂದ್ಮೇಲೆ ನೋಡಿ ನಿಮ್ಮ ಬಗ್ಗೆ, ನಿಮ್ಮ ಗಂಡನ ಬಗ್ಗೆ, ನಿಮ್ಮ ಹೆಂಡತಿ ಬಗ್ಗೆ ಹಿಂಗೆ ಮಾಡ್ಬಿಟ್ಟಿದ್ದಾರೆ, ನಾನು ದುಡ್ಡು ಕೊಟ್ಟು ಇದು ಮಾಡ್ತೀನಿ ಅಂತ ಅದ್ರ ಅಕೌಂಟ್ ಓನರು ಆ PR ಇರ್ತಾರೆ, ಅವ್ರ ಕಡೆ ಹುಡುಗನೇ ಇರ್ತಾರೆ. ಸುಮ್ಮನೆ 2 ಲಕ್ಷ ಕಿತ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ. ಈ ತರ ಫುಲ್ಲಿ ಟ್ರೆಂಡ್ ಆಗಿ ಒಂದು ದೊಡ್ಡ ಮಾಫಿಯಾ ಇದು. ಅದರಿಂದ ಅದು ವೋಟ್ ಆಗ್ಲಿ, ಜನ ಒಳ್ಳೆಯವ್ರು ಅನ್ಸೋದಾಗ್ಲಿ, ಕೆಟ್ಟವ್ರು ಅನ್ಸೋದಾಗ್ಲಿ, ಕೆಟ್ಟವ್ರು ಅಂತ ಅನ್ಸ್ಕೊಂಡಾಗ್ಲೂ ಅದನ್ನ ಹೆಂಗೆ ಒಳ್ಳೆಯವರು ಅಂತ ಪೋರ್ಟ್ರೇಟ್ ಮಾಡೋದ, ಏನದ ಇಂಗ್ಲಿಷ್ ಬರಲ್ಲ, ಅದನ್ನೆಲ್ಲ ಮಾಡೋದೇ ಆ PR ಗಳು. ಅದನ್ನ ನಾನು ಯಾವ PR ಇಟ್ಟಿರಲ್ಲ, ನಾನು ಯಾರಿಗೂ ಓಟು ಕೇಳಿಲ್ಲ. ನಾನು ಇರೋಷ್ಟು ದಿನ 100 ದಿವಸ ಇರ್ತೀನೋ, 5 ದಿವಸ ಇರ್ತೀನೋ, 7 ದಿವಸ ಇರ್ತೀನೋ, 1 ದಿವಸ ಇದ್ರು ಬಿಗ್ ಬಾಸ್ ಸತೀಶ್, 100 ದಿವಸ ಇದ್ರು ಬಿಗ್ ಬಾಸ್ ಸತೀಶ್, ವಿನ್ ಆದ್ರೂ ಬಿಗ್ ಬಾಸ್ ಸತೀಶ್. ಆದ್ರೆ ಸೋತವ್ರಾಗ್ಲಿ ಗೆದ್ದವರಾಗ್ಲಿ ಸೀಸನ್ 1 ಇಂದ 12 ವರೆಗೂ ನನ್ನಷ್ಟು ಹೆಸರು ಮಾಡಿರಬಾರ್ದು. ಆ ತರ ಸುದ್ದಿ ಮಾಡ್ತೀನಿ ಅಂತ ಡೇ 1 ಸುದೀಪ್ ಅವ್ರ ಮುಂದೆನೆ ಚಾಲೆಂಜ್ ಮಾಡ್ತೀನಿ. ಅದು ಲಾಸ್ಟ್ ದಿನನೂ ಅದೇ ಟಾಪಿಕ್ ತಿರ್ಗಾ ಎತ್ತುತ್ತಾರೆ. ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಅಲ್ಲ ಸರ್, ನಿಮ್ದು ಬಿಗ್ ಬಾಸ್ ಕಿಲ್ಲಿ ಅವರ ಇದಕ್ಕಿಂತ ಟ್ರೋಲ್ ಆಗಿರ್ಬೋದು, ಕೆಟ್ಟದಾಗಿರ್ಬೋದು, ಏನಾರಾಗಿರ್ಬೋದು, ಬೆಳಗ್ಗೆ ಮೊಬೈಲ್, ಅದು ಸುದೀಪ್ ಸರ್ ಯಾರಿಗೋ ಹೇಳ್ತಾರಂತೆ, ಏನ್ ಆನ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಿದ್ದೆ, ಈಗ ಬೆಳಗ್ಗೆ ಅಂದ್ರೆ ಬರೀ ಸರ ಪಟಾಕಿ ತರ ಬರೀ ಅವಂದೇ ಬರ್ತದೆ ಅಂತ. ಆ ಲೆವೆಲ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀನಿ. ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ಕೊಳ್ಳಿ, ಸೋತವ್ರಾಗಿರ್ಬೋದು, ಗೆದ್ದವರಾಗಿರ್ಬೋದು, ಸೀಸನ್ 1 ಇಂದ 12 ವರೆಗೂ ನನ್ನಷ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ. ಅದು ಇನ್ನೊಂದು ಚಾಲೆಂಜ್ ಮಾಡ್ಬಿಡ್ತೀನಿ, ನಾನು ವರ್ಲ್ಡ್ ಅಲ್ಲಿ 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಯಾರು ನಂಬ್ತಾ ಇರ್ಲಿಲ್ಲ. ಅದನ್ನ ಚೆಕ್ ಮಾಡಿ ತಿಳ್ಕೊಳಕ್ಕೂ ಕೆಪಾಸಿಟಿ ಅವ್ರಿಗಿರ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿ 5,000 ನ್ಯೂಸ್ ಅಲ್ಲಿ ಟ್ರೋಲ್ಸ್, ಟೋಟಲ್ ಆಗಿ 5,000 ಟ್ರೋಲ್ಸ್ ಅಂತ ತೋರಿಸ್ತೀನಿ. ಇದು ಹೆಗ್ಗಳಿಕೆ ನನಗಿದೆ, ಯಾಕಂದ್ರೆ ನೀವು ಅದನ್ನ ನಂಬಲಿಲ್ಲ. ಇವಾಗ ಇಲ್ಲೇ ಚಾಲೆಂಜ್ ಮಾಡಿ ಇಲ್ಲೇ 5,000 ತೋರಿಸ್ತೀನಿ ನಿಮ್ಗೆ, ಯಾಕಂದ್ರೆ ಅಲ್ಲಿದ್ದು ತಿಳ್ಕೊಳಕ್ಕೂ ನಿಮಗೆ ಕೆಪಾಸಿಟಿ ಇಲ್ಲ. ಇವಾಗ ಬರೀ ಕರ್ನಾಟಕದಲ್ಲಿ 5,000 ಟ್ರೋಲ್ಸ್ ಬೇಕಾ ನಾನು ಕಳಿಸ್ತೀನಿ. ನಂದೇನು ಲಾಸ್ ಆಗಿಲ್ಲ ನೋಡಿ, ಗ್ಲೋನು ಹಂಗೆ ಇದೆ. ಸೊ ನೀವ್ ಆವಾಗಲೇ ಹೇಳಿದ್ರಿ ಬಿಗ್ ಬಾಸ್ ವಿನ್ ಆದ್ರೂ ಕೂಡ ವ್ಯಕ್ತಿಗೆ ವ್ಯಾಲ್ಯೂ ಇದ್ದಿಲ್ಲ, ಬಟ್ ನಿಮ್ಮ ಮೂಲಕ ಒಂದು ವ್ಯಾಲ್ಯೂ ಸಿಕ್ತು ಅನ್ನೋದು. ಯಾರಿಗೆ? ತುಕಾಲಿ ಸಂತೋಷ್ ಅಂತ ಹೇಳಿದ್ರಿ. ಹೌದು. ಸೊ ಬಿಗ್ ಬಾಸ್ ಇರೋ ವ್ಯಾಲ್ಯೂಕ್ಕಿಂತ ಸತೀಶ್ ಕಾಡಬಂ ಅವ್ರಿಗಿರೋ ವ್ಯಾಲ್ಯೂ ಜಾಸ್ತಿ. ಈಗ ಒಂದು ರೀಲ್ ಅಲ್ಲಿ 1000 ಜನ ಇವಾಗ ಮಾಡ್ಲಿ. ಈಗ ಒಂದು ಮೇಡಮ್ ವಿಷಯನೇ ಎತ್ತೀನಿ. ಅವರು ಇಂದಿರಾನಗರ್ ಸೈಡ್ ಇರ್ತಾರೆ. ಅವರು ಸೂಪರ್ ಸ್ಟಾರ್ಸ್ದು, ಆಮೇಲೆ ತಮಿಳ್ ಹೀರೋ ಹೀರೋಯಿನ್ ಹೆಸರು ಹೇಳಲ್ಲ, ಅವ್ರದ್ದೆಲ್ಲ ಮಾಡಿದಾಗ ಅವ್ರಿಗೆ 200 ಜನನು ಫಾಲೋವರ್ಸ್ ಜಾಸ್ತಿ ಆಗಿರಲಿಲ್ಲ. ವ್ಯೂಸ್ ಬಂದು 10K ಓಡಿರಲಿಲ್ಲ. ಯಾವಾಗ ನಂದು ಹರ್ಷ ಅನ್ನೋದು, ಆಮೇಲೆ ನಾನು ನಾಯಿ ಕುಡ್ದಂಗೆ ತೇರಾಡುತ್ತೆ ಹಿಂಗೆಲ್ಲ ಈ ತರದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದ್ಕೆ 200K ಫಾಲೋವರ್ಸ್ ಜಾಸ್ತಿ ಆದಂತೆ. ಒಂದೊಂದಕ್ಕೆ ವ್ಯೂಸ್ 5 ಮಿಲಿಯನ್, 4 ಮಿಲಿಯನ್, 7 ಮಿಲಿಯನ್. ಇದು ಸುದೀಪ್ ಸಾರೇ ಸ್ಟೇಜ್ ಮೇಲೆ ಹೇಳಿದ್ದಾರೆ ಲಾಸ್ಟ್ ದಿನ. ಸತೀಶ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಒಂದು ಫೋಟೋ ಹೊಡ್ಸ್ಕೊಂಡ್ರೆ 11 ಮಿಲಿಯನ್, 15 ಮಿಲಿಯನ್ ಓಡುತ್ತೆ ಅಂತ ಅದನ್ನ ಓಪನ್ ಆಗಿ ಹೇಳಿದ್ದಾರೆ. ಅಂದ್ರೆ ಅವ್ರು ಕಿಂಡಲ್ ಆಗಿ ಹೇಳಿದ್ದಾರೆ, ಅದನ್ನ ಕಿಂಡಲ್ ಆಗಿ ತಗೊಂಡಿಲ್ಲ. ಅದು ಎಲ್ಲಾರ್ಗೂ ಗೊತ್ತು. ಇವಾಗ ಕರಿಬಸಪ್ಪ ಅವರಾಗ್ಲಿ, ಯಾರೇ ಆಗ್ಲಿ, ಅದ್ ಬಿಟ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ಎಷ್ಟೊಂದು ಜನ ಟ್ರೋಲರ್ಸ್ ಇದ್ದಾರೆ, ಎಲ್ಲಾರು ಇದ್ದಾರೆ. ಯಾರ್ದಾರ ಒಂದು ಚಾನಲ್ಗೆ ಹೋಗಿ, ಒಂದು ಈ ಮಾಯೆ ಚಾನಲ್ ಇಲ್ಲಿ ಯಾರ್ದಾರ ಚಾನಲ್ ಹೋಗಿ, ಅಲ್ಲಿ ಎಷ್ಟೆಷ್ಟು ಸೂಪರ್ ಸ್ಟಾರ್ಸ್ ಇರ್ತಾರೆ, CM, DCM ಇರ್ತಾರೆ. ಸುಮ್ಮನೆ ಒಂದ್ಸಲ ಹಿಂಗೆ ಮೇಲಿಂದ ಕೆಳಗೋಗಿ ಅವ್ರದೆಲ್ಲ 10K, 5K, 6K, 3K, 2K, ನಂದು 1 ಮಿಲಿಯನ್, 10 ಮಿಲಿಯನ್, 4 ಮಿಲಿಯನ್, 7 ಮಿಲಿಯನ್, 8 ಮಿಲಿಯನ್ ಅದು ಬೇಕಾದ್ರೆ ಫುಲ್ಲು ಚೆಕ್ ಮಾಡ್ಕೊಳ್ಳಿ. ಅವರು ನನ್ನಿಂದ ಅವ್ರಿಗೆ ಫಾಲೋವರ್ಸು ಜಾಸ್ತಿ ಆಗ್ತಾರೆ, ಫ್ಯಾನ್ಸು ಅವ್ರಿಗೆ ಜಾಸ್ತಿ ಆಗ್ತಾರೆ. ಅವ್ರು ನನ್ನ ತೆಗಳ್ಬೋದು, ಆದ್ರೆ ನನ್ನಿಂದ ಅವ್ರು ಸಂಪಾದನೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಯಾವತ್ತು ನಾನು ದುಡ್ಡು ನಾನು ಸಂಪಾದನೆ ಮಾಡಬೇಕು ಅಂತ ನನ್ನ ಯೂಟ್ಯೂಬಲ್ಲಿ ನಾನು ಏನು ಹಾಕೊಂಡೇ ಇಲ್ಲ. ನಾನು ವರ್ಷಕ್ಕೊಂದೇ ವಿಡಿಯೋ ಹಾಕೋದು, ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಆದರೆ ನನ್ನಿಂದ ಸೋಷಿಯಲ್ ಮೀಡಿಯಾ ಟ್ರೋಲರ್ಸು ಅವ್ರಿವ್ರಿಗೆಲ್ಲ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ನಂದು ಮಾಡಿದ್ರೇನೆ ಅವ್ರದ್ದು ಓಡಿರೋದು, ನಂದು ಫೇಸ್ ಕಾಣಿದ್ರೇನೆ ಅವ್ರ ರೀಲಲ್ಲಿ ಹೈಯೆಸ್ಟ್ ವ್ಯೂಸ್ ಆಗೋದು. ನನ್ನ ಫೇಸ್ ಇಲ್ಲ ಅಲ್ಲಿ ಅಂದ್ರೆ ಅದು ಓಡೇ ಇರಲ್ಲ. ಅದಕ್ಕೆ ಸಾಕ್ಷಿ ನೀವುಗಳೇ ನಿಮ್ದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ನಂಗೆ ಟ್ರೋಲ್ಸ್ ಮಾಡಿದೀರಾ, ಓಡಿರೋದು ಯಾರ್ದು ಜಾಸ್ತಿ, ಮಿಕ್ದವ್ರು ಎಷ್ಟು ಫೇಮಸ್, ಯಾರು ವಿನ್ನರ್ ಅವ್ರದ್ದು ಅಷ್ಟು ಓಡಿದೆಯೇ ಚೆಕ್ ಮಾಡಿ. ಓಕೆ, ನೀವು ಆವಾಗಲೇ ಹೇಳಿದ್ರಿ ಬಟ್ಟೆ, ಸನ್ಗ್ಲಾಸಸ್ ಮತ್ತೆ ಗಾಡಿಗಳಾಗಿರ್ಬೋದು ಅಥವಾ ನಾಯಿಮರಿಗಳ ಬಗ್ಗೆ ಆಗಿರ್ಬೋದು, ಇದ್ರ ಮೇಲೆ ನೀವು ಕೋಟಿಗಳು, ಲಕ್ಷಗಳು ಖರ್ಚು ಮಾಡಿದಿರಾ ಅಂತ. ಸೊ ನೆಕ್ಸ್ಟ್ ಯಾವ ಕೋಟಿ, ಎಷ್ಟು ಕೋಟಿ, ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದೀರಾ? ಇದೆಲ್ಲ ಮಾಡಿದಾಗ ಆಲ್ರೆಡಿ ಒಂದು ED ರೈಡ್ ಆಗಿದೆ. ಸೊ ED ರೈಡ್ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ನೆಕ್ಸ್ಟ್ ನೀವು ಯಾವ್ದ್ರ ಮೇಲೆ ED ರೈಡ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ED ರೈಡ್ ಬಂದು ನೀವೇನಾದ್ರು ಆಸ್ತಿ, ಅಂತಸ್ತು, ಒಡವೆ, ಮನೆ
ಆ ಥರ ಮಾಡಿದ್ರೆ ಅದು ಕೇಸ್ ಆಗುತ್ತೆ. ಅಂದ್ರೆ ಅದು ಟ್ಯಾಕ್ಸ್ ಕಟ್ಟಿಲ್ಲ ಆ ಥರ ಆದರೆ. ನಾಯಿಗೆ ಬಂದು ಟ್ಯಾಕ್ಸ್ ಬರಲ್ಲ, ಪ್ರಾಣಿ. ನನಗೆ ನಾಯಿ ಆಸ್ತಿ. ಅಂದ್ರೆ ಬೇರೆಯವರೆಲ್ಲ ಬಂದು ಸೈಟ್ ಮಾಡೋದು, ಕಾರ್ ಮಾಡೋದು, ಬಂಗ್ಲಾ ಮಾಡೋದು, ಒಡವೆ ತಗೊಳ್ಳೋದು ಮಾಡಿದ್ರೆ ನಾನು ನಾಯೇ ನನಗೆ ಆಸ್ತಿ. ಅಂದ್ರೆ ನಾನು ಏನ್ ದುಡಿತೀನಿ ಅದನ್ನ ನಾನು ನಾಯಿಗೆ ಇನ್ವೆಸ್ಟ್ ಮಾಡ್ತೀನಿ, ನಾಯಿಗಳನ್ನೇ ತಗೊಳ್ತೀನಿ. ಆ ನಾಯಿಯಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ. ಆ ತರ ನಾನು ಯಾವ್ದು ಶೇಖರಣೆ ಮಾಡಿಲ್ಲ, ಯಾವ ಸೈಟು ನಾನು ತಗೊಂಡಿಲ್ಲ. ಬರೀ ನಮ್ಮ ಅಪ್ಪನ ಆಸ್ತಿ, ನಮ್ಮ ತಾತನ ಆಸ್ತಿ ಏನಿದೆ ಅಷ್ಟೇನೆ. ಯಾಕಂದ್ರೆ ನಾನು ಕಾಲೇಜ್ ಲೈಫಲ್ಲೇ 2 ಸೈಟು ಕಾಂಕ್ರೀಟ್ ಡೆವಲಪರ್ಸ್ ತಗೊಂಡಾಗ ಮೋಸ ಮಾಡಿಬಿಟ್ರು. ಅದು ಬಿಟ್ಟು ಇನ್ನೊಂದ್ ಕಡೆ ಲೂಲೂಗೋ ಅಂದ್ಬಿಟ್ಟು ಅಂಜನಾಪುರದಲ್ಲಿ 2 ಸೈಟ್ ತಗೊಂಡೆ, ಅಲ್ಲೂ ಮೋಸ ಮಾಡಿಬಿಟ್ರು. ನನಗೂ ಅದು ಯಾಕೋ ಬರಲ್ಲ ಅನ್ಕೊಂಡು ಅಲ್ಲಿಂದ ಇಂಟ್ರೆಸ್ಟೇ ಹೊಟ್ಟೋಯ್ತು. ನಾನು ಇವತ್ತವರೆಗೂ ಯಾವ ಸೈಟು ಮನೆಗೆ ಏನೂ ಮಾಡಿಲ್ಲ. ಅಪ್ಪ ಮುಂದೆ ಏನಿದೆ ಮಾಡಿ ಬರುತ್ತೆ, ಅದು ಅವರು ತಗೊಳ್ತಾರೆ. ಅವ್ರ ಹತ್ರನೂ ನಾನು ಕೈ ಒಡ್ಡಿಲ್ಲ. ಯಾಕಂದ್ರೆ ನನ್ನ ನಾಯ ದುಡ್ದಿದ್ದು ನಾನು ಖರ್ಚು ಮಾಡ್ಕೊಂಡು ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಖರ್ಚು ಬಂದು ಬರೀ ನಾನು ತಿನ್ನೋದಕ್ಕೆ, ನನ್ನ ಬಟ್ಟೆಗೆ, ನನ್ನ ನಾಯಿಗಳಿಗೆ ಅಷ್ಟೇನೆ. ಅದು ಬಿಟ್ಬಿಟ್ಟು ನಾನು ಒಂದು ಕಾರ್ನು ಅಪ್ಗ್ರೇಡ್ ಏನು ಮಾಡಿಲ್ಲ. ನನ್ನ ಮೊಬೈಲೂ ನೆನ್ನೆ ಇಂಟರ್ವ್ಯೂ ಮಾಡಿದವಳು ಯಾಕೆ ಇದು ಇಟ್ಕೊಂಡಿದ್ದೀರಲ್ಲ, ಅದು ಇದಕ್ಕೆ ನಿಮ್ಗೆ ಏನಾರ ಕಷ್ಟನಾ ಅಂತ ಕೇಳಿದೆ. ಯಾಕಂದ್ರೆ ನನ್ನ ಇಷ್ಟ, ನನಗೆ ಫೋನ್ ಕೇಳಿಸ್ತಾ ಇದೆ, ಮಾತಾಡ್ತಾ ಇದ್ದೀನಿ. ನನಗೆ ಆ ಶೋಕಿನೂ ಇಲ್ಲ. ಈಗ ಬೇರೆಯವ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಈಗ ನಾನು ಕ್ಯಾಡಬೌನ್ಸ್ ಫೌಂಡೇಶನ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಅಕೌಂಟಿಂದ ನನ್ನ ಫೌಂಡೇಶನ್ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ಬಡ ಮಕ್ಕಳುಗಳಿಗೆ ಬರೀ ನಾನ್ ವೆಜ್ ಊಟ ಹಾಕ್ತೀನಿ. ಆಮೇಲೆ ಬಟ್ಟೆನ 7 hours ಅನಾಥ ಮಕ್ಕಳಿಗೂ ಶಾಪಿಂಗ್ ಮಾಡ್ತೀನಿ. ಅಂದ್ರೆ ಬೇರೆಯವ್ರು ಬಂದು ಕಂಡೋರು ಹಳೆ ಯೂಸ್ ಆಗಿರೋದನ್ನ ಕುಡಿ 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 ಕಲೆಕ್ಟ್ ಮಾಡ್ಕೊಡೋದು, ಮದುವೆ ಮನೇಲಿ ಅಲ್ಲಿ ಇಲ್ಲಿ ಮಿಕ್ಕಿರೋ ಊಟ ತಗೊಂಡೋಗಿ ಕೊಡೋದು, ಆ ಥರ ಮಾಡ್ತಾರೆ. ಆಮೇಲೆ ಅದು ವೆಜ್ ಊಟ ಕೊಡ್ತಾರೆ. ನಾನು ಬಂದು ನಾನು ತಿನ್ನೋದು 3 ಹೊತ್ತು ನಾನ್ ವೆಜ್ ಆಗಿರೋದ್ರಿಂದ ಬರೀ ನಾನ್ ವೆಜ್ ಊಟನೇ ನಾನು ಕೊಡೋದು ಅನಾಥ ಮಕ್ಕಳಿಗೆ. ಅದಕ್ಕೆ ಪಂಜಾಬಿಂದ ಒಬ್ಬ ಬೈತಾನೆ, ಏನಕ್ಕೆ ನೀನು ಬರೀ ನಾನ್ ವೆಜ್ಜೇ ಕೊಡ್ತೀಯ ಅಂತ. ಅವ್ನಿಗೊಂದು ಆನ್ಸರ್ ಮಾಡ್ತೀನಿ, ನಾನು ತಿನ್ನೋದು 3 ಹೊತ್ತು ನಾನ್ ವೆಜ್ ಅಪ್ಪ, ಎಲ್ಲರೂ ವೆಜ್ ಕೊಡ್ತಾರೆ, ನಾನ್ ವೆಜ್ ಯಾರು ಕೊಡ್ತಾರೆ, ನನಗೆ ಇಷ್ಟ ಅಂದ್ಬಿಟ್ಟು ನಾನು ನಾನ್ ವೆಜ್ಜೇ ಕೊಡೋದು ಅಂತ ಹೇಳ್ತೀನಿ. ಅದು ಸ್ನೇಹ ಫೌಂಡೇಶನ್ ಅಂತ ಕನಕಪುರ ರೋಡಲ್ಲಿದೆ, ಸ್ನೇಹ ಮೇಡಮ್ ಅಂತ. ಅದು ನನಗೆ ಜಿನಿಯನ್ ಅಂತ ಅನಿಸ್ತು. ಯಾಕಂದ್ರೆ 24 hours ಹೋದ್ರು 100 ಮಕ್ಕಳು ಇರ್ತಾರೆ. ಅದು ಬಿಟ್ಟು ಮಿಕ್ಕಿದವರೆಲ್ಲ ನನಗೆ ಫೋರ್ಸಬಲ್ ಕರೀತಾ ಇದ್ರು. ಅವ್ರು ಹೇಳಿದ ಟೈಮ್ ಅಲ್ಲದೆ ನಾನು ಬೇರೆ ಟೈಮ್ ಹೋದ್ರೆ 1 ಮಕ್ಕಳು ಇರ್ತಿರ್ಲಿಲ್ಲ. ಸರ್ ನೀವು ಹೇಳ್ಬಿಟ್ಟು ಬರೋದಲ್ವಾ ಅಂತ ಇದ್ರು. ನಾನು ಅದಕ್ಕೋಸ್ಕರನೇ ಹೇಳ್ದೆ ಬಂದೆ ಸರ್ ಅಂತೀನಿ. ಯಾಕಂದ್ರೆ ರಿಯಾಲಿಟಿ ಗೊತ್ತಾಗ್ಬೇಕು. ಇವ್ರು ಏನ್ ಮಾಡ್ತಾರೆ ಹೇಳ್ಬಿಟ್ಟು ಬಂದ್ರೆ ಇದೊಂದು ದೊಡ್ಡ ಹವಾಲ ದಂಧ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಅನಾಥಾಶ್ರಮ ಅಂತ ಹೆಸರು ಹಿಡ್ಕೊಂಡು 1 ಲಕ್ಷ 2 ಲಕ್ಷ ಅಕೌಂಟ್ಗೆ ಹಾಕ್ಸ್ಕೊಡೋದು, ಅದ್ರಲ್ಲಿ ₹1 ಖರ್ಚು ಮಾಡೋದು. ಇನ್ನು ಮಿಕ್ಕಿದ ದುಡ್ಡನ್ನೆಲ್ಲ ಜೋಗ್ ಹಾಕೊಂಡು ಇವರು ಹೈ ಎಂಡ್ ಮೊಬೈಲ್ಗಳು, ಒಂದು ಯಾರೋ ಒಬ್ರು ಅಮ್ಮ ಮಗಳು ಬಂದಿದ್ರು, ಸುಮ್ಮನೆ ಇವರೇ ಬಾವಿಗೆ ಬಿಸಾಕೋದು, ನಾಯಿನ ಎತ್ಕೊ ಬಂದ್ಬಿಟ್ಟು ವಿಡಿಯೋ ಹಾಕ್ಬಿಟ್ಟು ಇದು ಮಾಡೋದು. ಒಂದು ಶೆಡ್ಡಲ್ಲಿ ಒಂದು 10 ನಾಯಿ ಮಲಗಿಸ್ಕೊಂಡು ಬೇರೆ ಕಡೆ ಬಂಗ್ಲಾ ಕಟ್ಕೊಂಡಿರ್ತಾರೆ. ಅವ್ರ ಹತ್ರ iPhone 17 Max Pro, ಅವ್ರ ಮಗಳ ಹತ್ರ iPhone 17 Max Pro. ಆಮೇಲೆ ಕ್ಯಾಬ್ ಕಳಿಸು, ಅದು ಕಳಿಸು ಅಂತ ಲೆವೆಲ್. ನಾನು ಹಿಂಗೆ ಅವ್ರ ಮುಂದೆ ನಾಯಿಮರಿ ತರ ಇದ್ದೀನಿ. ಅರ್ಥ ಆಯ್ತಾ? ಅವರು ಹಿಂಗ ಆಡ್ತಾವ್ರೆ. ನನಗೆ ಏನಂದ್ರೆ ಕಂಡೋರ್ ದುಡ್ಡಲ್ಲಿ ಬೆರೀತಾರೆ, ಸುಮ್ಮನೆ ನಾಯಿ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾರೆ. ಇವಾಗ SPCA ಕ್ಯೂಪಾ ಅಂತ ಇದೆ. ಅದು ರೂಲ್ಸ್ ಪ್ರಕಾರ ಎಲ್ಲರಿಗೂ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡಬೇಕು. ನೀವು ಅವ್ರಿಗೆ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಒಂದು ನಾಯಿ ಸತ್ತೋಗಿದೆ ಅಂತ ನೀವು ಕಾಲ್ ಮಾಡಿ, ಅವರು 5,000 ಆಗುತ್ತೆ ಆಂಬುಲೆನ್ಸ್ ಬರಕ್ಕೆ, ತಿರ್ಗಿ ಅಡ್ಮಿಷನ್ 5,000 ಆಗುತ್ತೆ, ಅವ್ನ ಟ್ರೀಟ್ಮೆಂಟ್ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಬಿಲ್ ಕೊಡ್ತಾರೆ. ಆಮೇಲೆ ನೀವು ಕಾಸು ಕೊಡಲ್ಲ ಅಂದ್ರೆ ಅದು ಅಲ್ಲೇ ಸತ್ತೋಗ್ಲಿ ಅಂತ ಬರೋದೇ ಇಲ್ಲ. ಅವರು ರಿಯಲ್ ಆಗಿ SPCA ಕ್ಯೂಪಾ ಅವರು ನೀವು ಎಲ್ಲೇ ನಾಯಿ ಸತ್ತಿದ್ರು, ಬದುಕಿದ್ರು, ಆಕ್ಸಿಡೆಂಟ್ ಆದ್ರು, ಏನೇ ಆದ್ರೂ ನೀವು ಫೋನ್ ಮಾಡಿದ್ರೆ ಫ್ರೀ ಸರ್ವಿಸ್ ಅವ್ರು ಕೊಡಬೇಕು. ಅವ್ರು ಬಂದು ಎಷ್ಟು ಬಿಸ್ನೆಸ್ ಇಳಿದು ಬಿಟ್ಟಿದ್ದಾರೆ ಅಂದ್ರೆ ಒಳಗೆ ಅಡ್ಮಿಷನ್ ಆಗ್ತಿದಂಗೆನೆ ಅಷ್ಟು ಬಿಲ್ 5,000 10,000 20,000 ಬಿಲ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅದ್ರ ಬಗ್ಗೆ ಉಲ್ಟಾ ಧ್ವನಿ ಎತ್ತಿ ಅದು ಬಿಟ್ಬಿಟ್ಟು ಯಾರಿಗೂ ಮೋಸ ಮಾಡದೇ ಇರೋರ ಮುಂದೆ ಸುಮ್ಮನೆ ಬಡ್ಕೊಂಡು ಸಾಯ್ಬೇಡಿ. ನಾನು ಕರೋನಾ ಟೈಮಲ್ಲಿ 5,000 ನಾಯಿಗಳಿಗೆ ಊಟ ಹಾಕ್ಸಿದ್ದೀನಿ. ಅದು ಬಿಟ್ಟು ಬೀದಿ ನಾಯಿಗಳಿಗೆ ಇವಾಗಲೂ ಊಟ ಹಾಕ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಅನಾಥ ಮಕ್ಕಳುಗಳಿಗೆ ಅವಾಗ ನಾನ್ ವೆಜ್ಜು, ಅಲ್ಲಿ ಬಟ್ಟೆನೂ ಅಷ್ಟೇ ಶೋರೂಮ್ಗೆ ಹೋಗ್ಬಿಟ್ಟು 7 hours ಶಾಪಿಂಗ್ ಮಾಡ್ತೀನಿ. ವಿತ್ ಟ್ಯಾಗ್ ಇರೋದೆ ಹುಡುಕ್ಬಿಟ್ಟು ಅದೆಲ್ಲ ನೀವು ಕ್ಯಾಡಬೌನ್ಸ್ ಫೌಂಡೇಶನ್ ಅಂತ ಇಲ್ಲ ಸತೀಶ್ ಕ್ಯಾಡಬೌನ್ಸ್ ಅಂತ ನೀವು ಫೇಸ್ಬುಕ್ ಅಲ್ಲಿ ಹೊಡೆದ್ರೆ ಬರುತ್ತೆ. ಆ ಫೋಟೋಗಳು ಹಾಕೊಂಡಿರೋದು ನಿಮ್ಗಳಿಗೋಸ್ಕರ. ಯಾಕಂದ್ರೆ ನೀವು ಕ್ವಶನ್ ಕೇಳ್ತಿರಲ್ಲ, ಇಷ್ಟು ನಾಯಿ ಇಷ್ಟು ಇನ್ವೆಸ್ಟ್ ಮಾಡಿ ತಗೊಂಬರ್ತೀಯ, ಬಡವ್ರ ಮಕ್ಳಿಗೆ ಹೆಲ್ಪ್ ಮಾಡಲ್ವ ಅಂತ. ನಿಮ್ಗೋಸ್ಕರ ಅದಕ್ಕಿಂತ ಮುಂಚೆ ನಾನು ಮಾಡ್ತಾ ಇದ್ರು ಒಂದು ಫೋಟೋ ಹೊಡ್ಸ್ಕೊಂಡಿರ್ಲಿಲ್ಲ. ಆ ಫೋಟೋ ಹೊಡ್ಸ್ಕೊಳ್ಳೋ ಶೋಕಿ ನನಗಿಲ್ಲ. ನಿಮ್ಗಳಿಗೋಸ್ಕರ ನಿಮ್ಮನ್ನ ನಂಬ್ಸಕ್ಕೋಸ್ಕರ ಆ ಫೋಟೋ ಹಾಕೊಂಡಿರೋದು. ಅದಾದ್ಮೇಲೆ ತಿರ್ಗಾ ಮಾಡ್ತಾ ಇದ್ರು ಹಾಕೊಂಡಿಲ್ಲ. ಅದನ್ನು ತಿರ್ಗಾ ಕೇಳ್ಬೇಡಿ ಯಾವುದೋ ಹಳೆ ವರ್ಷದ ಹಾಕಿದೆಯಾ ಅಂತ. ನಾನು ಆ ರೇಷನ್ ಕಿಟ್ ಆಗಲಿ ಇದಾಗಲಿ ಹಸುಗಳಿಗೆ ಹುಲ್ಲಾಗ್ಲಿ ಕರೋನಾ ಟೈಮಲ್ಲಿ ತುಂಬಾ ಮಾಡಿದ್ದೀನಿ. ಇನ್ಮೇಲೆ ಬೇರೆ ಟೈಮಲ್ಲೂ ಮಾಡ್ತಾನೆ ಇದ್ದೀನಿ. ಅದು ಓನ್ ದುಡ್ಡಲ್ಲಿ ಕಂಡೋರ್ ದುಡ್ಡು ನನ್ನ ಅಕೌಂಟಲ್ಲಿ ₹1 ಯಾರು ಹಾಕಿರೋದು ತೋರಿಸಿದ್ರೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಸರ್ ಇಡಿ ರೇಡ್ ಬಗ್ಗೆ ಹೇಳ್ತಿದ್ರಿ. ಇಡಿ ರೈಡ್ ಆಯ್ತು. ಈಗ ಇಡಿ ರೈಡ್ ಆಗಿದ್ದು ಅವ್ರು ನಾಯಿನ ಹುಡ್ಕೊಂಡು ಬಂದಿದ್ರು. ಈಗ ನಾಯಿ ನನ್ನ ಮನೇಲಿ ಇಲ್ಲ, ಹೋದ್ರು. ಅವ್ರು ಬಂದಿದ್ದೆ ನಾಯಿ 7 ದಿವಸ ನಾಯಿಗೆ ಕಾಯ್ತಾ ಇದ್ರಂತೆ ಮನೆ ಮುಂದೆ ಕಾರ್ ಹಾಕೊಂಡು. ಬೋ ಅನ್ನುತ್ತೆ ಅಂತ. ಈಗ ಮನೇಲಿ ನಾಯಿ ಇದ್ರೆ ಬೋ ಅನ್ನುತ್ತೆ. ಈಗ ರೆಡ್ ಹ್ಯಾಂಡ್ ಆಗಿ ಏನಾದ್ರು ಸಿಕ್ಕಿದ್ರೆ ಕೇಸ್ ಆಗುತ್ತೆ. ನಾಯೇ ನನ್ನ ಮನೇಲಿ ಇಲ್ಲ,
ಹೆಂಗೆ ಕೇಸ್ ಆಗುತ್ತೆ, ಹೆಂಗೆ ಫರ್ದರ್ ಮುಂದಕ್ಕೆ ಹೋಗ್ತಾರೆ, ನೀವೇ ಆನ್ಸರ್ ಮಾಡಿ. ನಾನು ಬರೀ ಇನ್ವೆಸ್ಟ್ ಮಾಡಿ ಕೊಟ್ಬಿಡ್ತೀನಿ, ಯಾರ್ಯಾರ ಮನೇಲೂ ಇರುತ್ತೆ, ನಾನು ಮನೇಲಿ ಒಂದ್ ನಾಯಿಯೂ ಸಾಕಿಲ್ಲ, ಅಷ್ಟೇ ಮುಗೀತಿಲ್ವಿ. ಓಕೆ, ನಿಮ್ಮ ಫೌಂಡೇಶನ್ ಮೂಲಕ ಬೀದಿ ನಾಯಿಗಳಿಗೆ ಅಥವಾ ಬೇರೆ ನಾಯಿಗಳಿಗೆ ನೀವು ಯಾಕೆ ಒಂದು ಏನೋ ಒಂದು ಜಾಗ ಮಾಡಬಾರ್ದು, ಅವುಗಳಿಗೆ ಸ್ಟೇ ಆಗೋದಕ್ಕೆ ಅಥವಾ ಏನೋ? ಅವಾಗ ಫಂಡ್ ರೈಸ್ ಮಾಡ್ಬೇಕಾಗುತ್ತೆ. ನನ್ಗೆ ಇಷ್ಟ ಇಲ್ಲ, ನನ್ ಆಸೆ ಇದ್ದಷ್ಟು ಕಾಲ್ ಚಾಚವನು, ನನ್ ದುಡ್ಡಿದ್ದ ನಾನು ಊಟ ಹಾಕ್ತೀನಿ, ನನ್ ದುಡ್ಡಿಲ್ವ ಇರ್ತೀನಿ. ಈಗ ಕಂಡೋರಿಂದ ಒಂದ್ ನಿಮಿಷ ಕೇಳಿ, ನೀವ್ ಹೇಳೋದ್ ಪ್ರಕಾರ ಫೌಂಡೇಶನ್ ಮಾಡಿ ಇಲ್ಲ, ಫೌಂಡೇಶನ್ ಮಾಡಿದ್ರೆ ಅಲ್ಲಿ ಇಲ್ಲಿಂದ ಫಂಡ್ ರೈಸ್ ಮಾಡ್ಬೇಕು, ಅದು ನಂಗೆ ಇಷ್ಟ ಇಲ್ಲ ಆಯ್ತಾ. ಅದು ಏನಂದ್ರೆ ಬರೀ ಬೋಗಸ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಬರುತ್ತೆ ಅದಕ್ಕೆ. ಅದು ದುಡ್ಡು ಮಾಡೋರು ಮಾಡ್ತಾರೆ, ನಂಗೆ ದುಡ್ಡು ಮಾಡಕ್ ಆಸೆನೇ ಇಲ್ವಲ್ಲ, ನಾನು ದುಡ್ಡಿದ್ದೆ ಓದೋನೇ ಅಲ್ವಲ್ಲ, ಆಸ್ತಿ ಮಠ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ದವ್ರು, ನಾಳೆ ಸಾಯಕ್ಕೂ ರೆಡಿ. ಮತ್ತೆ ಸತೀಶ್ ಕಾಡ್ಬೊಮ್ಮ ಅವರು ಹೇಗ್ ದುಡ್ಡು ಮಾಡ್ತಿದ್ದಾರೆ, ಹೇಗ್ ಜೀವನ ಒಂದ್ ಫಂಕ್ಷನ್ ಹೋದ್ರೆ 2.5 ಲಕ್ಷ ಕೊಡ್ತಾರೆ. ಅಲ್ಲಿಂದ ಗೋವಾಲಿ ಆಂಧ್ರಲ್ಲಿ 10 ಲಕ್ಷದವರೆಗೂ ಚಾರ್ಜ್ ಮಾಡಿದೀನಿ. ನಾನು ಬರೀ ಒಂದ್ ನಾಯಿ ಹಿಡ್ಕೊಂಡು ಹಿಂಗ್ ಹೋಗಿ ಬಂದ್ರೆ ಕಾಸಾಗುತ್ತೆ. ಒಂದು ಆಕ್ಟರ್ಸ್ಗೂ ಅಷ್ಟು ಕೊಡಲ್ಲ, ಆಕ್ಟರ್ಸ್ಗೂ 50-60 ಸಾವಿರ ಅಷ್ಟೇ ಕೊಡೋದು ನಾನು ನೋಡಿರೋಂಗೆ. ಅಂದ್ರೆ ಫೇಮಸ್ ಆದವ್ರಿಗೆ ಜಾಸ್ತಿ ಕೊಡ್ತಾರೆ. ಆದ್ರೆ ನಾನು ಹೋಗಿದ್ದ ಫಂಕ್ಷನ್ ಅಲ್ಲಿ ಹಿಂದಿ ಹೀರೋನ ಕರ್ಸಿದ್ರು, ಬಿಗ್ ಬಾಸ್ ತೆಲುಗು ವಿನ್ನರ್ನ ಕರ್ಸಿದ್ರು, ನಾನ್ ಬಂದಿದ್ದೆ. ಅವರಿಬ್ಬರದು ಫೋಟೋ ರಾಜಿಸ್ತಿತ್ತು, ಬೇಕಾದ್ರೆ ಅದನ್ನು ಸ್ಯಾಂಪಲ್ ಕೇಳಿ. 3 ಜನ ಸೆಲೆಬ್ರಿಟಿ ಒಂದ್ರಲ್ಲಿ ಇದ್ರೆ, ಮೀಡಿಯಲ್ಲಿ ಬಂದ್ರೆ 3 ಜನದ್ದು ಬರಬೇಕು, ಇಲ್ಲ ಯಾರೋ ಫೇಮಸ್ ಅವ್ರದ್ದು ಬರಬೇಕು. ಇವ್ರಿಬ್ಬರದು ಒಂದ್ ಮೀಡಿಯಾಲೂ ಇರಲ್ಲ. ಫಂಕ್ಷನ್ ಡೇಟ್ ಅಲ್ಲಿ ನಾನ್ ಫೋಟೋ ವಿಡಿಯೋ ನಾನ್ ತೋರಿಸ್ತೀನಿ, ಇವ್ರಿಬ್ಬರದು ಒಂದ್ ಮೀಡಿಯಾನು ಇರಲ್ಲ. ಅದು ಆಂಧ್ರ ಅಲ್ಲಿ ನಾನೊಬ್ಬಂದೇ ಒಂದು 500,000 ಮೀಡಿಯಾ ತೋರಿಸ್ತೀನಿ ಒನ್ ಡೇ ಆಂಧ್ರ ಅಲ್ಲಿ. ಇದು ನನ್ನ ಕೆಪಾಸಿಟಿ. ಆ ಹಿಂದಿ ಹೀರೋ ಹೇಳ್ತಾರೆ ನೀವು ಇಷ್ಟು ಫೇಮಸ್ ಅಂತ ಗೊತ್ತಿರ್ಲಿಲ್ಲ ಅಂತ. ಅಷ್ಟು ಮೀಡಿಯಾ ಕಾಯ್ಕೊಂಡು ಕೂತಿರ್ತಾರೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. 6 ಗಂಟೆಗೆ ನಂದು ಸ್ಟೇಜ್ ಎಂಟ್ರಿ ಇರುತ್ತೆ. ಅಷ್ಟು ಮೀಡಿಯಾ ಆ ಹೀರೋಗಳು, ಆ ಬಿಗ್ ಬಾಸ್ ಅವರು ಅನ್ಕೊಳ್ತಾರೆ ಅವ್ರಿಗೋಸ್ಕರ ಕಾಯ್ತಾ ಇದಾರೆ ಅಂತ. 3 ಅವರ್ ಎಷ್ಟು 4 ಗಂಟೆಯಿಂದ 9 ಗಂಟೆವರೆಗೂ ಕಾಯ್ದು, 6 ಗಂಟೆಯಿಂದ 3 ಅವರ್ ಕಾಯ್ದ್ರು ಅವ್ರು ಒಂದು ವಿಡಿಯೋನು ಮಾಡಿರಲ್ಲ. ನಂದು ರೂಮಿಂದ ಕರೀತಾರೆ, ಲಿಫ್ಟ್ ಇಂದಾನೆ ಸಾಕಡ ಹೋದ್ರೆ ಜಾಸ್ತಿ ಜನ ಇದ್ದಾರೆ, ಇಲ್ಲೇ ಇಟ್ಟುಕೊಡಿ ಇಲ್ಲೇ ಇಟ್ಟುಕೊಡಿ ಇಲ್ಲೇ ಇಟ್ಟುಕೊಡಿ ಇಲ್ಲೇ ಇಟ್ಟುಕೊಡಿ ಅಂತ ಫುಲ್ ಬರೋಷ್ಟೊತ್ತಿಗೆ ಸ್ಟೇಜ್ ಹತ್ರಕ್ಕೆ ಫುಲ್ ಬಂದ್ಬಿಡ್ತಾರೆ. ಜನಗಳೆಲ್ಲ ಹಿಂಗೆ 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 ಅಂತ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಬೇರೆ ಯಾರು ಮಿನಿಸ್ಟರ್ ಎಂಟ್ರಿ ಕೊಡ್ಲಿ, ಯಾವ ಹೀರೋ ಎಂಟ್ರಿ ಕೊಡ್ಲಿ, ಅವ್ರ ಬಿಹೇವ್ ನನ್ನ ಬಿಹೇವ್ ಚೇಂಜ್ ಇರುತ್ತೆ, ಜನದ ಎಕ್ಸ್ಪ್ರೆಷನ್. ಅದರಿಂದ ನಮಗೆ ಕ್ರೌಡ್ ಪುಲ್ಲರ್, ಮೀಡಿಯಾ ಪುಲ್ಲರ್ ಅಂತ 2 ಸಪ್ರೇಟ್ ಅವಾರ್ಡ್ ಬಂದಿದೆ. ಈಗ ಇನ್ನೊಂದು ಸ್ಯಾಂಪಲ್ ಹೇಳ್ಬಿಡ್ತೀನಿ. ಬಳ್ಳಾರಿಯಲ್ಲಿ ಫೇಮಸ್ ಸಿಂಗರು, ಅವರು ಫುಲ್ ಫೇಮಸ್ ಸಿಂಗರು, ಅವ್ರ ಜೊತೆ ಇನ್ನೊಬ್ರು ಫೇಮಸ್ ಸಿಂಗರು, ಫೇಮಸ್ ಆಂಕರು, ಇಷ್ಟು ಜನ 21st ಹೋಗಿರ್ತಾರೆ. ಇದು 5-6 ವರ್ಷದ ಹಿಂದೆ. ಅದು ಬಳ್ಳಾರಿ ಉತ್ಸವ ಅಂತ ನಂದು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಅದ್ರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದನ್ನು ಹೇಳ್ಬಿಡ್ತೀನಿ, ಮಿನಿಸ್ಟರ್ ಇಲ್ಲೇ ಬಂದ್ಬಿಡುತ್ತೆ ಆಯ್ತಾ. ಬಳ್ಳಾರಿಗೆ ನನಗೆ ಅಲ್ಲಿರೋ DC ಅವರು ಇನ್ವೈಟ್ ಮಾಡ್ತಾರೆ, ಅಲ್ಲಿ ಬಳ್ಳಾರಿ ಉತ್ಸವ ಅಂತಿದೆ, ಅದಕ್ಕೆ ಬನ್ನಿ ಅಂತ. ಅವಾಗ ಬರೀ 50,000 ರೂಪಾಯಿ ಪ್ಲಸ್ ಕನ್ವೆನ್ಸ್ ಚಾರ್ಜ್ ಇಸ್ಕೊಂಡು ಹೋಗಿರ್ತೀನಿ 6-7 ವರ್ಷದ ಹಿಂದೆ. ಯಾಕಂದ್ರೆ ಗೌರ್ಮೆಂಟ್ ಫಂಕ್ಷನ್ ಅಂತ. ನಾನು ಕಾರಲ್ಲಿ ಹೋಗ್ತಾ ಇರ್ತೀನಿ, ಅವರು ಫೋನ್ ಮಾಡ್ಬಿಟ್ಟು ಸರ್ ನೀವು ಊರ ಆಚೆ ಬರ್ತಾ ಇದ್ದಂಗೆ ಹೇಳ್ಬಿಡಿ, ನಾನು ಪೊಲೀಸ್ ಇದು ಕಳಿಸ್ತೀನಿ ಅಂತ. ನಾನು ಬೇಡ ಸರ್ ನೀವು ಲೊಕೇಶನ್ ಕಳಿಸಿ ಸೀದಾ ಬಂದ್ಬಿಡ್ತೀನಿ ಅಂತ. ಇಲ್ಲ ಬಳ್ಳಾರಿ ಜನ ನಿಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು 4 ಪೊಲೀಸ್ ಜೀಪ್ ಕಳಿಸ್ತಾರೆ ಸರ್, 2 ಹಿಂದೆ 2 ಮುಂದೆ. ಇದು VJ ಮನೋಜ್ನ ನಾನು ನಂದು ರೀಲ್ ಮಾಡಿ ಅಂತ ಜೊತೆಲೂ ಕರ್ಕೊಂಡು ಹೋಗಿರ್ತೀನಿ, VJ ಮನೋಜ್ ಅಂತ, ಅವ್ರು ಸಾಕ್ಷಿ. ಅದ್ರ ಜೊತೆಗೆ ನನ್ನ ಮಗನು ಕರ್ಕೊಂಡು ಹೋಗಿರ್ತೀನಿ. ಯಾಕಂದ್ರೆ ಈ ಜೊತೆಲಿದ್ದವರು ಇನ್ ಬಿಟ್ಟು ಊರಲ್ಲಿ ವಿಡಿಯೋಲಿ ಯಾರ್ಯಾರು ಇದ್ದಾರೆ ನೀವೇ ಕೇಳ್ಕೊಳ್ಳಿ. ಬಳ್ಳಾರಿ ಅವ್ರಿಗೆ ಕೇಳ್ಕೊಳ್ಳಿ, ಇಲ್ಲ DC ವಿಡಿಯೋಲಿ ಇದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ, ಮಂಗ್ಲಿ ಸಿಂಗರ್ ವಿಡಿಯೋಲಿ ಇದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ ಆಯ್ತಾ. ನನಗೆ ಏನ್ ಮಾಡ್ತಾರೆ, 4 ಜೀಪಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆನೆ CM DCM ಮಲಗ್ತಾರಲ್ಲ, ಅದಕ್ಕೆ ಏನಂತಾರೆ IB ಏನಂತಾರೆ, ಇಂಗ್ಲಿಷ್ ಬರಲ್ಲ, IB ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದು CM ಮಲ್ಗೋ ರೂಮ್ ನನಗೆ ಕೊಡ್ತಾರೆ, DCM ಮಲ್ಗೋ ರೂಮ್ ನನ್ನ ಡಾಗಿಗೆ ಕೊಡ್ತಾರೆ. ಅದ್ರ ಪಕ್ಕದ ರೂಮ್ VJ ಮನೋಜ್ ಮಲ್ಗಿರ್ತಾರೆ, ಅವ್ರ ಮೊಬೈಲ್ ರೀಲ್ ಮಾಡ್ಕೊಂಡಿದ್ದಾರೆ. ನನಗೆ ಆ ಶೋಕಿ ಇರ್ಲಿಲ್ಲ, ನಂಗೆ ಗೊತ್ತಿರ್ಲಿಲ್ಲ ಅದರಲ್ಲೂ ಬೆಳೆ ಬೇಯಿಸ್ಕೋಬಹುದು ಅಂತ. VJ ಮನೋಜ್ ಮೊಬೈಲ್ನ ಹಳೇದೆಲ್ಲ ಬ್ಯಾಕಪ್, ಅಂದ್ರೆ ಈಗ ಎಷ್ಟು ಹೈ-ಎಂಡ್ ಹೊಟ್ಟೋಗಿರ್ತಾರೆ ಅವರು, ಹಳೆ ಫೋನ್ ಮಾರ್ದಿಲ್ಲ ಅಂದ್ರೆ ಬ್ಯಾಕ್ ಎಂಡ್ ತೆಗೆದ್ರೆ ಅವ್ರು ಫುಲ್ ರೀಲ್ ಮಾಡ್ಕೊಂಡ್ರು, ಅದನ್ನ ಫುಲ್ CM DCM ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ VJ ಮನೋಜ್ ಇದಕ್ಕೆ ಸಾಕ್ಷಿ, ಅಲ್ಲಿ ಮಲಗಿದ್ದಕ್ಕೆ. ಎಲ್ಲಾರು ಕೇಳ್ತಾರೆ ನಿನ್ನ ಅಲ್ಲಿ ಮಲಗಿಸ್ಬಿಟ್ರೆ ಇಲ್ಲಿ ಮಲಗಿಸ್ಬಿಟ್ರೆ ಅಂತ. ಇದು ಬಳ್ಳಾರಿಲಿ ಆಯ್ತಾ. ಇಲ್ಲಿ ಆಗ್ತಿದ್ದಂಗೆ ಬೆಳಗ್ಗೆ 7:15 DC ಅವರು ಫೋನ್ ಮಾಡ್ಬಿಟ್ಟು ಟಿಫನಿಗೆ ಬನ್ನಿ ಅಂತ ಕರೀತಾರೆ. ನಾನು ಹಳೆ ಬಟ್ಟೆ ಹಾಕೊಂಡಿರ್ತೀನಿ, ಹವಾಯಿ ಚಪ್ಪಲಿ ಹಾಕೊಂಡಿರ್ತೀನಿ, ಹಳೆ ಶರ್ಟ್ ಹಾಕೊಂಡಿರ್ತೀನಿ. DC ಮನೆಗೆ ತಾನೇ ಬರೀ ಸಿಗ್ತಾರೆ ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಹಂಗೆ ಹೋಗ್ತೀನಿ. ಅವರು 9 ಕರ್ಕೊಂಡು ಬನ್ನಿ, ನಮ್ಮ ಮಿಸಸ್ ಮಕ್ಕಳು ಫೋಟೋ ಹೊಡ್ಸ್ಕೋಬೇಕಂತ ಹೇಳ್ತಾರೆ. ಬೆಳಿಗ್ಗೆ 7:15 ಅವ್ರ ಮನೆಗೆ ಹೋಗ್ತೀನಿ, ಅದನ್ನು ವಿಡಿಯೋ ಹಾಕಿದ್ದೀನಿ. ನಡ್ಕೊಂಡು ನಾನು ನನ್ನ ಮಗ ಹಳೆ ಬಟ್ಟೆ ಹಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ಹೋಗ್ತೀವಿ. ಅಲ್ಲಿ ನೋಡಿದ್ರೆ ಮಂಗ್ಲಿ ಸಿಂಗರ್ ಇರ್ತಾರೆ.
ಅವ್ರೇನಂದ್ರೆ 21st ಬಂದು ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಅವತ್ತು ಮನೆಗೆ ಹೋಗ್ತಾ ಇರ್ತಾರೆ. ನಾನು 22nd ಆ ವೇದಿಕೆ ನಾನು ಹತ್ತಾ ಇರ್ತೀನಿ. ನಾನು ಹೋದಾಗ ನಾಯಿ ಜೊತೆ ಮೇಡಮ್ ಒಂದು ಫೋಟೋ ಅಂತೀನಿ, ಚೀ ಅಂತಾರೆ. ಮೇಡಮ್ ಅದು 20 ಕೋಟಿ ನಾಯಿ ಅಂತ, ಹೌದಾ ಹೌದಾ ಅಂದ್ಬಿಟ್ಟು ಇನ್ನೊಂದೇನೋ ಹೇಳ್ತಾರೆ, ಅದು ಹೇಳಂಗಿಲ್ಲ ಅಂದ್ಬಿಟ್ಟು ನನ್ನ ಪಕ್ಕ ನಿಂತ್ಕೊಂಡು ಹೊಡ್ಸ್ಕೊತಾರೆ ಅವಾಗ ಫೋಟೋ. ಆದ್ರೆ ಅದಕ್ಕಿಂತ ಮುಂಚೆ ಚೀ ನಾಯಿ ಜೊತೆ ಹೊಡ್ಸ್ಕೊಳಲ್ಲ ಅಂತಾರೆ. ಅಂದ್ರೆ ಅವ್ರದ್ದು ಇದು ನನಗೆ ಗೊತ್ತಿಲ್ಲ. ಅದಾಗ್ತಿದಂಗೆ ಅವ್ರದ್ದೆಲ್ಲ ಟಿಫನ್ ಎಲ್ಲ ಮಾಡ್ತೀವಿ. ಆದ್ಮೇಲೆ ಎಲ್ಲಾರು ಫೋಟೋ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ. ಅದೆಲ್ಲ ಫುಲ್ ನಂದು ಕ್ಯಾಮ್ರಾಲಿದೆ, ಅಂದ್ರೆ ನಂದು ಹಾರ್ಡ್ ಡಿಸ್ಕ್ ಇವಾಗ್ಲೂ ಇದೆ. ಅದ್ರ ನಾನು ಹಾಕಿರೋದು ಎಡಿಟ್ ಮಾಡಿ ಬೆಸ್ಟ್ ನಿಮ್ಗೆ ಮಿಕ್ಕಿದ್ ಎಲ್ಲ ಇದೆ. ಅಂದ್ರೆ ಎಲ್ಲೆಲ್ಲಿ ಓಡಾಡಿದ್ವಿ ಬಂದ್ವಿ ಅವತ್ತು ಎಲ್ಲ A to Z ಇದೆ. ಅದು ನಾನು ಹೈಲಿ ಪ್ರೊಫೆಷನಲ್ ಎಫೆಕ್ಟ್ಸ್ ಕ್ಯಾಮ್ರಾ ಮಾಡಿಸಿರೋದು ಇದೆ. ಅದು ಬಿಟ್ಟು CM DCM ರೂಮಲ್ಲಿ ಮಲಗಿದ್ದಕ್ಕೆ ಇವರು DJ ಮನೋಜ್ ಹತ್ರ ಇದೆ. ಆಯ್ತಾ, ಇದು ಆಯ್ತು. ಇದಾಗ್ತಿದ್ದಂಗೆ ರೂಮ್ಗೆ ಹೋಗ್ತೀನಿ, ರೆಡಿ ಆಗ್ಬಿಟ್ಟು ಬರ್ತೀನಿ. ಅವ್ರಿಗೆ ಮಂಗ್ಲಿ ಸಿಂಗರು ಇವ್ರಿಗೆಲ್ಲ 3000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ. ಗ್ರೇಟಾ? 3000 ಜನ, 7-8 ಮೀಡಿಯಾ. ಹೇಳಿ ಬಾಯ್ ಬಿಡಿ, ಗ್ರೇಟ್ ಅಲ್ವಾ? ಗ್ರೇಟ್. ವಾವ್ ತಾನೆ, 3000 ಜನ ಸೇರಿದ್ರೆ ಗ್ರೇಟ್ ಅಲ್ವಾ? 7 ಮೀಡಿಯಾ ಬಂದ್ರು ಗ್ರೇಟೇ ಅಲ್ವಾ? ನಾನು ಬೆಳಿಗ್ಗೆ 10-10:30 ಕರೀತಾರೆ ಸರ್ ಸ್ಟೇಜ್ಗೆ ಹೋಗೋಕೆ. ಕಾರಲ್ಲಿ ಹೋಗ್ತೀನಿ. ಇದು ಗ್ರೌಂಡ್ ಅಂತ ಅನ್ಕೊಳ್ಳಿ. ಗ್ರೌಂಡ್ ತುಂಬೋಗಿ, ರೋಡು ತುಂಬೋಗಿ, ಸೋಮಶೇಖರ್ ರೆಡ್ಡಿ ಸರ್ ರೋಡ್ ಆಚೆ ಇಳಿದು ಜನದ ಮಧ್ಯೆ ನಡ್ಕೊ ಬಂದ್ರು ಯಾರಿಗೂ ಕಾಣಿಸಲ್ಲ, ಯಾರು ನೋಡಲ್ಲ ಅವ್ರನ್ನ. ನಾನ್ ಕಾರು ಬರೀ 1 ಕಿಲೋಮೀಟರ್ ಸ್ಪೀಡ್, ಇಷ್ಟೇ 20 ನಿಮಿಷ ಆಗುತ್ತೆ ಕಾಂಪೌಂಡ್ ಆಚೆಯಿಂದ ಸ್ಟೇಜ್ ಹತ್ತಕ್ಕೆ. ಹಂಗೂ ಹಿಂದೆನೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಇದೆಲ್ಲ ರಾ ಇದೆ. ಕಾರ್ ಸುತ್ತಲೂ ನೋಡ್ಕೊಳ್ಳಿ, ಮುಂದೆ ಜಾಗ ಇದೆಯಾ, ಈ ಕಡೆ ಜಾಗ ಇದೆ, ಈ ಕಡೆ ಜಾಗ ಇದೆ, ಹಿಂದೆ ಜಾಗ ಇದೆಯಾ ಅಂತ ಫುಲ್ ವಿಡಿಯೋನು ಡೀಟೇಲ್ ಆಗಿ ಹಾಕಿದ್ದೀನಿ. ಬಳ್ಳಾರಿ ಉತ್ಸವ ಸತೀಶ್ ಕ್ಯಾಡಬಾಬ್ಸ್ ಯೂಟ್ಯೂಬ್ ಹೋಗ್ಬಿಟ್ಟು ನೋಡ್ಕೊಳ್ಳಿ. ನನಗೆ ಅಂದಾಜು ಎಷ್ಟು ಜನ ಬಂದಿರ್ಬೋದು, ಎಷ್ಟು ಮೀಡಿಯಾ ಬಂದಿರ್ಬೋದು? ಅದಕ್ಕಿಂತ ಡಬಲ್ 7 ಅಂದ್ರೆ 14 ಚಾನಲ್ ಪ್ಲಸ್ 3000 ಅಂದ್ರೆ 6000 ಜನ. ನನಗೆ ಬರೀ ಬಂದಿದ್ದು 1.5 ಲಕ್ಷ ಜನ, 300 ಮೀಡಿಯಾ ಅಷ್ಟೇ. 300 ಮೀಡಿಯಾ. ನನಗೆ ಒಬ್ಬ ಮೀಡಿಯಾ PR 50,000 ಕೊಡಿ ಸರ್, 7-8 ಮೀಡಿಯಾ ಕರ್ಕೊಂಡು ಬಂದ್ಬಿಡ್ತೀನಿ ಈ ತರ ಈ ಬೆಂಗಳೂರಲ್ಲಿ ಇರೋರು. ನಾನು ಹೇಳ್ತೀನಿ ಸರ್, ನಾನು ಯಾರು ಬರಬೇಡಿ ಅಂದ್ರೆ ನಂಗೆ 300 ಚಾನಲ್ ಬರ್ತಾರೆ ಅಂದ್ರೆ 300 ಚಾನಲ್ ಇದ್ರೆ ತಾನೆ. ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಯಾರ್ಯಾರು ಚಾನಲ್ ಅಂತ ಇಟ್ಕೊಂಡಿದ್ರೆ ಎಲ್ಲ ಸೇರಿ. ಸೊ ಇವಾಗ ಅವ್ರಿಗೆ ಅಷ್ಟೊಂದು ಚಾನೆಲ್ಗಳು ಮೀಡಿಯಾಗಳು ಬರ್ದೇ ಇದ್ದಾಗ ನಿಮಗೆ ಅಷ್ಟೊಂದು ಚಾನೆಲ್ ಬಂದಿದೆ ಅಂದ್ರೆ ನೀವೇನ್ ಡಿಫ್ರೆನ್ಸ್? ನೀವು ಅವ್ರಿಗಿಂತ ದೊಡ್ಡ ಸ್ಟಾರಾ? ಮೇಡಮ್, ನಾನು ಅದನ್ನೇ ಇವಾಗ ಹೇಳಿದೆ. ಅವ್ರಿಗೆಲ್ಲ ಒಂದು ಪೇಮೆಂಟ್ ಇರುತ್ತೆ, ನನಗೆ ಅವ್ರಿಗಿಂತ 5 ಜಾಸ್ತಿ ಪೇಮೆಂಟ್ ಅಂತ ನಿಮ್ಗೆ ಹೇಳಿದೆ. ಕಾರಣ ಏನಂದ್ರೆ ಅವ್ರು ಬಂದ್ರೆ ಮಾರನೇ ದಿವಸಕ್ಕೂ ಮರ್ತೋದ್ರು. ಅವ್ರು ಬಂದು ಹೋಗಿದ್ ಮಾರನೇ ದಿವಸ ಬರೀ ಅಷ್ಟು ಜನ ಬಂದ್ರು, ಮಾತಾಡಿದ್ರು, ಹೊಟ್ಟೋದ್ರು. ನಾನು ಹೋಗಿ ಬಂದು 6-7 ವರ್ಷ ಆದ್ರೂ ಇವತ್ತಿಗೂ ಕೀಪ್ಯಾಡ್ ಫೋನ್ ಇಂದ CM ಮಿನಿಸ್ಟರ್ ವರೆಗೂ ಮಾತಾಡ್ತಾರೆ. ಅಂದ್ರೆ ನಾನ್ ಆ ತರ ಜನಕ್ಕೆ ಗುಸು ಅಂದ್ರೆ ನ್ಯೂಸ್ ತರ ಮಾಡ್ಕೊಡ್ತೀನಿ. ಅಂದ್ರೆ ಪಬ್ಲಿಸಿಟಿ ನನ್ಗೆ ಏನ್ ಸಿಗುತ್ತೆ, ನಾನು ಹೋದಾಗ ಅವ್ರಿಗೆ ಏನ್ ಮಾಡ್ಕೊಡ್ತೀನಿ, ಅಲ್ಲಿ ನಡೆಸಿದವ್ರಿಗೆ ಎಷ್ಟು ಪ್ರಮೋಷನ್ ಮಾಡ್ಕೊಡ್ತೀನಿ. ಅದರಲ್ಲಿ 5% ಯಾರು ಹೋದ್ರು ಮಾಡ್ಸಕ್ಕಾಗಲ್ಲ. ಇದಕ್ಕೆ ಇನ್ನೊಂದು ಸ್ಯಾಂಪಲ್ ಹೇಳ್ಬಿಡ್ತೀನಿ. ಕುಣಿಗಲ್ಲಲ್ಲಿ ಆಂಜನೇಯ ಪಂಚಮುಖಿ ಆಂಜನೇಯ ಟೆಂಪಲ್, ಅಲ್ಲಿ ಬಂದು ಎಲ್ಲಾ ಸೆಲೆಬ್ರಿಟಿ ಕರೀತಾರೆ, ಬಿಗ್ ಬಾಸ್ ಅವ್ರು ಕರೀತಾರೆ, ಎವ್ರಿ ಇಯರ್ ಅವ್ರನ್ನೇ ಕರೀತಾರೆ. ಅವಾಗ ಎಷ್ಟು ಜನ ಸೇರ್ತಾ ಇದ್ರು. ಅವ್ರು ಬಂದಿದ್ದು ಈ ಇಯರ್ ಬಿಟ್ಟು ಹಿಂದಿನ ಇಯರ್ ಅಲ್ಲಿ ಯಾವ್ದಾರ ನ್ಯೂಸ್ ಚಾನಲ್ ಅಲ್ಲಿ ತೋರಿಸಿ. ನಾನು ಕುಣಿಗಲ್ನ UK US ಅಲ್ಲಿ ತೋರಿಸ್ತೀನಿ, ರಷ್ಯಾ ತೋರಿಸ್ತೀನಿ. ನೀವು ಹೇಳಿದ ದೇಶದಲ್ಲಿ ಕುಣಿಗಲ್ದು ಫಂಕ್ಷನ್ ತೋರಿಸ್ತೀನಿ. ಇದು ನನ್ನ ಕೆಪಾಸಿಟಿ. ಅದರಿಂದ ನನ್ನ ಕರೀತಾರೆ. ಸೊ ನೀವು ಅವಾಗಲೇ ಹೇಳಿದಂಗೆ ನಿಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಎಲ್ಲಾ ಮೀಡಿಯಾದವರು ಇದ್ದಾರೆ. ಸೊ ಇವಾಗ ನೀವು ಈ ತರ ಈವೆಂಟ್ ಗೆ ಹೋಗ್ತಿದ್ರೆ ಇನ್ನೊಂದು ಮತ್ತೊಂದು ಅನ್ನೋದನ್ನ ನೀವು ಆ ಗ್ರೂಪ್ ಅಲ್ಲಿ ಹಾಕ್ತೀರಾ? ನನಗೆ ನಾನು ಹೇಳ್ದಂಗೆ ನನಗೆ ಇನ್ವಿಟೇಷನ್ ನೀವು ಕಳಿಸ್ಬೇಕು. ಈಗ ನೀವು ನನ್ನ ಕರೀತಾ ಇದ್ದೀರಾ, ಆಯ್ತು, ಇವಾಗ ನಾವು ನಿಮ್ಮನ್ನ ಕರೀತಿದೀವಿ, ನಾವು ಒಂದು ಇನ್ವಿಟೇಷನ್ ಡಿಸೈನ್ ಮಾಡ್ತೀವಿ. ಆ ಇನ್ವಿಟೇಷನ್ ಅದರಲ್ಲಿ ಬಗ್ಗೆ ಎಲ್ಲಾ ಯಾರ ಬರ್ಲಿ, ಎಲ್ಲಾರ್ಗಿಂತ ಮುಖ್ಯ ಅತಿಥಿ ನಾನು ಚೀಫ್ ಗೆಸ್ಟ್ ಅಂತ ನನ್ನೇ ಮಾಡ್ಬೇಕಿದ್ರೆ ಮಾತ್ರ ನಾನು ನಿಮ್ಗೆ ಒಪ್ಕೊಳ್ಳೋದು. ನೀವ್ ಎಷ್ಟೇ ಜನ ಕರೀರಿ, ನನಗಿಂತ ಅವ್ರು ಫೇಮಸ್ ಇರ್ಲಿ, ಏನಾರ ಇರ್ಲಿ, ಅವ್ರಿಗಿಂತ 100% ನ್ಯೂಸ್ ನಾನು ಒಬ್ಬನೇ ಮಾಡ್ಕೊಳಕ್ಕಾಗೋದು. ನಿಮ್ಗೂ ಚಾಲೆಂಜ್ ಮಾಡಿದ್ದೀನಿ. ನೀವು ಮನ್ಸಾರೆ ಇವಾಗ ನಿಮ್ ಫಂಕ್ಷನ್ಗಳು ಸರ್ದು ಎಲ್ಲ ಮಾಡ್ತಿರಲ್ಲ, ಈಗ ಸರ್ದು ಮಾಡಿದ್ರು, ಇದ್ರ ಕ್ರಿಕೆಟ್ ಎಲ್ಲ ಮಾಡಿದ್ರು, ಎಷ್ಟು ನ್ಯೂಸ್ ಆಯ್ತು. ನಾನು ಅದನ್ನ ಪ್ಲಾನ್ಡ್ ಆಗಿ ವಿತ್ ಡಾಗ್ ನೀವು ಕರ್ಸಿದ್ರೆ, ನಾನು ಹೇಳ್ದಂಗೆ ನೀವು ಕೇಳಿದ್ರೆ, ಅದ್ರ ಕೇಳಿ ಅಂದ್ರೆ ಏನು ಇದ್ರ ತರ ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನನ್ ಪ್ರಾಣ ಸ್ನೇಹಿತರೊಬ್ರು ಸಿಟ್ ಮಾಡ್ಕೊಂಡ್ರು, ನಾನು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ನನ್ ಟೆಕ್ನಿಕ್ ನ ಕೇಳ್ಬೇಕು ಅಂತ.
ಟೆಕ್ನಿಕ್ ಅಂದ್ರೆ ನಾನು ಏನೋ ಹೇಳ್ತೀನಿ ವರ್ಡಿಂಗ್ ಹಿಂಗ್ ಹಾಕ್ಬೇಕು ಅಂತ, ಪೋಸ್ಟ್ ಅಲ್ಲಿ ಹಿಂಗ್ ಹೆಸರು ಹಾಕ್ಬೇಕು, ಹಿಂಗ್ ವರ್ಡಿಂಗ್ ಇದೇ ಬರ್ಬೇಕು ಅಂತ. ಅದು ಬಿಟ್ಟು ನಾನು ಹೇಳ್ದಂಗೆ ಕೇಳಿ ಅಂದ್ರೆ ನಾನು ಕೆಲಸ ಮಾಡಿ ಪ್ರಕಾರನೇ ಒಂದು ಪೋಸ್ಟರ್ ಡಿಸೈನ್ ಮಾಡ್ತೀವಿ, ಅದು ಕಂಟೆಂಟ್ ನೀವೇ ಕೊಡ್ತೀರಾ, ನೀವು ಕೊಟ್ಟಿರೋ ಕಂಟೆಂಟ್ ಅಲ್ಲೇ ಒಂದು ಪೋಸ್ಟರ್ ಡಿಸೈನ್ ಮಾಡಿ ನಿಮಗೆ ಕೊಡ್ತೀವಿ, ನೀವೇ ಅದನ್ನ ನಿಮ್ಮ ಗ್ರೂಪ್ ಅಲ್ಲಿ ಹಾಕ್ತೀರಾ. ಅಷ್ಟೇ. ಸೊ ಆ ಗ್ರೂಪ್ ಅಲ್ಲಿ ಬೆಳಗ್ಗೆ ನಾನು ಇಟ್ಕೊಂಡು ಬರ್ತೀನಿ, ಅದು ವರ್ಲ್ಡ್ ನ್ಯೂಸ್ ಅಲ್ಲಿ ಬರುತ್ತೆ. ಸೊ ನೀವು ಹೋಗಿ ಬರೋದ್ರಿಂದ ಪಬ್ಲಿಸಿಟಿ ಅಂಡ್ ಅವರಿಗೆ ಮಾರ್ಕೆಟಿಂಗ್ ಹೆವಿ ಆಗುತ್ತೆ. ಸರ್ ಮಾರ್ಕೆಟಿಂಗ್ ಅಂತ ಬಂದಾಗ ನಾವು ಯೂಶಲಿ ನೋಡ್ತೀವಿ ಎಲ್ಲಾ ಕಡೆ ಎಲ್ಲರೂ ಹೋಗಿ ಬರ್ತಾರೆ, ಪ್ರಮೋಷನ್ಸ್ ಆಗುತ್ತೆ, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರೇ ಆಗಿರ್ಲಿ. ಬಟ್ ಏನ್ ಮ್ಯಾಟರ್ ಆಗುತ್ತೆ ಒಂದು ಬ್ರ್ಯಾಂಡಿಗೆ ಅಂದ್ರೆ ಮೇಡಮ್, ಈಗ ನಾನು ಹೌ ಮಚ್ ಇಸ್ ದ ರಿಟೆನ್ಷನ್ ರೇಟ್ ಅಥವಾ ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ಈಗ ನಾನು ಶರ್ಟ್ ಇದು ನಾನು ಇಲ್ಲಿ ಮಾತಾಡಿದೆ. ಈಗ ಈ ಶರ್ಟ್ ಬಗ್ಗೆ ಫಾರಿನ್ ಅಲ್ಲಿ, ದುಬೈಯಲ್ಲಿ ನನ್ನ ಎಮಿಟ್ ಮಾಡಿ ಹಾಕ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಚೆಕ್ ಮಾಡಿ ಎಂತ ದೊಡ್ಡ ಮನುಷ್ಯರದ್ದು ಹಾಕಿದ್ರು ನಂದು ಹಾಕಿದಷ್ಟು ವ್ಯೂಸ್ ಇರೋದಿಲ್ಲ. ಅಂದ್ರೆ ನನ್ನ ಹೆಸರು ಹೇಳ್ಕೊಂಡು ಅವ್ರು ಬಿಸ್ನೆಸ್ ಮಾಡ್ತಾರೆ, ಅವ್ರು ಸೈಟ್ ಮಾಡ್ತಾ ಇದಾರೆ, ಅವ್ರು ಬಟ್ಟೆ ಮಾಡ್ತಾ ಇದಾರೆ ನನ್ನ ಹೆಸರು ಹೇಳ್ಕೊಂಡು. ಅಂದ್ರೆ ನನ್ನ ಹೆಸರಲ್ಲಿರೋ ಗತ್ತಂಗಿದೆ. ಒಂದು ರೀಲ್ ಯಾರು ಮಾಡಿದ್ರು ನಾನ್ ಬರೀ ಸುಮ್ನೆ ಹಿಂಗ್ ಮಕ ಹಿಂಗ್ ಅಂದ್ಬಿಟ್ಟು ಹಿಂಗ್ ಬಂದ್ರು ಅದೊಂದು ಮಿಲಿಯನ್. ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ್ದಾರೆ, ಸತೀಶ್ ಜೊತೆ ಒಂದು ಫೋಟೋ ಹೊಡ್ಸ್ಕೊಂಡ್ರೆ ಕೈ ಮುಟ್ಬಿಟ್ರೇನೆ ಫುಲ್ ಲಕ್ ಲಾಯಿಸ್ಬಿಡುತ್ತೆ ಅಂತ. ಆ ತರ ನಾನು ಲಕ್ಕಿ ಚಾರ್ಮ್ ಅಂತ ಈಗ ಒಂದು ಪಬ್ ರೀಸೆಂಟ್ ಆಗಿ ಹೆಸರು ಹೇಳಲ್ಲ, ಅವ್ರು ಕರೆದ್ರು. ಅವ್ರ ಓನರ್ ಫೋನ್ ಮಾಡ್ಬಿಟ್ಟು ನೀನ್ ಕಾಲ್ಗುಣ ನೀನ್ ಚೀಫ್ ಗೆಸ್ಟ್ ಆಗಿ ಬಂದಿದ್ಕೆ ಇವತ್ತು ಇಷ್ಟು ಕ್ಲಿಕ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕಿ ನಿಮ್ ಮುಂದೆ ಕೇಳಿಸ್ತೀನಿ. ಆ ತರ ಒಬ್ರು ಸೈಟ್ ತಗೋಬೇಕಾದ್ರೆ ಏನಾರ ಮಾಡ್ಬೇಕಾದ್ರು, ಯಾಕಂದ್ರೆ ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ದುಡ್ಡು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವ್ರಾಗೋರೆ ಕೊಟ್ರೆ ಇಸ್ಕೊಳ್ತೀನಿ, ಆದ್ರೆ ಬೇರೆ ತರ ಗುರ್ತಿಲ್ಲ ಅಂದ್ರೆ ಅಮೌಂಟ್ ಇಸ್ಕೊಂಡೇ ಹೋಗೋದು. ಫ್ರೆಂಡ್ಶಿಪ್ ಇದ್ರೆ ಬಿಟ್ಟಿನೂ ಬರ್ತೀನಿ, ಯಾಕಂದ್ರೆ ನಿಮ್ದು ಫ್ರೆಂಡ್ಶಿಪ್ ಇದ್ರೆ ಬಿಟ್ಟಿನೂ ಬರ್ತೀನಿ. ಆದ್ರೆ ನೀವ್ ಕರೆಯೋದು ಪ್ಲಾಂಟ್ ಅಲ್ಲ, ನೀವು ಅಷ್ಟು ಜನ ಕರೆದಿದ್ರಿ, ಅಷ್ಟು ಇದು ಮಾಡಿದ್ರಿ, ನಿಮ್ಗೆ ಅದು ಸ್ಯಾಟಿಸ್ಫೈಡ್. ನನಗದು 1% ಇಲ್ಲ. ಆದ್ರೆ ನಾನ್ ಹೇಳ್ದಾಗ ನೀವ್ ಕೇಳಿದ್ರೆ ಅಂದ್ರೆ ಹಂಗ ತಿರ್ಗಾ ಅದನ್ನೇ ಅನ್ಕೋಬೇಡಿ. ಅದು ಅಲ್ಲಲ್ಲ, ಅದನ್ನು ನಾನು ಹೇಳ್ಬಿಡ್ತೀನಿ. ಈಗ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಚಿಕ್ಕ ಬಾಲ್ಯ ಸ್ನೇಹಿತ, ಅವ್ರ ಮಗ ಹೀರೋ ಮಾಡಿದ್ರು. ಅವ್ರೀಗ ಕುಣಿಗಲ್ಗೆ ಕರೆದ್ರು. ನನಗೆ ಕುಣಿಗಲ್ ಅಲ್ಲ, ಸರಿ, ತುಮಕೂರಿಂದ ಈ ಕಡೆ ಸ್ಥಿರಾನ ಎಲ್ಲೋ ಕರೆದ್ರು. ಚಿತ್ರದುರ್ಗ ಕರೆದ್ರು. ಅವತ್ತೇನೋ ಏನೋ ಇದಿತ್ತಂತೆ, ಅದಕ್ಕೆ ಎರಡೆರಡು ಕಡೆ ಪೊಲೀಸ್ ಪರ್ಮಿಷನ್ ಕೊಡಲ್ಲ ಅಂತ ಸುಳ್ಳು ಬಿಟ್ರು. ಅದು ನನಗೆ ಗೊತ್ತು ಸುಳ್ಳು ಅಂತ. ನಾನು ಹೇಳಿದ್ದು ಅವ್ರಿಗೆ ಹರ್ಟ್ ಆಯ್ತು. ನಾನು ಹೇಳಿದ್ದು ಡೈರೆಕ್ಟರ್ಗೆ ಕಾನ್ಫರೆನ್ಸ್ ತಗೊಂಡು ಮಾಡಿದ್ರು. ಸರ್ ನಾನು ಒಂದೇ ಮಾತು ಹೇಳಿದೆ, ಅವ್ರು ಅಷ್ಟು ಬ್ಯಾನರ್ ಹಾಕ್ತೀನಿ, ಇಷ್ಟು ಬ್ಯಾನರ್ ಹಾಕ್ತೀನಿ, ನಾನು ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಸರ್. ಓನ್ಲಿ 1 ಬ್ಯಾನರ್ ಸರ್, ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ ಇದೆ. ಅಂದ್ರೆ ಆ ಬ್ಯಾನರ್ ಏನ್ ವರ್ಡಿಂಗ್ ಹಾಕ್ಬೇಕು ಅಂತ ಅವ್ರಿಗೆ ಈಗೋ ಹೊರಟ ಆಗೋದು. ಇವ್ನು ಹೇಳ್ದಂಗೆ ನಾವೇನ್ ಕೇಳೋದು ಅಂತ ಕ್ಯಾನ್ಸಲ್ ಮಾಡ್ಬಿಟ್ರು. ಅವ್ರು ಅನುಭವಿಸಿದ್ರು, ಅದನ್ನ ಕ್ಯಾನ್ಸಲ್ ಮಾಡಿದ್ರು, ಸಿಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ರು. ಕಾರಣ ಅವ್ರಿಗೆ ಏನ್ ಅನ್ಸಿತ್ತು ಅಂದ್ರೆ ಇವ್ನ್ ಮಾತೇ ನಾನ್ ಕೇಳೋದು ಅಂತ. ಆತರ ಈಗೋ ಬಿಡ್ಬೇಕು. ನಾನು ಹೇಳಿದ್ದು ನನ್ನ ಒಂದು ಪಾಲಿಶ್ ಹೊಡೀರಿ, ಕೆಲಸ ಮಾಡಿ ಅಂತಲ್ಲ, ವರ್ಡಿಂಗು ಆಮೇಲೆ ಎಲ್ಲ ಹಾಕ್ಬೇಕು ಅನ್ನೋದು ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾನು 5 ಎಚ್ಚರಿಕೆ ಮೂವಿದೆ ಹೇಳಿದೆ, ಊರೆಲ್ಲ ಇಷ್ಟಿಷ್ಟಗಳು ಹಾಕಿದ್ದಾರೆ. ದೊಡ್ಡ ಬ್ಯಾನರ್ನ ಯಾವ್ದೋ ಸಂಧಿ ರೋಡಲ್ಲಿ ಖಾಲಿ ಸೈಟ್, 2 ಮನೆ ಮಧ್ಯೆ ಖಾಲಿ ಸೈಟ್ ಅಲ್ಲಿ ಇಟ್ಟಿದ್ದಾರೆ. ಅದ್ ಹೆಂಗ್ ಪಬ್ಲಿಕ್ ಆಗುತ್ತೆ? ಅದೇ ಆ ಚಿಕ್ಕ ಬ್ಯಾನರ್ 1000 ಹಾಕೋ ಬದಲು ಆ ಒಂದೇ ಬ್ಯಾನರ್ ಇಡೀ ಆನೆಕಲ್ಲಲ್ಲಿ ಯಾವ್ದು ಮೇನ್ ಸರ್ಕಲ್ ಅಲ್ಲಿ ಒಂದ್ ಇಟ್ಟಿದ್ರು ಸಾಕು. ಆ ತರ ದುಡ್ಡು ಉಳ್ಸಕ್ ನೋಡ್ತೀನಿ ಹೊರತು ಹಾಳ್ ಮಾಡಕ್ ನೋಡಲ್ಲ. ಆ ತರ ಐಡಿಯಾಗಳು ಅಷ್ಟೇ ಸಾಕು. ಅದು ಬಿಟ್ಟು ಸತೀಶ್ ಕ್ಯಾಡಾಬಾಂಬ್ಸ್ ಬರ್ತಾ ಇದಾರೆ ಅಂತ ನೀವು ಪ್ರೆಸ್ ಮೀಟ್ ಅಲ್ಲಿ ವಿತ್ ಡಾಗ್ ಕರ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ಚಿಕ್ಕದಾಗಿ ನಿಮ್ದು ಎಷ್ಟೇ ಬರ್ಲಿ, ಚಿಕ್ಕದಾಗ 1 ಲೈನ್ ಇಂದ ನಿಮ್ಗೆ ಎಷ್ಟು ಜನ ಬರ್ತಾರೆ ಅದಕ್ಕೆ 100 ಜನ ನಾನು ಸೇರಿಸ್ತೀನಿ. ಸೊ ಸತೀಶ್ ಕ್ಯಾಡಾಬಾಂಬ್ ಅಂದ್ರೆ ಕಾಂಟ್ರವರ್ಸಿ ಅಂದ್ರೆ ಸತೀಶ್ ಕ್ಯಾಡಾಬಾಂಬ್ ಅಂದ್ರೆ ನಿಮ್ಮ ಬಟ್ಟೆಗಳ ಬಗ್ಗೆ ಎಷ್ಟು ವಿಡಿಯೋಗಳು ಬರ್ತಿದೆ. ಬ್ರ್ಯಾಂಡ್ ಬಗ್ಗೆ ನೀವು ಯಾವ್ದೋ ಒಂದು ವಿಡಿಯೋ ಮಾತಾಡಿದ್ದೀರಾ, ಅವರು ಕೂಡ ಬ್ರ್ಯಾಂಡ್ ಅವರು ಕ್ಲೇಮ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ನೀವು ಹಾಕೊಂಡು ಬಂದಿರೋ ಬಟ್ಟೆಯ ಬರ್ತೇನು? ಈಗ ಫಸ್ಟ್ ಆ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತೀನಿ. ನಾನದು DOP ಅದೇನೋ ಅವ್ರ ಹೆಸರು, ಅವ್ರು ಬಂದು ಬಿಗ್ ಬಾಸ್ ಟೀಮ್ ಅಲ್ಲಿ ಒಬ್ರು ಇದಾರೆ, ಪ್ರೇಮ ಅದೇನೋ ಅವ್ರ ಹೆಸರು. ಅವ್ರು ಬಂದು ಇನ್ಫ್ಲೂಯೆನ್ಸ್ ಫ್ರೆಂಡ್ ಒಂದು ರೀಲ್ ಮಾಡು ಅಂತ ಹೇಳಿದ್ರು. ಅವ್ರು ಬಂದು ನನಗೆ ರೀಲ್ ಮಾಡಿದ್ರು. ರೀಲ್ ಬಂದು ಇಷ್ಟುದ್ದ ರೀಲ್ ಮಾಡಿರೋದು. ಅದರಲ್ಲಿ ನಾನು ಫುಲ್ ಆಗಿ ಹೇಳಿದ್ದೀನಿ. ಇದು ಬಿಟ್ಟು ನಾನು ಮಿಕ್ದವ್ರಿಗೂ ಅದು ಎಲ್ಲ ಮಾತಾಡೋದು ಎಲ್ಲಾರ್ಗೂ ಗೊತ್ತು. ಸ್ನಿಚ್ಚು, ಆಮೇಲೆ ಬನಾನಾ ಕ್ಲಬ್ ಅಂತ ಜಯನಗರಲ್ಲಿ ಒಂದೇ ರೋಡಲ್ಲಿ 2 ಇದೆ. ಅದಕ್ಕೆ ಮೋಟಲ್ ಜೈನ್ ಅನ್ನೋನು ಮಾರ್ಕೆಟಿಂಗ್ ಹೆಡ್ ಇದ್ದಾರೆ. ಮೋಟಲ್ ಜೈನ್ 2 ಕಡೆನೂ ಕೆಲಸ ಬಿಟ್ಟು ಅವನು ಡಬಲ್ ರೋಡಲ್ಲಿ ಹೊಸದಾಗಿ ಅವನದೇ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಾನು ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳಿದ್ರೆ, ಇವ್ರು ಸ್ಟಾರ್ಟಿಂಗ್ ಅಲ್ಲೇ ಅಷ್ಟಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ಅದು ಅವ್ರು ಗಿಮಿಕ್. ಈಗ ಅದಕ್ಕೆ ಓಡಿದ್ದದು. ಈಗ ಇಷ್ಟು ಫುಲ್ ಹಾಕಿದ್ರೆ ಅದು ಅಷ್ಟು ಮಿಲಿಯನ್ ಓಡ್ತಿತ್ತ? ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ಸ್ನಿಚ್ ಕಂಪ್ನಿಗೆ ಅಂತ ನಾನು ಹೇಳಿಲ್ಲ.
ಸ್ಕಿಪ್ ಅಲ್ಲಿ work ಬನಾನಾ ಕ್ಲಬ್ ಅಲ್ಲಿ ಅವ್ರ employee ಬಗ್ಗೆ ಹೇಳಿರೋದು. ಎಂಪ್ಲಾಯ್ ಬಗ್ಗೆ ನಾನು ಹೇಳಿರೋದು. ಅವ್ರದೀಗ ಡಬಲ್ ರೋಡ್ ಅಲ್ಲಿ ಸುಧಾಮಾ ನಗರದಲ್ಲಿ ಒಂದು ಸಪರೇಟ್ ದೊಡ್ಡದಾಗಿ ಬ್ರ್ಯಾಂಡ್ ಮಾಡಿದ್ದಾರೆ. ಅದು ಬ್ರ್ಯಾಂಡ್ ಅಂಬಾಸಿಡರ್. ಅದಕ್ಕೆ ನನಗೆ 10 ಲಕ್ಷ ಕೊಡ್ತಿದ್ದಾರೆ. ಆಮೇಲೆ 1 ಇಯರ್ ಫುಲ್ ಬಟ್ಟೆನು ಫ್ರೀ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನು ಫೈನಲ್ ಅದು ಸೈನ್ ಆಗ್ಬೇಕು. ಮಾತುಕತೆ ಆಗಿರೋದ್ರ ಬಗ್ಗೆ ನಾನು ಹೇಳಿರೋದು. ಇವ್ರೇನ್ ಮಾಡಿದ್ರೆ ಅದ್ರ ಟೈನಿ ಅಂತ ಇಷ್ಟಕ್ಕೆ ಕಟ್ ಮಾಡ್ಬಿಟ್ಟಿದ್ದಾರೆ. ಇಷ್ಟು ಕಟ್ ಮಾಡಿ ಹಾಕಿದ್ದಾರೆ. ಅವ್ರ ಟೆಕ್ನಿಕ್ ಅದು. ಈಗ ಅದಕ್ಕೆ ಅಷ್ಟು ಮಿಲಿಯನ್ ಓಡ್ತು. ಅದೇ ನಂದು ಇಷ್ಟು ಸ್ಟೋರಿ ಗೊತ್ತಿದ್ರೆ ಅಷ್ಟು ಮಿಲಿಯನ್ ಓಡ್ತಿತ್ತ ಇಲ್ಲ. ಅಲ್ಲ, ನೀವ್ ಹೇಳಿದಂಗೆ ನೀವ್ ದೇಶ ಬಿಟ್ಟು ದೇಶಕ್ಕೆ ಹೋಗ್ಬಿಟ್ಟು ಶಾಪಿಂಗ್ ಅಂತೂ ಮಾಡಲ್ಲ. ನೀವ್ ಮಾಡೋ ಶಾಪಿಂಗ್ ಇಲ್ಲೇ. ನಾನು ಡೀಲ್ ಮಾಡಲ್ಲ ಡೈಲಿ. ಓಕೆ, ಸೊ ಇವತ್ತು ಕೂಡ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಡೆಲ್ಲಿಯಿಂದ ಡೀಲರ್ ಇದ್ದಾರೆ. ಅವರು ನಮ್ಗೆ ಎಲ್ಲ ಕೊರಿಯರ್ ಅಲ್ಲಿ ಬರುತ್ತೆ. ಅದು ಕೊರಿಯರ್ ಅಲ್ಲಿ ಬಂದಿರೋದು. ಅದು ತಂದ್ಬಿಟ್ಟಿದೀನಿ. ಇದನ್ನ ಯಾರು ಬೆಂಗಳೂರಲ್ಲಿ ಅಂದ್ರೆ ಇದ್ರ ಮುಂದೆ ತರ್ಸ್ಕೋಬಹುದು. ನಾನೇ ಫಸ್ಟ್ ಮೊದಲಿಗ ಈ ತರ ಶರ್ಟ್ ನಾನೇ ಮೊದಲಿಗ ತಗೊಂಡಿರೋದು ಅಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದನ್ನು ತಿರ್ಗಾ ಈ ತರದ್ದು ಅಲ್ಲಿತ್ತು ಇಲ್ಲಿತ್ತು ಅಂತ ಹೇಳ್ಬೇಡಿ. ಯಾರು ಇವತ್ತು ಡೇಟ್, ಇವತ್ತು ಎಷ್ಟು ಡೇಟ್ ಮೇಡಮ್, ಇವತ್ತು ನೀವು ಹಾಕೋದು ಎಷ್ಟು ದಿನ ಆಗುತ್ತೆ, ಇವತ್ತು ಡೇಟ್ ಹೇಳ್ಬಿಡಿ. ಇವತ್ತು ಡೇಟ್ ನಾನು ಇಂಟ್ರೋ ಕೊಡ್ತಾ ಇದ್ದೀನಲ್ಲ, ನಾನು ಇವತ್ತು ಡೇಟಿಗೆ ಹೇಳ್ತಾ ಇದ್ದೀನಿ. ಇದನ್ನು ಯಾರಾದ್ರೂ ಬೆಂಗಳೂರಲ್ಲಿ ಇವತ್ತವರೆಗೂ ಹಾಕಿದರೆ ಈ ತರ ಕಲರ್ ಶರ್ಟ್ ಕೊಡಿ, ಒಂದೊಂದೇ ಕೊಡಿ. ಆಮೇಲೆ ಮಡಿಸ್ಕೊಡ್ತೀರಾ? ಬರಲ್ಲ ನಂಗೆ. ಹೊಸ ತಾಳಿ ನಾನೇ ಕ್ಲಿಪ್ ತೆಗಿತೀನಿ. ಕೊಡಿ ಕ್ಯಾಮ್ರಾ ಮುಂದೆ. ನೀವೇ ತೆಗಿತಾ ಇದ್ದೀರಾ? ಹೊಸದೇ ತಾನೇ ಅದು. ಅಲ್ಲೂ ಕ್ಲಿಪ್ ನೋಡಿ, ಅಲ್ಲೂ ಇದೆ. ಫುಲ್ ಹೊಸದೇ ತಾನೇ. ಅಲ್ಲೂ ಶರ್ಟ್ ಕ್ಲಿಪ್ ಈ ಕಡೆ ತೆಗ್ದಿಲ್ಲ, ಅಲ್ಲಿ ತೆಗ್ದಿಲ್ಲ ನೋಡಿ. ಪೇಪರ್ ಎಲ್ಲ ಇವಾಗಲೇ ಬೀಳ್ತಾ ಇದೆ. ಹೊಸದೇನಾ ಎಲ್ಲ ಇಲ್ಲೇ ಇದೆ. ಅದು ಗಮ್ಮತ್ತ. ಕುಡಿ 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 ನಿಮಿಷ ಅದು ತೋರಿಸೋ ರೀತಿ ಬೇರೆ. ಸರ್ ಇಲ್ಲಿ ತೆಗ್ದೇ ಇಲ್ಲ ನಿಮ್ಮ ಕ್ಲಿಪ್ಪು. ಆಯ್ತು, ಇದು ಕ್ಲಿಪ್ ತೆಗೆದಿಟ್ಟಿರ್ತೀನಿ. ಈ ತರ ಶರ್ಟ್ ಸರ್ ಫುಲ್ ಬರುತ್ತಾ? ಸೈಡ್ಗೆ ಇಟ್ಕೊಂಡ್ರು ಇಲ್ಲ ಹಿಂಗೆ ಇಟ್ಕೊಂಡ್ರ? ಈ ತರ ಶರ್ಟ್ ಇವತ್ತಿನ ಡೇಟ್ ಹಿಂದ್ಗಡೆ ಡೇಟ್ ಅಲ್ಲಿ ಯಾರಾದ್ರೂ ಹಾಕೊಂಡಿದ್ರೆ, ಆಮೇಲೆ ಶೋರೂಮ್ ಅಲ್ಲಿ ಇತ್ತು, ಅಲ್ಲಿತ್ತು, ಇಲ್ಲಿತ್ತು ಅನ್ಬೇಡಿ. ಈ ತರ ಶರ್ಟ್, ಈ ಶರ್ಟ್ ಇವತ್ತಿನ ಡೇಟ್ ಹಿಂದಿನ ಡೇಟ್ಗೆ ಯಾರು ಹಾಕೊಂಡಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಇದು ಫಸ್ಟ್ ಶರ್ಟ್. ಈ ತರ ಶರ್ಟ್ಗೆ ಓನರ್ ನಾನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ತುಂಬಾ ಕಾಸ್ಟ್ಲಿ. ಇದು ಇವತ್ತು ನನಗೆ ಗಿಫ್ಟ್ ಆಗಿ ಫ್ರೀ ಆಗಿ ಬಂತು. ಅದು ಅವರಿಗೆ ನನ್ನ ಪ್ರಮೋಷನ್ ಎಲ್ಲ ನೋಡ್ಬಿಟ್ಟು ಇದು ಮಾಡಿದ್ದಾರೆ. ಇದು ತುಂಬಾ ಕಾಸ್ಟ್ಲಿ ಸರ್. ಅವ್ರು ಗಿಫ್ಟ್ ಅಂತ ಹೇಳಿದಾರೆ, ಅಮೌಂಟ್ ಹೇಳಿಲ್ಲ. ನನ್ ಗಿಫ್ಟ್ ಬಂದಿರೋದು ತುಂಬಾ ಕಾಸ್ಟ್ಲಿ. ಇದು ಹಿಂದ್ಗಡೆ ಈ ತರ ಇದೆ. ಇಲ್ಲಿ ಚಿರತೆದು ಒಂದು ಫುಲ್ ಇದ್ರ ತರ ಇದೆ. ಎಲ್ಲ ನೋಡ್ಕೊಂಬಿಡಿ. ಈ ತರ ಶರ್ಟ್ ಇವತ್ತಿನ ಡೇಟ್ ಹಿಂದಿನ ಡೇಟ್ಗೆ ಯಾರ ತೋರ್ಸಕ್ ಆಗಲ್ಲ ಅಂತ ಚಾಲೆಂಜ್ ಮಾಡ್ತೀನಿ. ಹಾಕೊಂಡಿರೋದು. ಸೊ ಇದೆಲ್ಲ ಯಾವ್ದಾದ್ರು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಇಂಪೋರ್ಟೆಡ್? ಇವಾಗ ಇದನ್ನು ನೋಡ್ಬಿಡಿ. ಇದನ್ನು ಅಷ್ಟೇ ಚಾಲೆಂಜ್ ಮಾಡ್ತಾ ಇದೀನಿ. ಇವತ್ತಿನ ಡೇಟ್ ಹಿಂದಿನ ಡೇಟ್ಗೆ ಯಾರು ಹಾಕೊಂಡಿದ್ರೆ ದಯವಿಟ್ಟು ತೋರಿಸಿ ಅಂತ. ಅದು ಬೆಂಗಳೂರಲ್ಲಿ ಮಾತ್ರ ಹೇಳ್ತಾ ಇದೀನಿ. ಅಲ್ಲಿ ಫಾರಿನ್ ಅಲ್ಲಿ ಹಾಕೊಂಡಿರೋದೆಲ್ಲ ಹುಡುಕಿ ಮಡ್ಕಿ ಇದು ಮಾಡಿ ಟ್ರೋಲ್ ಮಾಡಬೇಡಿ. ಇವತ್ತಿನ ಡೇಟ್ಗೆ ಇದು ನಾನೇ ಮೊದಲಿಗ ಈ ತರ ಶರ್ಟ್ ಹಾಕೊಳ್ಳಕ್ಕೆ ತಗೊಂಡಿರೋದು ನಾನೇ ಫಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಬ್ರ್ಯಾಂಡ್ ಅವರು ನನಗೆ ಪ್ರಮೋಷನ್ಗೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನಾನು ಹಾಕೊಂಡ್ರೆ ಈ ಶರ್ಟ್ಗಳು ಇನ್ ಮುಂದೆ ಕ್ಲಿಕ್ ಆಗುತ್ತೆ ಅಂತ. ಬರ್ಬರಿ ಶರ್ಟ್. ಇದು ಬರ್ಬರಿ ಶರ್ಟ್. ಅದೇ ಲೇಬಲ್ನು ಝೂಮ್ ಮಾಡಿ ಮಾಡ್ತೀರಾ? ಹೆಂಗ್ ಮಾಡ್ತೀರಾ ಸರ್? ಝೂಮ್ ಮಾಡಂಗಿದ್ರೆ ಮಾಡಿಬಿಡಿ. ಇನ್ನು ಲೇಬಲ್ಲು ತೆಗ್ದಿಲ್ಲ. ಇಲ್ಲಿ ನೋಡ್ಬಿಡಿ, ಸೀಲನ್ನು ಕಿತ್ತಾಕಿಲ್ಲ, ಅದು ಅಂಟ್ಕೊಂಡಿದೆ. ಅದು ಚೆಕ್ ಮಾಡ್ಬಿಡಿ. ಎಲ್ಲಿ ಲಾಕ್ ಆಗಿದೆ, ಎಲ್ಲೂ ಕಿತ್ತೋಗಿಲ್ಲ. ಆಮೇಲೆ ಅಂಟಿಸ್ಕೊ ಬಂದಿದ್ದಾರೆ ಹೇಳ್ತಾರೆ. ಇಲ್ಲೂ ಶರ್ಟಲ್ಲೂ ಇದೆಯಾ ನೋಡಿ. ಆಮೇಲೆ ಇವೆಲ್ಲ ಫುಲ್ ಪ್ರಿಂಟ್ ಇದೆ. ಆಮೇಲೆ ಮುಟ್ರೆ ಇದು ಕ್ವಾಲಿಟಿ ಫೀಲ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಇದು 600 ರೂಪಾಯಿ ಸಿಗುತ್ತಾ ಇಲ್ಲ ಮಾರ್ಕೆಟ್ ಮೆಜೆಸ್ಟಿಕ್ 200 ರೂಪೀಸಿಗೆ ಸಿಗುತ್ತಾ? ಇದು ನಿಮ್ಮ ಬಾಯಿಂದ ಹೇಳಿ. ಸ್ಪಂದನಗೆ ಕ್ವಾಲಿಟಿ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗಲ್ವಾ? ಯಾರಿಗೆ? ಸ್ಪಂದನಗೆ ಕ್ವಾಲಿಟಿ ಗೊತ್ತಾಗುತ್ತೆ, ನಿಮ್ಗೆ ಕ್ವಾಲಿಟಿ ಚೆನ್ನಾಗಿದೆ. ಅಂಡ್ ಇದು ಇಂಪೋರ್ಟೆಡ್ ಅನ್ಸುತ್ತಾ, ಒರಿಜಿನಲ್ ಅನ್ಸುತ್ತಾ, ಡೂಪ್ಲಿಕೇಟ್ ಮಾರ್ಕೆಟ್ ಮೆಜೆಸ್ಟಿಕ್ ಅನಿಸ್ತಿದ್ಯಾ? ಮುಟ್ಬಿಟ್ಟು ನೀವು ಲೈವ್ ಮೆಜೆಸ್ಟಿಕ್ ಇನ್ನೊಂದು ಮತ್ತೊಂದು ಅಂತ ಅನ್ಸಲ್ಲ. ಕ್ವಾಲಿಟಿ ಆಫ್ ದ ಶರ್ಟ್ ಇಸ್ ರಿಯಲಿ ನೈಸ್. ಬಟ್ ಇದು ಎಷ್ಟು ಮಟ್ಟಕ್ಕೆ ಬ್ರ್ಯಾಂಡ್? ಇದು ಬರ್ಬರಿ ಓಕೆ, ಅದೆರಡು ಇಂಪೋರ್ಟೆಡ್ ಶರ್ಟ್ಸ್. ಇದು ಇಂಪೋರ್ಟೆಡ್ ಮೇಡಮ್. ಇದು ಹೆಸರೇ ಕೇಳಿಲ್ಲ ನಾನು, ನಾನೇ ಕೇಳಿಲ್ಲ. ನನಗೂ ಓದಕ್ಕೆ ಬರ್ತಾ ಇಲ್ಲ ಇದು. ಅದಕ್ಕೆ ನಿಮ್ಗೆ ಓದಿ ಅಂತ ಇದ್ದೀನಿ. ಅಲ್ಲ, ನಾನು ಅದಕ್ಕೆ ಹೇಳಿದ್ದು ಇದು ಇಂಪೋರ್ಟೆಡ್ ಬ್ರ್ಯಾಂಡ್ ಇದು. ಅದ್ರ ನನಗೆ ಗೊತ್ತಿಲ್ಲ. ಇದು ಓದಕ್ ಬರ್ತಾ ಇಲ್ಲ. ಏನಿದೆ ಎಕ್ಸ್ ಅಂತ ಏನೇನೋ ಇದೆ. ಎಕ್ಸ್ಲಾಡೆಂಗ್. ಸರ್, ಸೊ ನೀವು ಇವಾಗ ಹೇಳಿದ್ರಿ ನೀವು ಅಷ್ಟೊಂದು ರೆಕಾರ್ಡ್ಗಳು ಮಾಡಿದಿರಾ, ನಿಮ್ ಬಗ್ಗೆ ಅಷ್ಟೊಂದು ಅವಾರ್ಡ್ಗಳಿದೆ ಅಂತ. ಸೊ ಯಾವ ರೆಕಾರ್ಡ್ ಆಗಿದೆ, ಏನಕ್ಕೆ ರೆಕಾರ್ಡ್ಸ್ ಆಗಿದೆ? ಅಂದ್ರೆ ನಂದು ಡಾಗ್ ಶೋ ಅಲ್ಲಿ ವಿನ್ ಆಗಿರೋದು ಅದು ರೆಕಾರ್ಡ್ಸ್ ಅಲ್ಲಿ ಇರಲ್ಲ. ನಾನು 3000 ಪ್ರೈಸ್ ವಿನ್ ಮಾಡಿದೀನಿ, 300 ನಾಯಿ ಚಾಂಪಿಯನ್ ಮಾಡಿದೀನಿ. ಒಬ್ಬ ಮನುಷ್ಯ 3 ನಾಯಿ ಚಾಂಪಿಯನ್ ಮಾಡಿದ್ರೆ ಅವನು ಡಾಗ್ ಶೋ ಅಲ್ಲಿ ಜಡ್ಜ್ ಆಗ್ಬೋದು. ಇದ್ರದ್ದೆಲ್ಲ ನಾನು ಫೋಟೋನ
ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಸಿಗೆ ಮೇಲೆ ಹಿಂಗೆ ಜೋಡಿಸ್ಬಿಟ್ಟು ಫುಲ್ ಒಂದೇ ಸಲಿ ಶಾರ್ಟ್ ಹೊಡೆದಿದ್ದೀನಿ. ಅದನ್ನ ಕ್ಲಾರಿಟಿ ಆಗಿದೆ, ಅದು ಝೂಮ್ ಮಾಡ್ಕೊಂಡು ಒಂದೊಂದು ಯಾವ ಬ್ರೀಡು, ಯಾವ ನಾಯಿ, ಯಾವ ಇಯರ್ ಝೂಮ್ ಮಾಡ್ಕೊಂಡು ನೋಡಿ. ಇಲ್ಲ ಅಂದ್ರೆ ಅಷ್ಟುನು ಮನೇಲಿ ಹಂಗೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇದಾವೆ, ಅಷ್ಟು ತಂದು ನಿಮ್ ಕಣ್ಮುಂದೆ ಇಡ್ತೀನಿ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಷ್ಟು ವರ್ಷದ ಹಿಂದೆಯಿಂದ ಎಲ್ಲದಕ್ಕೂ ಬೆಸ್ಟ್ ಆಫ್ ಬ್ರೀಡ್ ಅಂದ್ರೆ ಈಗ ಎಲ್ಲಾರು ಬಂದು ಮಾಮೂಲಿ ಮನೇಲಿರೋರು ನಮ್ ನಾಯಿ ಫಸ್ಟ್ ಬಂತು, ನಮ್ ನಾಯಿ ಸೆಕೆಂಡ್ ಬಂತು, ನಮ್ ನಾಯಿ ಥರ್ಡ್ ಬಂತು ಅಂದ್ರೆ ಈ ಫಸ್ಟ್ ಸೆಕೆಂಡ್ ಥರ್ಡ್ ಬಂದು ಸಮಾಧಾನಕರ ಬಹುಮಾನ ಅಂದ್ರೆ ಟೀ ಮುಚ್ಕೊಂಡು ಆಚೆ ಹೋಗಿ ಅಂತ, ಅಂದ್ರೆ ನೀವು ವೇಸ್ಟ್ ಅಂತ. ಡಾಗ್ ಶೋ ಅಲ್ಲಿ ಬೆಸ್ಟ್ ಆಫ್ ಬ್ರೀಡ್, ಬೆಸ್ಟ್ ಆಪೋಸಿಟ್ ಸೆಕ್ಸ್ ಅಂದ್ರೆ ಬೆಸ್ಟ್ ಆಫ್ ಬ್ರೀಡ್ ಅಂದ್ರೆ ಗಂಡುಗಾರ ಕೊಡ್ಬೋದು, ಹೆಣ್ಗಾರ ಕೊಡ್ಬೋದು. ಬೆಸ್ಟ್ ಆಪೋಸಿಟ್ ಸೆಕ್ಸ್ ಅಂದ್ರೆ ಗಂಡುಗಾರ ಕೊಡ್ಬೋದು, ಹೆಣ್ಗಾರ ಕೊಡ್ಬೋದು. ಅಕಸ್ಮಾತ್ ಎಣ್ಣೆ ಟಾಪ್ ಕ್ವಾಲಿಟಿ ಇದ್ರೆ ಹೆಣ್ಣಿಗೆ ಬೆಸ್ಟ್ ಆಫ್ ಬ್ರೀಡ್ ಬರುತ್ತೆ, ಗಂಡು ಟಾಪ್ ಇದ್ರೆ ಬೆಸ್ಟ್ ಆಫ್ ಬ್ರೀಡ್ ಬರುತ್ತೆ. ಆತರ ಯಾವ್ದಕ್ಕಾರೋ ಬರ್ಬೋದು. ನಂದು ಬರೀ ಬೆಸ್ಟ್ ಆಫ್ ಬ್ರೀಡ್, ಬೆಸ್ಟ್ ಆಪೋಸಿಟ್ ಸೆಕ್ಸ್, ಫಸ್ಟ್ ಸೆಕೆಂಡ್ ಥರ್ಡ್ ನನಗೆ ಲೆಕ್ಕನೇ ಇಲ್ಲ. ಆತರ ನನ್ನ ನಾಯಿಗಳಿಗೆ ಬಂದೇ ಇಲ್ಲ, ಬರೀ ಹೈ ಎಂಡೆ. ಅದು 3 ನಾಯಿಗೆ BOB ಬಂದ್ರೆ, ಒಂದ್ ನಾಯಿಗೆ 3 ಸಲ CC ಬಂದ್ರೆ ಅದು ಚಾಂಪಿಯನ್ ಅಂತ, CH ಅಂತ ಡಾಗ್ ನೇಮ್. ಈಗ ಕ್ಯಾಡಬಾನ್ಸ್ ಫೇರಿ ಗರ್ಲ್ ಅಂತಿದ್ರೆ ಚಾಂಪಿಯನ್ ಕ್ಯಾಡಬಾನ್ಸ್ ಫೇರಿ ಗರ್ಲ್ ಅಂತ ಆಗಕ್ಕೆ 3 ಶೋ ಅಲ್ಲಿ ಅದನ್ನ 3 CC ವಿನ್ ಮಾಡಿದ್ರೆ ಅದು ಚಾಂಪಿಯನ್ ಆಗುತ್ತೆ. ಆತರ ನಾನು 300 ನಾಯಿ ಚಾಂಪಿಯನ್ ಮಾಡಿದೀನಿ. ಅಂದ್ರೆ ಒಂದೊಂದು ನಾಯಿಗೆ 3 CC ಸಾಕು. ಒಂದೊಂದು ನಾಯಿಗೆ ನಾನು 3 CC ಇಂದ 7-8 CC ವರೆಗೂ ತಗೊಂಡಿದ್ದೀನಿ. ಅಂದ್ರೆ ಅಷ್ಟು ಶೋ ಅಟೆಂಡ್ ಮಾಡಿದೀನಿ. ಇಂಡಿಯಾದಲ್ಲಿ ಡೆಲ್ಲಿ, ಆಂಧ್ರ, ತಮಿಳ್ನಾಡು, ಊಟಿ, ಬೆಂಗಳೂರು, ಮೈಸೂರು, ಆತರ ಎಲ್ಲಾ ಕಡೆ ಶೋಗೆ ಹೋಗಿ ಅಷ್ಟು ಪ್ರೈಸ್ ವಿನ್ ಮಾಡಿದೀನಿ. ಅದು ಒಂದು ಕಾಲೇಜ್ ಲೈಫ್ ಅಲ್ಲಿ, ಓಡಾಡೋ ಲೈಫ್ ಅಲ್ಲಿ ಮಾಡಿದ್ದು. ಆಮೇಲೆ ಒಂದ್ ಏಜ್ಗೆ ಅಯ್ಯೋ ಏನು ಇದರಲ್ಲಿ ಅಚೀವ್ ಮಾಡಿ ಇಷ್ಟು ಮಾಡಿದ್ರು ಇವನು ಕಾಂಟ್ಯಾಕ್ಟ್ ಮಾಡಿದ್ರೆ ಟಾಪ್ 5 ನಾಯಿಗಳು ಹೌದು ನೀವು ನಿಮ್ಮ ಬ್ರೀಡಿಂಗ್ ಶೋಸ್ ಆಗಿರಬಹುದು ಅಥವಾ ನೀವು ರೆಪ್ರೆಸೆಂಟ್ ಮಾಡಿರುವಂತ ಟಾಪ್ 5 ಈಗ ಆ ನಾಯಿ ಬಗ್ಗೆ ನನಗೆ ಎಕ್ಸ್ಪ್ಲೇಷನ್ ಕೊಡ್ಲಾ? ಈಗ ವರ್ಡ್ಸ್ ನಂಬರ್ 1 ನಿಯೋಪ್ಲಿಟಿನ್ ಮ್ಯಾಸ್ಟಿಫ್ ಅಂತ ಯೂಟ್ಯೂಬ್ ಅಲ್ಲ ಎಲ್ಲಾದ್ರೂ ಸರ್ಚ್ ಮಾಡಿ ಕ್ಯಾಡಬಾನ್ಸ್ ಗೋಸ್ಟ್ ಅಂತ ಬರುತ್ತೆ. ಅಷ್ಟು ಲೂಸ್ ಸ್ಕಿನ್ ನಾನು ಆಲ್ ಓವರ್ ವರ್ಲ್ಡ್ ಗೆ ಚಾಲೆಂಜ್ ಮಾಡ್ತೀನಿ. ಅಷ್ಟು ಲೂಸ್ ಸ್ಕಿನ್ ಅಂದ್ರೆ ಯಾವ ಲೆಕ್ಕಕ್ಕೆ ಲೂಸ್ ಸ್ಕಿನ್ ಅಂದ್ರೆ ಶೋಲ್ಡರ್ ಅಲ್ಲಿ ಇರೋ ಸ್ಕಿನ್ ಅದೇನೋ ತಲೆ ಬಗ್ಸಿದ್ರೆ ಟ್ವೀ ಅಂತ ಇಲ್ಲಿ ಬರೋದು, ಅದ್ರ ಕಣ್ಣೇ ಒಳಗೊಟ್ಟೋಗ್ಬಿಡೋದು. ಅದೇನಾರ ನೋಡ್ಬೇಕಂದ್ರೆ ಹಿಂಗೆ 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 ಅಂದ್ಬಿಟ್ಟು ಹಿಂಗೆ. ಆಗಿನ ಕಾಲದಲ್ಲಿ ಯೂಟ್ಯೂಬ್ ಅಲ್ಲಿ ಅಂದ್ರೆ ನನಗೆ ಅದನ್ನು ಒಂದು ರಾಂಗ್ ಹೇಳ್ಬಿಟ್ಟಿದ್ದೀನಿ, ಯಾಕಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ. ಯೂಟ್ಯೂಬ್ ಅಲ್ಲಿ ನಾನು 25 ವರ್ಷದಿಂದನೇ ಹಾಕಿದ್ದೆ ಅಂತ, ಇವಾಗ ಯೂಟ್ಯೂಬೇ ಇರ್ಲಿಲ್ವಂತೆ, ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗ ನಾನು ಹಾಕಿದ್ದೀನಿ ಕ್ಯಾಡಬಾನ್ಸ್ ಗೋಸ್ಟ್ ಅಂತ. ಯೂಟ್ಯೂಬ್ ಅಲ್ಲಿ ನೋಡಿ. ಆಗಿನ ಕಾಲಕ್ಕೆ 11 ಮಿಲಿಯನ್ ಓಡಿದೆ ಆ ವಿಡಿಯೋ. ಅದು ವರ್ಲ್ಡ್ ಗೆ ನಂಬರ್ 1 ನಿಯೋಪ್ಲಿಟಿನ್ ಮ್ಯಾಸ್ಟಿಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಪರ್ಚೇಸ್ ಮಾಡಕ್ಕೆ ಅಷ್ಟು ಹರಸಾಹಸ ಮಾಡಿ ಏಮಿಟ್ಟಿ ಏನೇನೋ ಕಿಲಾಡಿತನ ಮಾಡಿ ಕೊನೆಗೆ ಆ ನಾಯಿ ತಗೊಳ್ಳೋರ್ಗೂ ಬಿಡ್ಲಿಲ್ಲ. ಆಮೇಲೆ ತಗೊಂಡು ಒಂದು ವಾರಕ್ಕೆ ಅದು ಊಟಿ ಶೋ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಊಟಿ ಶೋಗೆ. ಊಟಿ ಶೋ ಕರ್ಕೊಂಡು ಹೋದಾಗ ರೂಮಲ್ಲಿ ಇರುತ್ತೆ, ಅಲ್ಲಿಂದ ಡಾಗ್ ಶೋಗೆ ಹೋಗ್ತೀನಿ. ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನಾಯಿ ಹತ್ರ ಇರ್ತಾರೆ. ಆ ಆರ್ಗನೈಸರ್ ಬಂದ್ಬಿಟ್ಟು ನೀವೀಗ ಶೋಗ್ ನಿಮ್ಗೆ ಎಂಟ್ರಿನೇ ಕೊಡಲ್ಲ, ಈ ನಾಯಿ ಬೇಡ ಇವಾಗ ನಮ್ಗೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ, ಅಲ್ಲಿ ಒಬ್ರು ಇಲ್ಲ, ಅಲ್ಲಿ ಶೋ ನಡೀತಾ ಇದ್ರು ರಿಂಗ್ ಹತ್ರ ಒಬ್ರು ಇಲ್ಲ, ನೀವ್ ಇದನ್ನ ರೂಮ್ ಕರ್ಕೊಂಡು ಹೋಗ್ತೀರಾ ಇಲ್ವಾ, ಪೊಲೀಸ್ ಕರ್ಸ್ಲಾ ಅಂತ ಹೇಳ್ತಾರೆ. ನಾವು ಕರ್ಕೊಂಡು ಹೋಗೋಂಗೆ ಆಕ್ಟಿಂಗ್ ಮಾಡ್ತೀವಿ. ಅಲ್ಲಿಂದ ಒಂದು 7ನೇ ಸ್ಟಾಲ್ ಅಲ್ಲಿ ನನ್ನ ಫ್ರೆಂಡ್ದು ಕೇಜ್ ಇರುತ್ತೆ, ಅದ್ರೊಳಗೆ ಹಾಕ್ಬಿಟ್ಟು ಬಟ್ಟೆ ಮುಚ್ಚಿಬಿಟ್ಟು ಅವ್ರಿಗೆ ಡ್ರಾಮಾ ಮಾಡ್ತೀವಿ. ನಾವು ಹೊಟ್ಟೆ ಹೋದ್ವಿ, ನಾಯಿ ಬಿಟ್ಟು ಬಂದ್ಬಿಟ್ಟೆ ರೂಮಲ್ಲಿ ಅಂತ ಸುಳ್ಳು ಬಿಡ್ತೀನಿ. ಎಲ್ಲಾ ಜನ ಹೊಟ್ಟೋಯ್ತು ಅಂತ ಹೊಟ್ಟೋಗ್ತಾರೆ, ಅಲ್ಲಿ ನೋಡ್ತಾ ಇರ್ತಾರೆ. ಯಾರೋ ಒಬ್ಬ ಬಂದು ಆ ಬಟ್ಟೆ ಎತ್ಬಿಟ್ಟು ನೋಡ್ಬಿಟ್ಟು ಅಯ್ಯೋ ಅಂತಾನೆ, ತಿರ್ಗಾ ಎಲ್ಲ ಓಡ್ ಬರ್ತಾರೆ. ವಿತ್ ಪೊಲೀಸ್ ಕರ್ಸ್ಬಿಟ್ಟು ನನ್ನ ಅಲ್ಲಿಂದ ಆಚೆ ಕಳ್ಸೋವರೆಗೂ ಬಿಡಲ್ಲ. ಅದನ್ನ ಎತ್ಕೊಂಡ್ ಬರ್ತೀನಿ. ಆ ಲೆವೆಲ್ಗೆ ನಾಯಿ ನಾನು ತಗೊಳ್ಳೋದು. ನಾನು ಏನ್ ತಗೊಂಡ್ರು ಜನ ನನ್ನ ನಾಯಿ ಹತ್ರಕ್ಕೆ ಬರ್ಬೇಕು. ಅಲ್ಲಿ 1000 ನಾಯಿ ಇದ್ರು ಇಲ್ಲಿ ಬರ್ಬೇಕು ಅಂತ ನಾಯಿನೇ ತಗೊಳ್ಳೋದು. ಇವಾಗ ಒಂದು ರ್ಯಾಪಿಡ್ ಫೈರ್ ಮಾಡೋಣ. ಸೊ ನಾನು ಕೆಲವೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳು ನಿಮ್ ಬಗ್ಗೆ ಬಂದಿರೋದ್ರ ಬಗ್ಗೆ ಹೇಳ್ತೀನಿ. ರ್ಯಾಪಿಡ್ ಆಗಿ ನೀವು ಆನ್ಸರ್ ಮಾಡ್ಬೇಕು. ಓಕೆ, ನೋ ಎಕ್ಸ್ಪ್ಲನೇಷನ್, ಜಸ್ಟ್ ಟು ದ ಪಾಯಿಂಟ್. ಓಕೆನಾ? ಕಿಚ್ಚ ಸುದೀಪ್. ನನಗೆ ಆಟಿಟ್ಯೂಡ್ ಅನ್ಸಿದ್ರು. ಬಿಗ್ ಬಾಸ್ ಬರೀ ಡ್ರಾಮಾ, ಕೆಟ್ಟೋರ್ಗೆ ಅಲ್ಲಿ ಕಾಲ. ಸತೀಶ್ ಕಾಡುಗೋನ್. ನಾನು ಏನ್ ಹೇಳಿದ್ರು ಜನ ನಂಬಲ್ಲ. ನಿಜ. ನಾನು ಹೇಳ್ತಾ ಇರೋದೆಲ್ಲ ನಿಜ. ನಂಬೋದು ಬಿಟ್ಟೋರು ಬಿಡ್ಬೋದು. ಗಿಲ್ಲಿ ನನ್ಗೆ ಇಷ್ಟ ಇಲ್ಲ. ಅಶ್ವಿನಿ ತುಂಬಾ ಒಳ್ಳೆಯವರು. ಡಾಗ್ ಬ್ರೀಡಿಂಗ್ ನಂದು ಬಿಸ್ನೆಸ್. ಹರ್ಷ ನನ್ನ ಪ್ರಾಣ. ನಿಮ್ ಫೋನ್.
ನನ್ನ ಫೋನ್ ನಾನು ನೋಡೋದೇ ಇಲ್ಲ. ದಿನಕ್ಕೊಂದು ಎಷ್ಟು ಮಿಸ್ ಕಾಲ್ ಬರುತ್ತೆ ನೀವೇ ನೋಡಿ, ಫ್ಯಾನ್ 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 ಅಂತ. ಅದರಿಂದ ನಾನು ನೋಡೋದೇ ಇಲ್ಲ. ನೀವು ಝೂಮ್ ಮಾಡಿ ನೋಡ್ತೀರಾ, ಇಲ್ಲಿ ಎಷ್ಟು ಮಿಸ್ ಕಾಲ್ ಇದೆ ನೋಡಿ. ಈಗ ನಿಮ್ಮ ಹತ್ರ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗಿಂದ ಅದು ಓಪನ್ ಮಾಡಿ ಟೈಮಿಂಗ್ ನೋಡ್ಕೊಂಬಿಡಿ. 745 ಕಾಲ್ಗಳು. ಅವ್ರ ಬಾಯಿಂದ ನಾನು ಹೇಳಿಸ್ತೀನಿ. ಈಗ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಮೇಡಮ್. ಒಂದೊಂದು ನಂಬರ್ ಎಷ್ಟು ಸೆಕೆಂಡ್ಸ್ ಎಷ್ಟು ನಿಮಿಷ ಗ್ಯಾಪ್ ಅಲ್ಲಿ ಬಂದಿದೆ ಚೆಕ್ ಮಾಡಿ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್ಸ್ ಗ್ಯಾಪ್ ಅಲ್ಲೂ ಕಾಲ್ಸ್ ಬಂದಿದೆ. ಫುಲ್ ಹೋಗಿ 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 ಇವತ್ತು ಎಷ್ಟು ಬಂದಿದೆ ನೋಡಿ. ಹೋಗಿ ನಿಮ್ಮ ಹತ್ರ ಟೈಮ್ ಇಲ್ಲಿಗೆ ಬಂದ್ಮೇಲೆ ಎಷ್ಟು ಮಿಸ್ ಕಾಲ್ ಬಂದಿದೆ ನೋಡಿ. ಇಲ್ಲಿ ಒಳಗೆ ಬಂದ್ಮೇಲೆ 2 ಗಂಟೆಗೆ ಒಳಗೆ ಬಂದ ಆಲ್ಮೋಸ್ಟ್ 12 ಗಂಟೆಯಿಂದ ಮಿಸ್ ಕಾಲ್ಗಳು ಓಡ್ತಾನೆ ಇದಾವೆ. ಅಲ್ಲ, ಹಿಂಗ್ ಓಡಿಸಿ ಅವ್ರಿಗೆ ತೋರಿಸ್ಕೊಂಡು ಓಡಿಸಿ. ನಂಬರ್ಸ್ ಕಾಣಿಸುತ್ತೆ ಬೇಡ. ನಂಬರ್ ಕಾಣೋದು ನನಗೇನು, ಅವ್ರು ಯಾರು ಪರಿಚಯ ಇಲ್ದವ್ರು ಫ್ಯಾನ್ 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 ಅಂತ ತಲೆ ತಿನ್ನಕ್ ಮಾಡೋದು. ಸೊ ಓವರ್ ಆಲ್ 700 ಚಿಲ್ಲರೆ, 732 ಕಾಲ್ಗಳು. ಅಂಡ್ ಅವರ ಯಾವ ಮೇಲ್ ಐಡಿಗೆ ಐ ಥಿಂಕ್ 95,976 ಮೆಸೇಜ್ ಮೇಲ್ಸ್ ಬಂದಿದೆ. ಇನ್ನು ಓಪನ್ ಮಾಡದೇ ಇರೋದು. ಇಷ್ಟ ನನಗೆ ಹುಟ್ಟಿದಾಗಿಂದ ತಲೆನೋವು ಅಂದ್ರೆ ಗೊತ್ತಿಲ್ಲ, ಡಿಪ್ರೆಷನ್ ಅಂದ್ರೆ ಗೊತ್ತಿಲ್ಲ, ಟೆನ್ಷನ್ ಅಂದ್ರೆ ಗೊತ್ತಿಲ್ಲ. ನಾನು ಕೂಲ್ ಮನುಷ್ಯ. 1000 ಜನ 1000 ಮಾತಾಡ್ಲಿ, 1000 ಜನ 1000 ಹೋಗ್ಲಿ, ಏನಕ್ಕೂ ಕುಗ್ಗೋದು ಇಲ್ಲ, ಎಕ್ಕೋದು ಇಲ್ಲ, ತಲೆನೂ ಕೆಡ್ಸ್ಕೊಳಲ್ಲ. ಎಷ್ಟು ಜನ ಎಷ್ಟು ಬೈದ್ರು ಇವಾಗ ಎಲ್ಲಾರ್ಗೂ 80 ಜನಕ್ಕೆ ಒಂದು FIR ಮಾಡಿದೀನಿ. ಅದರಲ್ಲಿ 8 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯಲಂಕ ಗುರು, ಆಮೇಲೆ ಇನ್ನು ಯಾರ್ಯಾರೋ ನಿಮ್ಗೆ ತುಂಬಾ ಹೊಡೆದಿ ಬಡ್ದಿ ಅದ್ರ ಬಗ್ಗೆನೂ ಕೇಳ್ಪಟ್ವಿ. ರೀಸೆಂಟ್ ಆಗಿ ನೀವು ಒಂದು ಬಿಗ್ ಬಾಸ್ ರಿಲೇಟೆಡ್ ಕಾಂಟ್ರವರ್ಸಿಯಲ್ಲಿ ಒಂದಷ್ಟು ಜನದ ಮೇಲೆ FIR ನ ಹಾಕಿದ್ದೀರಾ, ನಿಮ್ಮ ಒಂದು ಸ್ಟೇಟ್ಮೆಂಟ್ ರಿಲೇಟೆಡ್. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇನಂದ್ರೆ, ಒಂದು ನಾನು ಯಾರ ಕಂಟೆಗೆ ಹೋಗಿಲ್ಲ, ನಾನು ಯಾರಿಗೂ ಫ್ರೆಂಡು ಇಲ್ಲ, ಪರಿಚಯನೂ ಇಲ್ಲ, ಏನೂ ಇಲ್ಲ. ಆದ್ರೆ ನನ್ನ ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ, ತಿತ್ತಿ ಮಾಡ್ತೀನಿ, 500 ಕೋಟಿ ಖರ್ಚು ಮಾಡ್ತೀನಿ ಅಂತ ತುಂಬಾ ಬಾಯಿ ಬಂದಂಗೆ ಮಾತಾಡೋರು. ಈಗ ನನ್ನ ನಾಯಿ, ನನ್ನ ಇಷ್ಟ, ನನ್ನ ಶೋಕಿ. ಅವ್ರು ಬೇಕಾದ್ರೆ ಕತ್ತೆ ತಗೊಂಡು ಅವ್ರ ಹೆಸರು ಮಾಡ್ಕೊಳ್ಳಿ. ಅವ್ರು ಈಗ 500 ಕೋಟಿ ಕತ್ತೆ ತಗೊಂಡಿದ್ದೀನಿ ಅಂದ್ರು, ಅದ್ಯಾಕೆ ಕ್ಲಿಕ್ ಆಗಲಿಲ್ಲ? ಅರ್ಥ ಆಯ್ತಾ? ಅವ್ರು ಬಿಸ್ನೆಸ್ ಕತ್ತೆ ಇದ್ರು, ನನ್ನ ಬಿಸ್ನೆಸ್ ನಾಯಿದು. ಅವ್ರದ್ದು ಅವ್ರ ಶೋಕಿ, ನನ್ನ ಶೋಕಿ. ನಾನು ಕತ್ತೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನನ್ನ ನಾಯಿ ನಾನು ತಗೊಂಡು, ನಾನು ಅವ್ರ ಹತ್ರ ಏನು ಸಾಲ ಮಾಡಿಲ್ಲ, ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಅವ್ರ ನಂಬರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಕೆಟ್ಟದಾಗಿ ನನಗೆ ಬೈದು ಕೊನೆಗೆ ಹೊಡೆದು ಸಾಯಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕೊಲೆ ಬೆದರಿಗೆ ಕೇಸು 506 ಇಂದ ಹಿಡಿದು ಎಲ್ಲ ಹಾಕಿದ್ದೀನಿ. ಇವಾಗ ಅವ್ರ ಮೊಬೈಲು ಸೀಸ್ ಆಗಿದೆ. ಅವ್ರದ್ದು ಯಾವುದೋ ಸ್ಯಾಮ್ಸಂಗ್ ಫೋಲ್ಡ್ ಅಂತ, ಯಾವುದೋ 5 ಫೋಲ್ಡರ್ ಯಾವುದೋ ಗೊತ್ತಿಲ್ಲ, ಇಷ್ಟಪ್ಪ ಇದೆ. ಅದು ಸ್ಟೇಷನಲ್ಲಿದೆ. ಅವರು ಸ್ಟೇಷನ್ಗೆ ಅರೆಸ್ಟ್ ಆಗಿ ಇವಾಗ ಸ್ಟೇಷನ್ ಬೇಲ್ ತಗೊಂಡು ಆಚೆ ಇದ್ದಾರೆ. ಅಂದರೆ ಈಗ ನೀವು ಮುಂದಕ್ಕೆ ಅದು ಕೋರ್ಟಲ್ಲಿ ಅದು ಡಿಸ್ಕಷನ್ ಆಗುತ್ತೆ. ಅದು ಬಿಟ್ಬಿಟ್ಟು ಯುವ ಸಾಮ್ರಾಟ್ ಅಂತ ವೈಟ್ ಫೀಲ್ಡ್ ಸೈಡ್ ಒಂದು ಹುಡುಗ ನಂದು ಅಮೌಂಟ್ ಎಷ್ಟು ಅಂತ ಕೇಳೋದನ್ನ ಕಾಲ್ ರೆಕಾರ್ಡ್ ಮಾಡಿಬಿಟ್ಟು, ನಾನೊಬ್ಬನೇ ಬಂದರೆ 1 ಲಕ್ಷ, ವಿತ್ ಡಾಗ್ ಬಂದರೆ 2.5 ಲಕ್ಷ, ನನ್ನ ಮಗನಿಗೆ 50,000 ಅನ್ನೋದನ್ನ ರೆಕಾರ್ಡ್ ಮಾಡಿಕೊಂಡು ಬಿಟ್ಬಿಟ್ಟು ಅಲ್ಲಿ ನನ್ನ ನಂಬರ್ನ ಬಿಟ್ಬಿಟ್ಟಿದ್ರು. ಅಂದ್ರೆ ಇವ್ರಿಗೆ ತೊಂದರೆ ಲೀಕ್ ಮಾಡಿ ಇದು ಮಾಡಿ ಅಂತ ಒಂದೊಂದು ಕಾಲ್ ಬಂದ್ರು ಅದು ಕೆಟ್ಟದಾಗೆ ಬರ್ತಿತ್ತು. ಕೆಟ್ಟದಾಗೆ ಅಂದ್ರೆ ಬರೀ ಇದೇ ವಿಷಯಕ್ಕೆ, ಸರ್ ಇಲ್ಲಿ ಫಂಕ್ಷನ್ ಇದೆ, ಸಪ್ತಗಿರಿ ಕಾಲೇಜು ಎಷ್ಟು ಚಾರ್ಜ್ ಮಾಡ್ತೀರಾ, ಇಲ್ಲಿ ವಿವಿಪುರಂ ಕಾಲೇಜು ಎಷ್ಟು ಚಾರ್ಜ್ ಮಾಡ್ತೀರಾ, ಮೈಸೂರಲ್ಲಿ ಆ ಕಾಲೇಜ್, ವಾರಾಣಿ ಕಾಲೇಜು ಎಷ್ಟು ಚಾರ್ಜ್ ಮಾಡ್ತೀರಾ, ಚಿತ್ರದುರ್ಗದಲ್ಲಿ ಈ ಕಾಲೇಜ್, ಬರೀ ಇದೆ. ಅಂದ್ರೆ ಅದರಲ್ಲಿ 99% ಸುಳ್ಳು ಕಾಲ್ಸ್ ಜಾಸ್ತಿ, ಆದ್ರೆ 1-2 ಒರಿಜಿನಲ್ ಕಾಲು ಮಿಸ್ ಆಗ್ತಿತ್ತು ಅಂಥವ್ರಿಂದ. ಆಮೇಲೆ ಅವರು ಚಾಲೆಂಜು ಮಾಡಿದ್ರು, ಅವ್ರು ಯಾರು ಯಲಂಕ ಅವರು ಚಾಲೆಂಜು ಮಾಡಿದ್ರು, ಅವ್ನು ಫೋನ್ನ ಸ್ವಿಚ್ ಆಫ್ ಮಾಡಿಸ್ತೀನಿ ಅಂತ. ಅವರು ಪೆದ್ದು ಅಂತ ನನ್ನ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದು ಫೋನ್ ಬಂದು ಎತ್ತಿದ್ರೆ ಅದು ಇರಿಟೇಷನ್ ಆಗುತ್ತೆ. ಆದ್ರೆ ಐಫೋನ್ ಅಲ್ಲಿ ಒಂದು ಸೆಟ್ಟಿಂಗ್ ಇದೆ, DND ಅಂತ, ಯಾರು ಗೊತ್ತಿಲ್ಲದಿರೋ ನಂಬರ್ ಬರಬಾರ್ದು ಅಂತ ಮಾಡಿದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನನಗೆ ಒಂದು ಕಾಲು ಬರ್ತಾನೂ ಇಲ್ಲ. ಅವ್ರು ಅನ್ಕೊಂಡಿದ್ದಾರೆ ಬಂದು ನನ್ಗೆ ಇರಿಟೇಷನ್ ಆಗ್ತಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅಷ್ಟು ಜನಕ್ಕೂ, ಆಮೇಲೆ ಅದು ಯಾರು ಗ್ರೂಪ್ ಮಾಡ್ಕೊಂಡು ಗ್ರೂಪಲ್ಲಿ ಮೆಸೇಜ್ ಮಾಡಿ ಇವ್ರಿಗೆ ಟಾರ್ಚರ್ ಮಾಡಿ ಅಂತ ಮೆಸೇಜ್ ಮಾಡ್ತಾ ಇದ್ರು, ಅದು ಸ್ಕ್ರೀನ್ ಶಾಟ್ ಎಲ್ಲ ಗ್ರೂಪ್ ಅಡ್ಮಿನ್ ಅಲ್ಲದೆ ಬೇರೆ ಯಾರೋ ನನ್ನ ಫ್ಯಾನ್ ಇರೋನು ಅದನ್ನ, ಸರ್ ಈ ತರ ಹಿಂಗೆ ನಿಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಆ ಗ್ರೂಪ್ ಸಮೇತ ಸ್ಕ್ರೀನ್ ಶಾಟ್ ಎಲ್ಲ ಹೊಡೆದು ನನಗೆ ಕಳಿಸಿದ್ದಾರೆ. ಅದು ಬಿಟ್ಟು ಯಾರ್ಯಾರು ಕಾಲ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದೆಲ್ಲ ಸೇರಿ ಒಂದು 200 ಜನದ ಮೇಲೆ ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಅದರಲ್ಲಿ 8 ಜನ ಹಿಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, PS ಕಾಲೇಜು ರಿಂಗ್ ರೋಡು, ನನ್ನ ಮಗ ಓದ್ತಾ ಇರೋದು ಅಲ್ಲೇ. ಅದರಲ್ಲಿ BBA ಸ್ಟೂಡೆಂಟ್ಗಳು ಅಷ್ಟು ಫೀಸ್ ಕೊಟ್ಟು ಅಷ್ಟು ಅಫಿಷಿಯಲ್ ಮಕ್ಕಳಾಗಿ ಬಂದಿರ್ತಾರೆ. ಅದರಲ್ಲಿ ಅದು ಏನು ಹೊಟ್ಟೆ ಹೊಡ್ಕೊಂಡಿದಾರೋ ಗೊತ್ತಿಲ್ಲ. ನನ್ನ ಮಗನ ಜೊತೆ ಅಲ್ಲೆಲ್ಲ ಸೆಲ್ಫಿ ಹೊಡ್ಸ್ಕೊಂತಾರಂತೆ ಹೋಗಿದ ಕಡೆ ಎಲ್ಲ. ಇಡೀ ಕಾಲೇಜ್ಗೆ ನನ್ನ ಮಗ ಫೇಮಸ್ ಆಗಿದ್ದಾನೆ ಅಂತ. ಅವ್ನ ಕಾಲೇಜಲ್ಲಿ ಅವ್ನ ಕ್ಲಾಸ್ ಅವ್ರು ಬಿಟ್ಟು ಬೇರೆ ಸೆಕ್ಷನ್ ಅವರು ಅವ್ರ ಮೇಲೂ, ಅಂದ್ರೆ ಯಾರ ನಂಬರ್ ನನಗೆ ಬೈದೆಲ್ಲ ಮೆಸೇಜ್ ಮಾಡಿದ್ರು, ಅದರಲ್ಲಿ ಅವ್ನ ಕಾಲೇಜ್ ಹುಡುಗರು ಇದ್ದಾರೆ ಅನ್ನೋದು
ನನಗೆ ಆಶ್ಚರ್ಯ ಬಂದ್ಬಿಡ್ತು, ಅದು ಅಷ್ಟು ಅಫಿಷಿಯಲ್ ಕಾಲೇಜಲ್ಲಿ ಹಿಂಗೆ ಮಾಡ್ತಾರ ಅಂತ. ಈಗ ಕಂಪ್ಲೇಂಟ್ ಮಾಡಿದಾಗ ಅವ್ರ ಕಾಲೇಜ್ಗೆ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ. ಅವ್ರ ಅಪ್ಪ ಅಮ್ಮ ಅಂದ್ರೆಲ್ಲ ಬಂದು ಕಾಲೇಜ್ ಲೈಫ್ ಹಾಳಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಕೊಂಡು ಬೇಡ್ಕೊಂಡ್ರು ಅಂತ ಅವ್ರನ್ನ ಬಿಟ್ಬಿಡ್ತೀರಾ ಅಂತಾನೂ ಕೇಳಿದ್ರು. ನಾನು ಇಲ್ಲ ಸರ್, ಒಂದ್ಸಲಿ ನನ್ನ ಕೆತ್ಕದ ಮೇಲೆ ನಾನು ಅವ್ರನ್ನ ತಿಮಿಂಗ್ಲ ತರ ತಿನ್ನೋರ್ಗೂ ಬಿಡಲ್ಲ ಸರ್. ಒಬ್ಬೊಬ್ರಿಗೆ 10 ಲಕ್ಷ ಖರ್ಚಾಗ್ಬೇಕು. ಅದು ಈ ಕೋರ್ಟಲ್ಲಿ ಅವ್ರು ಇದಾದ್ರೂ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ, ಅದರಲ್ಲಿ ಇದಾದ್ರೆ ಇನ್ನೊಂದು ಕೇಸ್ ಹಾಕ್ತೀನಿ. ಸುಪ್ರೀಂ ಕೋರ್ಟ್ ಹೋಗೋವರೆಗೂ ನನಗೆ ಬಿಟ್ಟಿ ಲಾಯರು, ನಾನು ಅದನ್ನು 0 ರೂಪೀಸಲ್ಲಿ ಸಂಪಾದನೆ ಮಾಡಿದ್ದೀನಿ ಲಾಯರ್ನ. ನಾನು ಎಲ್ಲೂ ಫೀಸ್ ಕೊಡೋಂಗಿಲ್ಲ, ಬರೀ ಅವ್ರದ್ದು ಏನು ಖರ್ಚಾಗುತ್ತೆ ಅಷ್ಟೇ ನಾನು ಕೊಡೋದು. ನನಗೆ 1000 ಜನದ ಮೇಲೆ 1000 ಕೇಸ್ ಹಾಕೋದು ನಾನು 1 ಪೈಸೆ ಖರ್ಚಾಗಲ್ಲ. ನಂಗೆ ಫ್ರೀ ಲಾಯರು. ಅದರಿಂದ ನಾನು ಅವ್ರನ್ನ ಹೆಂಗೆ ಅಂದರೆ ತಿಗಣೆ ಥರ ರಕ್ತ ಇರೋವರೆಗೂ ಬಿಡಲ್ಲ. ಅವರೆಲ್ಲ ಬಂದು ತಪ್ಪು ಒಪ್ಪಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಅವ್ರು ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸರ್, ಅವ್ನು ಹೇಳ್ಕೊಟ್ಟ ಇವ್ನು ಹೇಳ್ಕೊಟ್ಟ ಗ್ರೂಪಲ್ಲಿ ಹಿಂಗೆ ಹೇಳಿದ್ರು ಅಂತೆಲ್ಲ ಒಪ್ಕೊಂಡು ಬರ್ಕೊಟ್ಟು ಅವರೇ ಸಿಗಾಕೊಂಡಿದ್ದಾರೆ. ಅದನ್ನ ಇಟ್ಕೊಂಡು ನಾನು ನೆಕ್ಸ್ಟ್ ಲೆವೆಲ್ಗೆ ಇನ್ನ ಕೇಸ್ನ ಮಾಡ್ತಾ ಇದ್ದೀನಿ. ಅವ್ರು ತಪ್ಪು ಒಪ್ಪಿಗೆ ಮಾಡಿದ ತಕ್ಷಣ ಬಿಟ್ಬಿಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದು ಕೋರ್ಟಲ್ಲಿ ಇದಾಗುತ್ತೆ, ಅದಕ್ಕೆ ಫೈನ್ ಇರುತ್ತೆ, ಶಿಕ್ಷೆ ಇರುತ್ತೆ, ಎರಡೂ ಇರುತ್ತೆ. ಅದಾದ್ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಅದು ಇನ್ನೊಂದು ಕೋರ್ಟ್ಗೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ. ಇದನ್ನು ಎಷ್ಟು ವರ್ಷ ಆಗುತ್ತೆ ಅಷ್ಟು ಅಲಿಸ್ತೀನಿ, ಅದನ್ನು ಎಷ್ಟು ವರ್ಷ ಆಗುತ್ತೆ ಅಷ್ಟು ಅಲಿಸ್ತೀನಿ. ಅವ್ರನ್ನ ಅಷ್ಟು ಈಸಿಯಾಗಿ ಬಿಡಲ್ಲ. ಅವ್ರು ಎಂಥ ಅಫಿಷಿಯಲ್ ಮಕ್ಕಳಾಗಿರ್ಲಿ, ಎಂಥ ಬೇರೆ ಫೀಲ್ಡಿಂದ ಬಂದಿರೋರಾದ್ರು, ಅವ್ರು 1 ಲಕ್ಷ ಜನ ಎದುರಾಕೊಂಡ್ರು ನಾನು ಒಬ್ಬನೇ ಸಿಂಗಲ್ಲು. ನಾನು ಯಾರು ಇನ್ಫ್ಲೂಯೆನ್ಸು ಮಾಡಲ್ಲ. ಪೇಪರು ಪೆನ್ನು ಲೀಗಲ್ ಆಗಿ ಹೋಗ್ತೀನಿ. ಬೇರೆಯವ್ರ ಥರ ಕಾನೂನನ್ನ ಕೈಗೆ ತಗೊಳ್ಳಲ್ಲ, ಕರೆಸಿ ಒಡಿಸೋದು ಬಡಿಸೋದು ಆ ಕೆಲಸ ನಾನು ಮಾಡೋನಲ್ಲ. ಪೇಪರು ಪೆನ್ನು ನೋಡಿ ನೆಕ್ಕೊಂಡು ನೀವು ಬ್ಯಾಡ್ ಕಮೆಂಟ್ ಮಾಡಿದ್ರು ಕೆಳಗೆ ಆರ್ಟ್ ಸಿಂಬಲ್ ಆಗ್ತಿದೆ. ಅದರ ಅರ್ಥ ಬಂದು ನೀವು ನನ್ನ ಕಣ್ಣಿಗೆ ಬಿದ್ದಿದ್ದೀರಾ ಅಮ್ಮ ತೋರಿಸ್ತೀನಿ ಅಂತ ಅರ್ಥ ಆಯ್ತಾ ಅಷ್ಟೇ. ಸೊ ಎಷ್ಟೋ ವಿಡಿಯೋಗಳು ಕೆಳಗೆ ನೆಗೆಟಿವ್ ಕಾಮೆಂಟ್ಸ್, ನೆಗೆಟಿವ್ ಮೆಸೇಜಸ್ ಬರ್ತಿರುತ್ತೆ, ನಿಮಗೆ ಅದೇನು ಎಫೆಕ್ಟ್ ಆಗಲ್ಲ? ನೋಡೋದೇ ಇಲ್ಲಲ್ಲ, ನಾನು ಬರೀ ಕೌಂಟ್ಸ್ ನೋಡೋದು. ಈಗ ನನ್ನಿಂದ ಅವನು ಉದ್ಧಾರ ಆಗ್ತಾ ಇದ್ದಾನೆ. ಯಾರು ನನ್ಗೆ ಕೆಟ್ಟದಾಗಿ ರೀಲ್ ಮಾಡಿ ಹಾಕ್ತಾನೆ ಅವನದಕ್ಕೆ ಹೋಗಿ ಬೇಕಾದ್ರೆ ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಅವ್ರು ನನ್ನಿಂದ ಉದ್ಧಾರ ಆದ್ರೆ ಅಂತ ಅವ್ರನ್ನೇ ಕೇಳ್ಕೊಳ್ಳಿ. ಅವ್ರಿಗೆ ಫಾಲೋವರ್ಸ್ ನನ್ನಿಂದ ರೈಸ್ ಆಗಿರ್ತಾರೆ. ನನ್ನ ವಿಡಿಯೋ ಮಾತ್ರ ಮಿಲಿಯನ್ ನೋಡಿರುತ್ತೆ, ಮಿಕ್ಕದವ್ರದೆಲ್ಲ 3000 2000 ಓಡಿರಲ್ಲ. ಅವ್ರದ್ದೇ ಫುಲ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನನ್ನ ಹೆಸರು ಯೂಸ್ ಮಾಡಿದಾನೆ ಅಂದ್ರೆ ಅದು ಓಡುತ್ತೆ. ನನ್ನಿಂದ ಅವ್ನಿಗೆ ಇನ್ಕಮ್ ಆಗ್ತಿದೆ, ನನ್ನಿಂದ ಅವ್ನಿಗೆ ಹೆಸರು ಆಗ್ತಿದೆ, ನನ್ನಿಂದ ಅವ್ನಿಗೆ ಫಾಲೋವರ್ಸ್ ಜಾಸ್ತಿ ಆಗ್ತದೆ, ನನ್ನಿಂದ ಅವ್ನಿಗೆ ವ್ಯೂಸ್ ಜಾಸ್ತಿ ಆಗ್ತದೆ. ಇದನ್ನ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಎಷ್ಟು ಜನ ಸೋಷಿಯಲ್ ಮೀಡಿಯಾ ಅವರು ಟ್ರೋಲ್ಸ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಅವ್ರದ್ರಲ್ಲಿ ಅವರೇ ಎದೆ ಮುಟ್ಕೊಂಡು ಹೇಳಿ ನಂದೇ ಹೈಯೆಸ್ಟ್ ಓಡಿರೋದು ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಆದ್ರೆ ಅದಕ್ಕೆ ಏನೇನು ಬ್ಯಾಡ್ ಆಗಿ ಮಾಡಿದ್ದಾರೆ ಅವ್ರಿಗೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಬಿಡಲ್ಲ. ಸೊ ಒಂದು ತಿಂಗಳಿಗೆ ಸತೀಶ್ ಕಾಡಬೊಮ್ಮ ಅವರು ಎಷ್ಟು ದುಡಿತಾರೆ? ನಾನು ಒಂದು ಫಂಕ್ಷನ್ ಹೋದ್ರೆ 2.5 ಲಕ್ಷ ಚಾರ್ಜ್ ಮಾಡ್ತೀನಿ ವಿತ್ ಡಾಗ್. ಆದ್ರೆ ನನಗೆ ಈಗ ಬೇರೆಯವರೆಲ್ಲ ನೀವು ಬಿಗ್ ಬಾಸ್ ಹೋದ್ಮೇಲೆ ಹೆಸರು ಬಂತು ಅಂತಾರೆ. ನಾನು ಬಿಗ್ ಬಾಸ್ ಹೋಗಿ ಬಂದಿರೋದಕ್ಕೆ ನಾನು ಒಬ್ಬನೇ ಅಂತ ಮಾಡ್ತಾ ಇದ್ದೀನಿ. ಅಂದ್ರೆ ಬಿಗ್ ಬಾಸ್ ಹೆಸರೆತ್ತಿದ್ರೆ ಒಬ್ಬನೇ ಅಂದ್ರೆ ನಾನು ಒಬ್ಬನೇ. ಅವಾಗ ಒಬ್ಬನೇ ಬರಕ್ 1 ಲಕ್ಷ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಬಿಗ್ ಬಾಸ್ ನಾನು ಒಬ್ಬನೇ 1 ಲಕ್ಷ ವಿತ್ ಡಾಗ್. ಬಿಗ್ ಬಾಸ್ಗಿಂತ ಮುಂಚೆಯಿಂದಲೂ ವಿತ್ ಡಾಗ್ ಅದು 2.5 ಲಕ್ಷ. ಇವತ್ತು 2.5 ಲಕ್ಷ. ನನ್ನ ಮಗ ಬಂದು ಫೇಲ್ ಪಾರ್ಟಿಯಿಂದ ಫೇಮಸ್ ಆದ. ಇವತ್ತು 50,000ಕ್ಕೆ ಅವನೊಬ್ಬನ್ನೇ ಕರೀತಾ ಇದ್ರೆ ಪಬ್ಗಳಲ್ಲಿ. ಅದು ಚಿಂಚಂಚು ಪಾರ್ಟಿ, ತೈ ಪಾರ್ಟಿ. ಯಾಕಂದ್ರೆ ಅವ್ನು ಕೊರಿಯನ್ ಸಿಂಗರ್, ವಿ ಸಿಂಗರ್ ತರ ಇದ್ದಾನೆ, BTS ಸಿಂಗರ್ ತರ ಇದ್ದಾನೆ. ಕೊರಿಯನ್ ಒಬ್ರು ಇದಾರಲ್ಲ, ಸೇಮ್ ಟು ಸೇಮ್ ಇದಾರೆ ಅಂದ್ಬಿಟ್ಟು ಹುಡುಗಿರು ಅವನಿಗೆ ಫ್ಯಾನ್ಸ್ ಇದ್ದಾರೆ, ಫಾಲೋವರ್ಸ್ ಅಲ್ಲ. ಫ್ಯಾನ್ಸ್ಗೂ ಫಾಲೋವರ್ಸ್ಗೂ ಡಿಫ್ರೆನ್ಸ್ ಇದೆ. 2 ಲಕ್ಷ ಫ್ಯಾನ್ಸ್ ಇದ್ದಾರೆ ಅಂದ್ರೆ ಅವ್ನು ಯಾರೋ ಮುಟ್ಟಾಳ ಒಂದು ಇನ್ಸ್ಟಾಗ್ರಾಮ್ ಕಟ್ ಮಾಡ್ಬಿಟ್ಟು ಹಾಕ್ದ ನೋಡಿ ಇಲ್ಲಿ 10K ಅಷ್ಟೇ ಇರೋದು ಅಂತ. ಅವ್ನು ಹಾಕಿದ್ಕೆ ನನ್ನ ಮಗನ್ 4,000 ಫಾಲೋವರ್ ಜಾಸ್ತಿ ಆದ್ರು. ಅವನಿಗೆ ಧನ್ಯವಾದ. ಸರ್ ಇಷ್ಟೊತ್ತವರೆಗೂ ಹೇಳಿದ್ರಿ, ನಿಮ್ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡ್ವಿ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅದು ಜನಕ್ಕೆ ಬಿಟ್ಟಿದ್ದು. ಬಟ್ ಜನ ಯಾವಾಗ್ಲೂ ಹೇಳೋದು ಸತೀಶ್ ಅವರು ಹೇಳೋದೆಲ್ಲ ನಿಜನಾ ಅನ್ನೋ ಒಂದು ಪ್ರಶ್ನೆ. ಯಾವ್ದಾದ್ರು ಒಂದು ರಿಯಲ್ ಟೈಮ್ ಇನ್ಸಿಡೆಂಟ್ ಹೇಳಿ, ಜನ ಅದನ್ನ ನೋಡ್ಬಿಟ್ಟು ಹೌದು ಇದು ನಾವು ನೋಡಿದೀವಿ ಅಥವಾ ರಿಲೇಟಬಲ್ ಅಂತ ಅನ್ಕೋಬೇಕು. ಅಂತದ್ ಯಾವ್ದಾದ್ರು ಇನ್ಸಿಡೆಂಟ್ ಇದ್ರೆ ತಿಳಿಸಿ. ಆಯ್ತು, ಇವಾಗ ನಾನೇ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ಮೇಡಮ್. ಆದ್ರೆ ಟಕ 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 ಆನ್ಸರ್ ಹೇಳ್ಬೇಕು. ಒಳಗೇನಿದೆ ಅದನ್ನೇ ಹೇಳ್ಬೇಕು, ರಿಯಾಲಿಟಿ ಏನು ಅದನ್ನೇ ಹೇಳ್ಬೇಕು. ಇವಾಗ ಭುವನ್ ಗೌಡ ಸರ್ KGF ಸಿನಿಮಾಟೋಗ್ರಾಫರ್ ಎಷ್ಟು ಫೇಮಸ್, ಎಷ್ಟು ಹಿಟ್ ಮೂವೀಸ್ ಮಾಡಿದ್ದಾರೆ. ಅದು ನಂಬರ್ 1 ಹಿಟ್ ಮೂವೀಸ್ ಮಾಡಿದ್ದಾರೆ. ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬಿಟ್ಟು ಸರ್ ನಮ್ಮ ನಾಯಿಗೆ ಒಂದು ಫೋಟೋ ಶೂಟ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರ, ಇಲ್ಲ ಕೇಳಿದ ತಕ್ಷಣ ಚಪ್ಪಲಿ ತಗೊಂಡು ಹೊಡೆದು ಕಳಿಸ್ತಾರ? ಅವರ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮಾಡಕ್ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ ನನಗೆ. ಮಾಡಕ್ಕಲ್ಲ, ಮಾತಾಡಕ್ಕಾರ ಟೈಮ್ ಕೊಡ್ತಾರ ಇಲ್ಲ ಓಡಿಸ್ತಾರ ಅಂತ ಕೇಳ್ತಾ ಇದ್ದೀನಿ. ಓಡಿಸಿರ್ಬೋದು. ಮಾತಾಡಕ್ಕೂ ಕೇಳಿಸ್ಕೊಳಲ್ಲ, ಹೋಗಲ್ಲೇ ನಾನು ಅಲ್ಲಿದ್ದೀನಿ ನಿನ್ ನಾಯಿ ಯಾಕೆ ನಾನು ಮಾಡ್ಬೇಕು ಅಂತ ಓಡಿಸ್ತಾರೆ. ಕರೆಕ್ಟಾ? ಇವಾಗ ಪಾಂಡೋ ಡಾಗ್ ಅಂತ ರಾಗಿಣಿ ಮೇಡಮ್ ಅವರು ಬಂದು ಲಾಂಚ್ ಮಾಡಿದ್ರು 10 ಅಡಿ ಕೇಕ್. ಅದನ್ನ ನಾನು ನನ್ನ ಮಗನ ಜೊತೆನು ಫೋಟೋ ಹೊಡೆದಿರೋ ಫೋಟೋ ಗೂಗಲಲ್ಲಿ ಇದೆ. ಆಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಭುವನ್ ಗೌಡ ಸರ್ ಫೋಟೋ ಶೂಟ್ ಮಾಡ್ತಾ ಇರೋದು ಈ ಥರ ಸ್ಟುಡಿಯೋಲ್ಲಿ ಎಲ್ಲ ವಿತ್ ಅವ್ರ ಫೇಸ್ ಸಮೇತ, ನನ್ನ ಫೇಸ್ ನಾಯಿ ಸಮೇತ ಹಾಕಿದ್ದೀನಿ.
ಒಂದ್ರಲ್ಲಿ ಬರೀ ನಾಯಿ ಸರ್ ಇದ್ದಾರೆ, ಒಂದ್ರಲ್ಲಿ ನಾಯಿ ನಾನು ಸರ್ ಇದ್ದಾರೆ. ಅದು ವಿಡಿಯೋ ನಾನು ಲಿಂಕ್ ಕಳಿಸ್ತೀನಿ. ಅಷ್ಟು ಬ್ಯುಸಿ ಇದಾದ್ರೂ ಆ ನಾಯಿ ವ್ಯಾಲ್ಯೂ 30 ಕೋಟಿ ವರ್ತು. ಅಂದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ರೇರೆಸ್ಟ್ ಕಲರ್ ರೆಡ್ ಅಂಡ್ ವೈಟ್ ಪಾಂಡ್ ಆರ್ ಡಾಗ್ ಅಂತ ಅದು ಒಂದು ಶೂಟ್ ಮಾಡಿಕೊಟ್ರು. ಎಷ್ಟು ಅಮೌಂಟ್ ಚಾರ್ಜ್ ಮಾಡಿರ್ಬೋದು ಹೇಳಿ? ಅವ್ರ ಟ್ಯಾಲೆಂಟ್ಗೆ ಎಷ್ಟು ಕೇಳಿರ್ಬೋದು, ಎಷ್ಟು ಚಾರ್ಜ್ ಮಾಡಿರ್ಬೋದು? ಅವ್ರ ಎಷ್ಟು ಚಾರ್ಜ್ ಮಾಡಿರ್ತಾರೋ ಗೊತ್ತಿಲ್ಲ. ನಿಮ್ ಟ್ಯಾಲೆಂಟ್ ನೀವು ಅದನ್ನ 0 ರೂಪೀಸ್ ಮಾಡಿರ್ಬೋದು ಅನ್ನೋದು ನನ್ನ ಪ್ರಿಡಿಕ್ಷನ್. ಒಂದು ಟೀ ಅವ್ರ ದುಡ್ಡಲ್ಲಿ ನನಗೆ ಕೊಡಿಸ್ಬಿಟ್ಟು ಶೂಟ್ ಮಾಡ್ಕೊಟ್ಟು ಹೋದ್ರು 0 ರೂಪೀಸ್. ನನ್ನಿಂದ 1 ರೂಪಾಯಿನೂ ತಗೊಳ್ದೆ 0 ರೂಪೀಸ್ ಅಲ್ಲಿ ಅವರೇ, ಅದು ಎದುರುಗಡೆನೆ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ದುಡ್ಡಲ್ಲಿ ಟೀ ನನಗೆ ಕೊಡಿಸ್ಬಿಟ್ಟು ಶೂಟ್ ಮಾಡಿ ಕೊಟ್ರು. ಅದನ್ನ ಎಡಿಟಿಂಗ್ ಬಂದು ಸುನಿಲ್ ಅಂತ, ಇವ್ರ ತಾಯಿಗೆ ಕ್ಲೋಸ್ ಫ್ರೆಂಡ್ ಸುನಿಲ್ ಅಂತ, ಮೈಸೂರು ಇಂಜಿನಿಯರ್ ಅವರು, ಅವ್ರಿಗೆ ತುಳಸಿ ಧಾರಾವಾಹಿ ಮಾಡ್ತಾರೆ ಅವರು. ಅದು ಎಡಿಟಿಂಗಿಗೆ KGF ಅಲ್ಲಿ ಅವರು ಇಲ್ಲೇ ಎಲ್ಲ ಇದು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಎಡಿಟಿಂಗ್ ಆಫೀಸ್ಗೆ ಕಳಿಸ್ತಾರೆ. ಅಲ್ಲಿ ಹೋಗಿ ಎಡಿಟಿಂಗ್ಗೆ ಹೋಗ್ತೀನಿ. ಅವ್ರು ಬಂದು, ಸರ್ ನೀವಿದ್ರೆ ನಾನು ಮಾಡಲ್ಲ, ನಾನು ಎಷ್ಟು ಫೇಮಸ್ಸು, ನೀವಿಲ್ಲದೆ ಇದ್ರೆ ನಾನು ಮಾಡ್ತೀನಿ, ಹೆಂಗಿರುತ್ತೆ ನೋಡಿ ಅಂತಾರೆ. ಸರ್ ಇಲ್ಲ ಸರ್, ನಾನು ಇದ್ರೇನೆ ಅದು ಫಿನಿಶಿಂಗ್ ಆಗೋದು ಸರ್ ಅಂತ. ನೀನೇನು ನನಗಿಂತ ಫೇಮಸ್ಸಾ, ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಆ ಮೂವಿ ಮಾಡಿದ್ದೀನಿ ಈ ಮಾಡಿದ್ದೀನಿ, ಮೂವಿನೇ ನಾನು ಇಲ್ಲದೆ ಟೇಕ್ ಮುಂದಕ್ಕೆ ಹೋಗಲ್ಲ ಅಂತ ಒಬ್ಬ ಹುಡುಗ ಮಾತಾಡ್ತಾನೆ. ಅವ್ನು ಬಂದು ನಾಗರಬಾವಿಲಿ ಇರ್ತಾರೆ ಅವ್ರ ಆಫೀಸು, ಅಮ್ಮಾಸ್ ಪೇಸ್ಟ್ರೀಸ್ ಮೇಲ್ಗಡೆ. ಅವ್ರಿಗೆ ಹೋಗಿ ಕೊಟ್ಟು ಬರ್ತೀನಿ. ಅವ್ರು ಬಂದು ದೊಡ್ಡ ಅಮೌಂಟ್ ಕೇಳ್ತಾರೆ. ಕೊನೆಗೆ ಒಂದು ಅಮೌಂಟಿಗೆ ಬರ್ತಾರೆ, ಫುಲ್ ದೊಡ್ಡ ಅಮೌಂಟ್ ಕೇಳ್ತಾರೆ. ನಾನು ಏನು ಮೂವಿ ಮಾಡ್ತಾ ಇಲ್ಲ ಸರ್, ಒಂದು ಚಿಕ್ಕದೊಂದು ಫಂಕ್ಷನ್ ಎಡಿಟ್ ಮಾಡ್ಕೊಡಿ ಅಂತ ಕೇಳ್ತೀನಿ. ಅವ್ರೇನು ಮಾಡ್ತಾರೆ, ನೀನು ಇದ್ರೆ ನಾನು ಮಾಡಲ್ಲ ಅಂದ್ಬಿಟ್ಟು 15 ದಿವಸ ಟೈಮ್ ತಗೊಳ್ತಾರೆ. ನನಗೆಲ್ಲ ಪೇಷನ್ಸ್ ಕಡಿಮೆ, ಅವ್ರು ಮಾಡೋದು ಮಾಡಲಿ, ನನ್ನ ಸ್ಟೈಲಲ್ಲಿ ನಾನು ಮಾಡೋಣ ಅಂತ. ನಾನು ಯಾವುದು ಓದಿಲ್ಲ, ಎಡಿಟಿಂಗ್ ಮಾಡಕ್ ನನಗೆ ಬರಲ್ಲ. ನಾನು ಎಡಿಟಿಂಗ್ ಮಾಡಿಲ್ಲ, ಎಡಿಟಿಂಗ್ ಮಾಡೋದು ನೀವು ಅಂತ ಅನ್ಕೊಳ್ಳಿ, ನಿಮ್ಗೆ ಮಾಡಕ್ ಬರುತ್ತೆ. ಆದ್ರೆ ಹೆಂಗ್ ಮಾಡಿದ್ರೆ ಅದು ವಾವ್ ಅನ್ನೋದು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಬರೀ ನಾನು ಹೇಳ್ದಂಗೆ ಕೇಳ್ತೀರಾ, ಇಲ್ಲಿಂದ ಇಲ್ಲಿ ಕಟ್ ಮಾಡಿ, ಇಲ್ಲಿಂದ ಇಲ್ಲಿ ಸ್ಲೋ ಮೋಷನ್ ಮಾಡಿ, ಇಲ್ಲಿಂದ ಇಲ್ಲಿ ಹಾಕಿ, ಈ ಮ್ಯೂಸಿಕ್ ಇದಾಕಿ, ಈ ಮ್ಯೂಸಿಕ್ ಇದಾಕಿ, ಇದಕ್ಕೆ ಟಕ್ ಟಕ್ ಟಕ ಅಂತ ಹಾಕಿ, ಆ ಥರ ಎಲ್ಲ ನಾನು ಕುತ್ಕೊಂಡು ಮಾಡಿಸ್ದೆ ಇನ್ನೊಂದ್ ಕಡೆ. ಆಮೇಲೆ 15 ದಿವಸ ಬಿಟ್ಟು ಹೋದೆ. ಫುಲ್ ಬಿಲ್ಡಪ್ ಅಲ್ಲಿ ಅದ್ರ ಮೇಲೆ ಟೆಸ್ಟ್ ಅಂತ ಬೇರೆ ಹಾಕೊಂಡು ಅದನ್ನ ಎಲ್ಲ ಎತ್ಕೊಂಡು ಹಾಕೊಂಡ್ಬಿಡ್ತೀನಿ. ಅದೇನೋ ಫಾರ್ ಟೆಸ್ಟ್ ಅಂತ ಏನೋ ಹಾಕಿರ್ತಾರಲ್ಲ, ಆ ಥರ ಏನೋ ಮಾಡಿ ಎಲ್ಲ ಮಾಡಿ ಮಾಡಿದ್ರು, ಪ್ಲೇ ಮಾಡಿದ್ರು. ಫುಲ್ ಪ್ಲೇ ಆಯ್ತು. ನೋಡಿದೆ, ಸರ್ 1 ನಿಮಿಷ, ಇದು ನಾನು ಮಾಡಿಸಿರೋದು, ನಾನು ಮಾಡಿರೋದು ನೋಡಿ ಸರ್ ಅಂತ ಕೊಟ್ಟೆ. ಯಾವ್ದು ಚೆನ್ನಾಗಿದೆ ಹೇಳಿ ಸರ್ ಅಂತ. ಏನು ಇಲ್ಲದೆ ಅಷ್ಟು ಅಮೌಂಟ್ ಕೇಳಿದ್ರು, ಅದನ್ನ ಫ್ರೀಯಾಗಿ ಕೊಟ್ಟು ಕಳಿಸ್ದ. ಅದನ್ನ ನಾನು ಹಾಕ್ಲಿಲ್ಲ, ನಂದನ್ನ ಹಾಕೊಂಡೆ. ಕಂಪ್ಯಾರಿಸನ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಅವ್ರದ್ದು ಹಾಕಿದ್ದೀನಿ, ಅದು ಎರಡೂ ಕಳಿಸ್ತೀನಿ. ನೀವುಗಳು ಮೇನ್ ಎಡಿಟರ್, ನೀವುಗಳು ಅದನ್ನ ಚೆಕ್ ಮಾಡಿ. KGF ಅವರು ವಾವ, ನಾನು ವಾವ ಅಂದ್ರೆ ಒಂದು ಮೀನಿಂಗ್ ಆಗಿ ಬಿಲ್ಡಪ್ ಆಗಿ ನನ್ನ ಹತ್ರ ಇದೆಯಾ ಅವ್ರ ಹತ್ರ ಇದೆಯಾ ಅನ್ನೋದು ಇದು ಚೆಕ್ ಮಾಡ್ಬೇಕು. ಇದಕ್ಕೆ ಸಕಲಕಲ್ಲ ಒಲ್ಲಪ್ಪ. ನಾನು ಏನ್ ಮಾಡಿದ್ರು ನ್ಯೂಸ್ ಆಗುತ್ತೆ, ನಾನು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ, ಏನ್ ಮಾಡಿದ್ರು ವೈರಲ್ ನ್ಯೂಸ್ ಆಗುತ್ತೆ. ನಾನೊಂದು ಹುಚ್ಚೋ ಇದ್ರು ನ್ಯೂಸ್ ಆಗುತ್ತೆ. ವರ್ಲ್ಡ್ ಅಲ್ಲಿ ಯಾರು ಈ ತರದಿದ್ದಾರೆ ತೋರಿಸಿ, ಇದು ನನ್ನ ಸ್ಪೆಷಾಲಿಟಿ. ಅದರಿಂದ ನಾನು ಬಿಗ್ ಬಾಸ್ ಸುದೀಪ್ ಸರ್ ಮುಂದೆನೂ ಚಾಲೆಂಜ್ ಮಾಡಿ ಬಂದಿದ್ದೆ, ಸರ್ ನಾನು ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಇವತ್ತು ಗೆದ್ದವ್ರಿಗಿಂತ ಜಾಸ್ತಿ ಓಡ್ತಾ ಇರೋದು ಟ್ರೋಲ್ಸು, ಒಂದು ಮೊಬೈಲ್ ಆನ್ ಮಾಡಿದ್ರೆ ಸರಪಟಾಕಿ ತರ ಬರೋದು ನನ್ನ ಒಬ್ಬಂದೆ. ಇದು ನನ್ನ ಟೆಕ್ನಿಕ್ಕು. ಬೇರೆಯವ್ರು ಬಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಇಷ್ಟು ಬರಲ್ಲ. ಇವಾಗ ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆ ರೀಲ್ ಮಾಡಿದವರೆಲ್ಲ ಎಷ್ಟೋ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ರೆ. ಅದ್ರಲ್ಲಿ ನಿಖಿಲ್ ರಾವ್ ಅಂತ ಫಿಲಿಂ ಚೇಂಬರ್ ಅಲ್ಲಿ ಇರೋರು 1000 ಫಾಲೋವರ್ಸ್ ಇತ್ತು, 7,500 ಫಾಲೋವರ್ಸ್ ಇದೆ. ಇವತ್ತು ಅವ್ರ ಪಾಪ ಆಗದೆ ಇರೋರು ಯಾರೋ ಜಲಸ್ಗೆ ಅವ್ರದ್ದು ರಿಪೋರ್ಟ್ ಕೊಟ್ಟು ಇವತ್ತು ಅವ್ರದ್ದು ಬ್ಲಾಕ್ ಆಗಿದೆ. 48 ಅವರ್ಸ್ ಆದ್ಮೇಲೆ ಓಪನ್ ಆಗುತ್ತೆ ಪಾಪ ಫೋನ್ ಮಾಡಿದ್ರು. ಅವ್ರು ನನಗೆ ತುಂಬಾ ಒಳ್ಳೆ ಗುಡ್ ಫ್ರೆಂಡು. ಅವ್ರನ್ನ ನಾನು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀನಿ. ಅವ್ರು ನನಗೆ ಇಷ್ಟ ಆಗಿದ್ದಾರೆ. ಅವ್ರನ್ನ ಎಷ್ಟು ಜನ ಎಗರೆಸ್ಟ್ ಆಗಿ ಅವ್ರನ್ನ ತುಳಿಯಕ್ ಹೋದ್ರು ನಾನು ಅವ್ರನ್ನ ಬೆಳೆಸ್ತೀನಿ. ಇದು ನನಗೆ ಪ್ರಾಣ. ಅಂದ್ರೆ ನನಗೆ ಯಾರು ನನಗೆ ವ್ಯಾಲ್ಯೂ ಕೊಟ್ಟವ್ರನ್ನ ನಾನು ಅಷ್ಟು ಕೈ ಹಿಡಿತೀನಿ ಅಂತ ಅರ್ಥ. ಆದ್ರೆ ನನಗೆ ಯಾರು ಉಲ್ಟಾ ತಿರುಗ್ತಾರೆ ಅವ್ರಿಗೆ ನಾನು ಏನು ಸಮಕ್ ತೋರಿಸ್ಬೇಕು ಅದೆಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ 1 FIR ಅಲ್ಲಿ 8 ಜನ ಅರೆಸ್ಟ್ ಆಗಿದ್ದಾರೆ. 200 ಜನದ ಮೇಲೆ ಕೇಸ್ ಆಗಿದ್ದೀನಿ. ಹೊಸದು ಇನ್ನೊಂದು ಮಂಡ್ಯಲೊಬ್ಬ, ಅದ್ಯಾರೋ ಹೆಸರು ತಳಿ, ಮಂಡ್ಯಲೊಬ್ಬ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದ್ದಾನೆ. ಅವನ ಮೇಲೆ ಹೊಸ FIR ಆಗ್ತಾ ಇದ್ದೀನಿ. ಅವನು ಇಷ್ಟರಲ್ಲೇ ಅರೆಸ್ಟ್ ಮಾಡ್ಬಿಟ್ಟು ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸರ್ ನಿಮ್ ಮಾತು ಕೇಳಿ ಸುದೀಪ್ ಅವರು ಒಂದು ಹೇಳ್ತಾರೆ ಸ್ಟೇಜ್ ಮೇಲೆ, ನಾವ್ ಎಣ್ಣೆ ಹೊಡೆದಿರ್ಬೇಕು ಅಥವಾ ಜನ ಎಣ್ಣೆ ಹೊಡೆದಿರ್ಬೇಕು ಅಥವಾ ನೀವೇ ಎಣ್ಣೆ ಹೊಡೆದಿರ್ಬೇಕು ಈ ತರ ಮಾತುಗಳಿಗೆ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಈಗ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ, ಯಾಕಂದ್ರೆ ಮಧ್ಯದಿಂದ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಆ ಟಾಪಿಕ್ ಗೆ ಬಂದ್ರೆ. ಇವಾಗ ಸ್ಟಾರ್ಟಿಂಗ್ ಇಂದ ಈಗ ಫಿನಾಲೆ ಸುದೀಪ್ ಸರ್ ಇವಾಗ ಅಲ್ಲಿ ಎಷ್ಟೊಂದು 24 ಜನ ಇರ್ತಾರೆ.
24 ಜನದಲ್ಲಿ ಸ್ಪಂದನನ 1-2 ಸಲ ಮಾತಾಡಿಸ್ತಾರೆ, ನನ್ನನ್ನು 18 ಸಲ ಮಾತಾಡಿಸ್ತಾರೆ. ಅದರಲ್ಲಿ ಆಚೆ ಹಾಕಿರೋದು ಬರೀ 2-3-4 ಸಲ ಅಷ್ಟೇ ಹಾಕಿರೋದು. 18 ಸಲ ಮಾತಾಡಿಸಿದ್ದಾರೆ ಅಂದರೆ ಎಷ್ಟು ಮಾತಾಡಿರ್ತೀವಿ ಅಂತ ಅರ್ಥ. ಆದರೆ ಅದರಲ್ಲಿ ಎಷ್ಟು ಬೇಕಾಗಿರೋದನ್ನ ಹಾಕೊಂಡಿದ್ದಾರೆ, ಎಷ್ಟು ಬೇಡದೇ ಇರೋದನ್ನ ಕಟ್ ಮಾಡಿದ್ದಾರೆ. ಸೀನ್ ಬಗ್ಗೆ ಹೇಳ್ತೀನಿ, ಅಂದ್ರೆ ಏನ್ ನಡೀತು ಅನ್ನೋದು ಅಷ್ಟೇ ಹೇಳ್ತೀನಿ. ಅದರಲ್ಲಿ ಏನ್ ನನಗೆ ಅವ್ರಿಗೆ ವಾದ ವಿವಾದ, ಅವ್ರೇನ್ ಮಾತಾಡೋದು ನಾನೇನ್ ಮಾತಾಡಿದೆ ಅನ್ನೋದು ಅಷ್ಟು ಮಾತ್ರ ನಾನು ಮಾತಾಡ್ತೀನಿ. ಇವಾಗ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ತಿದ್ದಂಗೆನೆ ಬರ್ತಿದ್ದಂಗೆನೆ ಟಕ್ ಅಂತ ನನ್ನ ಹತ್ರಕ್ಕೆ ಬರ್ತಾರೆ. ಕೂಲಿಂಗ್ ಗ್ಲಾಸು ಕರಿಬಸಪ್ಪ ಅವರು ನಾನು ಹಾಕಿರ್ತೀವಿ, ಅದ್ರ ಜೊತೆಗೆ ಅಭಿಷೇಕು ಹಾಕಿರ್ತಾರೆ, ರಜತ್ತು ಹಾಕಿರ್ತಾರೆ, ಸುದೀಪ್ ಸರ್ ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಆದರೆ ಅವರು ಕರಿಬಸಪ್ಪ ಅವ್ರನ್ನ ಚಿಕ್ಕದಾಗಿ ತಗೊಂಡು ನನ್ನನ್ನು ಜಾಸ್ತಿ ಕೂಲಿಂಗ್ ಗ್ಲಾಸ್ ತೆಗಿಯೋ ಥರ ಪ್ರಚೋದನೆ ಮಾಡ್ತಾರೆ. ನಾನು ತೆಗಿಯಲ್ಲ ಅಂತ ಹೇಳ್ತೀನಿ. ಅಯ್ಯೋ ಅವ್ನಿಗೆ ತೆಗ್ಸಕ್ಕೆ ಏನು ಮಾಡಬೇಕು, ಅದ್ರ ಒಳಗಡೆ ಸೀಕ್ರೆಟ್ ಏನಕ್ಕೆ ತೆಗಿಯಲ್ಲ ಅವರು, ಅದನ್ನ ಕಂಡುಹಿಡಿಬೇಕಲ್ಲ ಅನ್ನೋ ಥರ ಮಾತಾಡ್ತಾರೆ. ಇನ್ನೂ 2-3 ಸಲ ಮಧ್ಯೆ ಗ್ಯಾಪಲ್ಲಿ ಮಾತಾಡ್ತಾರೆ. ಇದು ಕೂಲಿಂಗ್ ಗ್ಲಾಸ್ ವಿಷಯ. ಅದ್ರ ಮಧ್ಯ ಏನಾಗುತ್ತೆ, ಕಾಮಿಡಿ ಬರುತ್ತೆ. ತುಕಾಲಿ ಸಂತೋಷ್ ಅವ್ರು ಕಾಮಿಡಿ ಮಾಡ್ತಾ ಇರ್ತಾರೆ. ಇವನು ಎಷ್ಟಾದ್ರೂ ಕೂಲಿಂಗ್ ಗ್ಲಾಸ್ ತೆಗಿಯಲ್ವಲ್ಲ ಅಂತ ವಿಷಯ ಬಂದಾಗ ತುಕಾಲಿ ಸಂತೋಷ್ ಅವರಿಗೆ ಸತೀಶ್ ಅವರು ಕೂಲಿಂಗ್ ಗ್ಲಾಸ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಅದು ನನ್ನ ವಿತೌಟ್ ಪರ್ಮಿಷನ್. ಈಗ ಒಂದು ವಸ್ತು ನಾನು ತಗೊಂಡು, ಈ ಕೂಲಿಂಗ್ ಗ್ಲಾಸ್ ಅಲ್ಲ ಇನ್ನೊಂದು ಅವಾಲೆ ಹಾಕೊಂಡಿದ್ದಿಲ್ಲ ಫಸ್ಟ್, ಅದು ಅವತ್ತೇ ತಗೊಂಡು ಆ ಫಿನಾಲೆಗೋಸ್ಕರ ಹಾಕೊಂಡಿರ್ತೀನಿ. ಅದ್ರ ಬೆಲೆ ನನಗೆ ಗೊತ್ತಿರುತ್ತೆ, ಅದ್ರ ಕಷ್ಟ ನನಗೆ ಗೊತ್ತಿರುತ್ತೆ. ಆಮೇಲೆ ನನಗೆ ಬೇಕಾಗಿರೋ ಫ್ರೆಂಡ್ ನನಗೆ ಇಷ್ಟ ಆದರೆ ನನಗೆ ಕೊಡ್ಬೇಕು ಅನ್ಸಿದ್ರೆ ಅದು ನನ್ನ ಸ್ವ ಇಚ್ಛೆ. ಆದರೆ ಬೇರೆಯವರು, ಅಂದ್ರೆ ಈಗ ಸುದೀಪ್ ಸರ್ಗೆ ಹೇಳ್ತಾ ಇದ್ದೀನಿ ಬೇರೆಯವರು ಅಂತ, ಅವರು ಇನ್ನೊಬ್ರಿಗೆ ಫೋರ್ಸ್ ಮಾಡಿ ಕೂಲಿಂಗ್ ಗ್ಲಾಸ್ನ ಕೊಡು ಅನ್ನೋದು ಎಷ್ಟು ಒಳ್ಳೇದದು. ಯಾರು ಹಂಗೆ ಹೇಳ್ತಾರ. ಆಮೇಲೆ ಅವ್ರಿಗೆ ಕೊಡಕ್ಕೆ ನಾನು ಅವ್ರಿಗೆ ಏನಾಗಬೇಕು, ಈಗ ಅವ್ರು ನನ್ನ ಕಾಮಿಡಿ ಮಾಡಿದ್ರು ಅದಕ್ಕೆ ನಾನು ಯಾಕೆ ಅವ್ರಿಗೆ ಕೊಡಬೇಕು, ಅದನ್ನ ಇಸ್ಕೊಡಕ್ ಇವರು ಯಾರು ಅಂದ್ರೆ, ಇವಾಗ ನಾನು ಹೇಳ್ತಾ ಇರೋದು ನಮ್ಗೆ ಮನ್ಸಿಗೆ ಬರಬೇಕು, ನಮ್ಗೆ ಇಷ್ಟ ಆಗಬೇಕು, ನನ್ನ ಇಷ್ಟ ಕೊಡೋದು ಬಿಡೋದು ನನ್ನ ಇಷ್ಟ, ನನ್ ವಿತೌಟ್ ಪರ್ಮಿಷನ್ ಅದೆಂಗೆ ಇನ್ನೊಬ್ರಿಗೆ ಇಸ್ಕೊಡ್ತಾರೆ. ಇದು ಒಂದು. ಎರಡನೇ ತಪ್ಪಿದು. ಇದ್ರದ್ದೇ ಮೊದಲನೇ ತಪ್ಪು ಇನ್ನೊಂದು ಹೇಳ್ತೀನಿ, ಅದು ನೆಕ್ಸ್ಟ್ ಹೇಳ್ತೀನಿ. ಈ ಕೂಲಿಂಗ್ ಗ್ಲಾಸ್ ಫೋರ್ಸ್ ಮಾಡ್ತಾರೆ, ಕೊಡಲ್ಲ ಅಂತೀನಿ, ಕೊಡಲ್ಲ ಅಂತ ಹಿಂಗೆ ಅಂತೀನಿ. ಅದನ್ನೆಲ್ಲ ಯಾಕೆ ಹಾಕಿಲ್ಲ, ಅದೇ ಬರೀ ಬೇರೆದು ಹಾಕಿದ್ದಾರೆ. ಅಂದ್ರೆ ಕೂಲಿಂಗ್ ಗ್ಲಾಸ್ ಬದಲು ಶರ್ಟ್ ಕೊಡೋದು, ಅಂದ್ರೆ ಈ ಬೇರೆ ಏನು ಕೊಡ್ತೀಯ ಅಂದಾಗ ನಾನು ಶರ್ಟ್ ಕೊಡ್ತೀನಿ, ಕೂಲಿಂಗ್ ಗ್ಲಾಸ್ ಕೊಡಲ್ಲ ಅಂತೀನಿ. ಶರ್ಟ್ ಅಂದ್ರೆ ಎಷ್ಟೊಂದು ಇರುತ್ತೆ, ಯಾವ್ದೋ ಒಂದು ಕೊಡ್ತೀನಿ ಅಂತ ಹೇಳ್ತೀನಿ. ಅದು ಏನು ಅವ್ರ ಫೋರ್ಸ್ಗೆ, ನನ್ನ ಇಷ್ಟದಿಂದ ಅಲ್ಲ, ನನ್ನ ಮನಸ್ಸಿಂದ ಅಲ್ಲ. ಅವ್ರು ಫೋರ್ಸ್ ಮಾಡಿದ್ರು ಸ್ಟೇಜ್ ಮೇಲೆ ಅಂತ, ದೊಡ್ಡವರು ದೊಡ್ಡ ಮನುಷ್ಯರು ಅಂತ ಕೊಡ್ತೀನಿ ಅಂತ ಶರ್ಟ್ನ ಕೊಡ್ತೀನಿ ಅಂತ ಹೇಳಿದೆ. ಅರ್ಥ ಆಯ್ತಾ? ಈಗ ತುಕಾಲಿ ಸಂತೋಷ್ ಅವರು ಒಂದೊಂದು ವೇದಿಕೆಗೆ ಹೋದ್ರು ನನ್ನಿಂದ ಹರ್ಷ ಅಂದಕ್ಕೆ ಫೇಮಸ್ ಆದೆ ಅಂತ ನನಗೆ ದಿನ ಕಾಲಲ್ಲಿ ದಿನ ಟಚ್ ಅಲ್ಲಿ ಇದ್ದಾರೆ. ಇವಾಗ ನನಗೆ ಅವ್ರ ಮೇಲೆ ಪ್ರೀತಿ ಬಂತು. ಈಗ ಖುಷಿ ಕೊಡ್ತೀನಿ, ಅವ್ರು ಹೇಳಿದ್ಕೆ ಕೊಡಲ್ಲ, ಸುದೀಪ್ ಸರ್ ಹೇಳಿದ್ಕೆ ಶರ್ಟ್ ಕೊಡಲ್ಲ. ನನಗೆ ಇವಾಗ ಇಷ್ಟ ಅದು. ಈಗ ಹೆಂಗೆ ಅಂದ್ರೆ, ಇಷ್ಟು ವರ್ಷದಿಂದ ನಾನು ಕಲರ್ಸ್ ಅಲ್ಲಿ ಇದ್ದೆ, ಕಾಮಿಡಿ ಮಾಡಿದೆ, ಎಲ್ಲ ಮಾಡಿದೆ, ಬಿಗ್ ಬಾಸ್ ಹೋದೆ, ಎಲ್ಲ ಮಾಡಿದೆ. ಈ ತರ ರೆಕಗ್ನೈಸೇಷನ್ ನಿಮ್ ಮಗ ಹರ್ಷ ಅಂದಿದ್ಕೆ ನಾನು ಹೊಸಪೇಟೆನೋ ಬಳ್ಳಾರಿನೋ ಎಲ್ಲೋ ಹೋಗಿದ್ದೆ. ಅಲ್ಲಿ ಹೋದ್ರೆ ಜನ ಎಲ್ಲ ಹರ್ಷ ಅಂತ ಓಡ್ ಬಂದು ಅಷ್ಟು ಫೋಟೋ ಹೊಡ್ಸ್ಕೊಂತಾರಂತೆ. ಇಷ್ಟು ರೆಕಗ್ನೈಸೇಷನ್ ಸಿಗಕ್ಕೆ ನಾನು ನನ್ನ ಮಗ ಹರ್ಷ ಅಂತ ನಂದು ಅವ್ರು ಕಾಮಿಡಿ ಮಾಡಿದ್ಕೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ಹೆಮ್ಮೆ ಆಯ್ತು. ಒಂದು ಮನುಷ್ಯ ಈಗೋ ಬಿಟ್ಟು ಅವ್ರದ್ದು ಎಷ್ಟು ಫೇಮಸ್ ಇದ್ರು ನನ್ನ ಹೊಗಳಿದ್ರಲ್ಲ, ನನ್ಗೆ ಇಷ್ಟ ಆಯ್ತು. ನಾನಿನ್ನ ಅವ್ರ ಸಾಥಿಗೆ ನಿಲ್ತೀನಿ. ನಾನು ಖುಷಿಗೆ ಅವ್ರಿಗೆ ಶರ್ಟ್ ನ ಗಿಫ್ಟ್ ಕೊಡ್ತಾ ಇದ್ದೀನಿ. ಇದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ಇದು ನನ್ನ ಖುಷಿಗೆ ಅವ್ರು ನನ್ಗೆ ವ್ಯಾಲ್ಯೂ ಕೊಟ್ಟಿದ್ ಖುಷಿ ಕೊಡ್ತಾ ಇರೋದು, ಸುದೀಪ್ ಸರ್ ಹೇಳಿದಕ್ಕೆ ಅಲ್ಲ. ಆಯ್ತಾ? ಇದನ್ನೊಂದು ಬಿಟ್ಬಿಡಿ. ಇದು ಬಿಟ್ಬಿಟ್ಟು ಇನ್ನೊಂದು ಟಾಪಿಕ್ ಬರುತ್ತೆ. ಸ್ಪಂದನದು ಶರ್ಟ್ ವಿಷಯ ಎತ್ತುತ್ತಾರೆ. ನಾನು ಒಂದೇ ಒಂದು ಹೇಳ್ತೀನಿ ಸುದೀಪ್ ಸರ್ಗೆ, ಸ್ಪಂದನಾಗೆ, ಇಬ್ರು ಸೆಂಟ್ರಲ್ ಮಾತಾಡಬೇಡಿ. ಯಾಕಂದ್ರೆ ಆಡಿಯನ್ಸ್ಗೆ ಅದು ಕ್ಲಾರಿಟಿ ಆಗ್ಬೇಕು. ಯಾಕಂದ್ರೆ ಅದು ಕ್ಲಾರಿಟಿ ಆಗೋವರೆಗೂ ಅವರು ಕನ್ಫ್ಯೂಸ್ ಅಲ್ಲೇ ಇರ್ತಾರೆ. ಸ್ಪಂದನಾಗೆ ಇಸ್ಕೊಂಡ್ರ, ಕೊಟ್ರ, ಹೋಯ್ತಾ, ಬಿಡ್ತಾ ಅಂತ ಇರುತ್ತೆ. ಅದರಿಂದ ಇಬ್ರಿಗೂ ಸೈಲೆಂಟ್ ಮಾಡಿಸ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಸರ್, ನಾನು ಹೇಳೋದೆಲ್ಲ ಫುಲ್ ಕೇಳಿಸ್ಕೊಂಡು ಸ್ಪಂದನಾಗೆ ಎಸ್ ಆರ್ ನೋ, ನಾನು ಹೇಳಿದ ನಿಜಾನ ಸುಳ್ಳಾಗಿ ಹೇಳ್ತೀನಿ ಸರ್, ಅಲ್ಲಿವರೆಗೂ ನೀವು ಮಾತಾಡಬೇಡಿ ಸರ್, ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಅದರಿಂದ ಅವರು ಸೈಲೆಂಟ್ ಆಗಿರ್ತಾರೆ. ಆಮೇಲೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸುದೀಪ್ ಸರ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸರ್, ನೀವು ಬಂದ್ಬಿಟ್ಟು ಸಾಟರ್ಡೆ ಸ್ಪಂದನ ಅವರೇ ನಿಮ್ಗೆ ಸತೀಶ್ ಅವ್ರಿಗೆ ಬಟ್ಟೆ ಕೇಳಿದ್ರಲ್ಲ, ನಿಮ್ಗೆ ಕೊಟ್ರ ಅವರು ಶರ್ಟ್ ಅಂತ ಕೇಳಿದ್ರಲ್ಲ ಸರ್, ಆ ನ್ಯೂಸ್ ನಿಮ್ಗೆ ಎಲ್ಲಿಂದ ಬಂತು ಸರ್ ಅಂತ ಕೇಳ್ತೀನಿ. ಯಾಕಂದ್ರೆ ಆಚೆ ಅದು ಏನ್ ಕಾರಣಕ್ಕೆ ಕೇಳಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಕ್ಲಾರಿಟಿಗೆ ನಾನು ಓಪನ್ ಮಾಡ್ತೀನಿ. ಆ ಟಾಪಿಕ್ ನ ಎಲ್ಲರ ಮುಂದೆ ಫಿನಾಲೆ ದಿನ ಅವಾಗ ನಾನು ಹೇಳ್ತೀನಿ, ಸರ್ ನೋಡಿ, ಹಿಂದಿನ ದಿವಸ 2-3 ದಿವಸ ಹಿಂದೆ ಈ ತರ ನಡೆದಿತ್ತು. ಕಾಕ್ರೋಚ್ ಸುದಿ ಅವ್ರಿಗೆ ಒಂದಿನ ನಾನೇ ಖುಷಿಯಿಂದ ಕೊಟ್ಟಿದ್ದೆ.
ಅದೇ ಚಂದ್ರಪ್ರಭು ಅವ್ರು ದಿನಾ ನಂದೇ ಬೇಕು ಅಂತ 5 ಶರ್ಟ್ ಹಾಕೊಂಡ್ಬಿಟ್ಟಿದ್ರು. ಆಚೆ ನೋಡಿದವ್ರು ಏನಾರು ಆ ಶರ್ಟ್ ನಾನು ಹಾಕೊಂಡಾಗ ಅವ್ನ ಶರ್ಟ್ ನಾನು ಇಸ್ಕೊಂಡು ಹಾಕೊಂಡಿದೀನಿ ಅಂತ ತರ ಬರುತ್ತೆ ಅಂತ 5 ಶರ್ಟ್ ಆದ್ಮೇಲೆ ಇನ್ನು ಸತ್ರು ಕೊಡಲ್ಲ, ಇವತ್ತೇ ಲಾಸ್ಟ್ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟು ಬಿಲ್ಕುಲ್ ಕೊಡಲ್ಲ ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ, ಅಲ್ಲಿಗೆ ಅವ್ರದ್ದು ಹುಡುಗರು ಮುಗ್ದೋಗುತ್ತೆ. ಅವತ್ತು ರಾತ್ರಿ 9:30 ಟೈಮಲ್ಲಿ ಆಶು, ಸ್ಪಂದನ, ರಾಶಿಕಾ 3 ಜನ ನನ್ನ ಬೆಡ್ ಪಕ್ಕನೇ ಅಲ್ಲಿ ಮಲ್ಗೋದು. ನಾನು ಕೂತಿರ್ಬೇಕಾದ್ರೆ ಬರ್ತಾರೆ, ಬಂದ್ಬಿಟ್ಟು ಸತೀಶ್ ಅವರೇ ಅವ್ರಿಗೆಲ್ಲ ಕೊಡ್ತೀರಾ, ನಮ್ಗೆ ಕೊಡಲ್ಲ ಅಂತ ಹುಡುಗಿ ಅದೇ ನುಲಿತಾರಲ್ಲ ಆ ಥರ ನುಲ್ಕೊಂಡು ನನಗೆ 3 ಜನನು ಕೇಳ್ತಾರೆ, ನನ್ಗೊಂದು ಅಂತ. ನಾನು ಇವತ್ತಿಂದ ಯಾರಲ್ಲ ನೀವಲ್ಲ, ನಿಮ್ಮ ಅಪ್ಪ ಬಂದ್ರು ಕೊಡಲ್ಲ ಅವಾಗ್ರಿ ಅಂತ ಅಂತೀನಿ. ನಾವು ಹುಡುಗಿರು ನಮ್ಗೆ ಕೊಡಲ್ವಾ ಅಂತ ನುಲ್ಕೊಂಡು ಮಾತಾಡ್ತಾರೆ. ಅವಾಗ ನಾನು ಹೇಳ್ತೀನಿ, ಆಚೆ ಏನಾದ್ರು ನಾನು ಕೊಟ್ರೆ ನನ್ನ ಜೋಲ್ಪುರ್ಕ ಅನ್ಕೊಳ್ತಾರೆ, ಅದಕ್ಕೆ ನಾನು ಕೊಡಲ್ಲ ಅಂತೀನಿ. ನನ್ನ ಮಗನ ಮೇಲೆ ಆಣೆ, ಇದು ನಿಜ. ಈ ವಿಷಯ ಬಂದು ಬಿಗ್ ಬಾಸ್ ಕ್ಯಾಮ್ರಾಗೆ ಬಿದ್ದಿರುತ್ತೆ, ಆದ್ರೆ ಆಚೆ ರಿಲೇ ಮಾಡಿಲ್ಲ. ಇದು ಅನ್ಸೀನ್ ಬಿಗ್ ಬಾಸ್ ಮನೆ ಒಳಗಡೆ ಸೀನು. ಆ ಕಾರಣಕ್ಕೆ ಬಿಗ್ ಬಾಸ್ ಶನಿವಾರ ಕಿಚನ ಪಂಚಾಯತಿಲಿ ಸುದೀಪ್ ಸರ್ ಎತ್ತದು. ಅದಕ್ಕಿಂತ ಮುಂಚೆದು ಗೊತ್ತಿಲ್ಲದೆ ಇರೋರಿಗೆ ಅದು ಅರ್ಥ ಆಗಲ್ಲ, ಏನು ಶರ್ಟ್ ಕೇಳಿದ್ರು ಅನ್ನೋದು ಅರ್ಥ ಆಗಲ್ಲ. ಅದ್ರ ಹಿಂದಿನ ಕಾರಣ ಇದು. ಅವ್ರು ಕೇಳಿದಾಗ ನಾನು ಜೋಲ್ಪುರ್ಕಾಲ ಅಂತ ಕೊಟ್ಟಿರಲ್ಲ, ಅದರಿಂದ ನಾನು ಬೇರೆಯವ್ರ ಹುಡುಗಿರು ಈ ಅಂತ ತಕ್ಷಣ ಕೊಟ್ಬಿಡ್ತಾರೆ, ಆ ಥರ ಮಾಡಲಿಲ್ಲ ಅಂತ. ಆ ಕಾರಣಕ್ಕೆ ಸುದೀಪ್ ಸರ್ ವಿತೌಟ್ ಪರ್ಮಿಷನ್ ನನ್ನನ್ನ ಕೇಳದೆ ಅಲ್ಲಿ ಓಪನ್ ಆಗಿ ಸ್ಪಂದನ ಶರ್ಟ್ ಕೇಳಿದ್ರಲ್ಲ ಕೊಟ್ರ ಅಂತಾರೆ, ಇಲ್ಲ ಸರ್ ಅಂತಾಳೆ. ಹೌದಾ, ಯಾವ್ದು ಬೇಕು ತಗೊಂಬ ಅಂತ ಹೇಳ್ತಾರೆ. ಅದು ವಿತೌಟ್ ಪರ್ಮಿಷನ್ ಒತ್ತಿ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಫಾಲ್ಟ್, ಸೆಕೆಂಡ್ ಫಾಲ್ಟ್, ಕೂಲಿಂಗ್ ಗ್ಲಾಸ್, ಫಿನಾಲೆ ದಿನ. ಒಳಗಡೆದು ಏನಾಗುತ್ತೆ, ಹೋಗ್ಬಿಟ್ಟು ಆ ಬ್ಲಾಕ್ ಶರ್ಟ್ ವರ್ಸಾಚೆದು, ಆಮೇಲೆ ಒಂದು ಬ್ಲೇಸರ್ 2 ಎತ್ಕೊಂಡು ಬರ್ತಾಳೆ. ಅವಳಿಗೆ ಹೇಳಿದ್ 1, 2 ಎತ್ಕೊಂಡ್ ಬರ್ತಾಳೆ. ದುರಾಸೆ ಬೇಡಮ್ಮ, ನೀನ್ ಕೇಳಿದ್ ಒಂದು ಇಟ್ಕೊಂಡು ಒಂದು ವಾಪಸ್ ಕೊಡು ಅಂತಾಳೆ. ಬ್ಲೇಸರ್ ವಾಪಸ್ ಕೊಡ್ತಾಳೆ, ನಾನು ಸೈಡಲ್ಲಿ ಇಟ್ಕೊಳ್ತೀನಿ. ಆ ಶರ್ಟ್ ನ ಬಂದು ಎತ್ತು ಹಿಂದ್ಗಡೆ ಟೇಬಲ್ ಇರುತ್ತೆ, ಅದ್ರ ಮೇಲೆ ಇಡ್ತಾಳೆ. ಅಲ್ಲಿ ಪಂಚಾಯಿತಿ ಎಲ್ಲ ಮುಗಿಯುತ್ತೆ. ಮುಗಿದ ಮೇಲೆ ಅದನ್ನ ಮರ್ತ್ಬಿಟ್ಟು ಸೀದಾ ಲಾನ್ ಏರಿಯಾ ಹೊಟ್ಟೋಗ್ತಾಳೆ. ಗಿಲ್ಲಿ, ಕಾವ್ಯ ಇರ್ತಾರೆ ಹಿಂದ್ಗಡೆ. ನಾನು ಹಿಂಗ್ ಎತ್ತಿ ಬರ್ತೀನಿ, ಅಷ್ಟರಲ್ಲಿ ಗಿಲ್ಲಿ ಆ ಶರ್ಟ್ ಎತ್ಕೊಂಡು ಕೆಳಗೆ ಬಿಸಾಕಿ ಕಾಲಲ್ಲಿ ಸೋಫಾ ಕೆಳಗೆ ಒದಿತಾನೆ. ನಾನು ಫೂ ಅಂದ್ಬಿಟ್ಟು ಬೈದ್ಬಿಟ್ಟು ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಒಂದು ಕೆಟ್ಟ ಪದನು ಯೂಸ್ ಮಾಡ್ತೀನಿ. ಫೂ ಅಂತ ಬೈದ್ಬಿಟ್ಟು ಅದ್ರ ವ್ಯಾಲ್ಯೂ ಗೊತ್ತಿಲ್ವ ಅಂದ್ಬಿಟ್ಟು ಹೋಗ್ಬಿಟ್ಟು ಎತ್ಕೊಂಡು ಕೊಡುಬಿಟ್ಟು ಮಡಿಸ್ಬಿಟ್ಟು ಸ್ಪಂದನ ಹಾಸಿಗೆ ಮೇಲೆ ಇಡ್ತೀನಿ. ಆಮೇಲೆ ಸ್ಪಂದನ ರಾತ್ರಿ ಬಂದ ಮೇಲೆ ಅದನ್ನ ಅವ್ರ ಡ್ರಾಯರ್ ಅಲ್ಲಿ ಕೆಳಗಡೆ ಮಂಚದ ಕೆಳಗೆ ಒಂದು ಡ್ರಾಯರ್ ಇರುತ್ತೆ, ಅದ್ರಲ್ಲಿ ಫುಲ್ಲು ಟೈಟ್ ಆಗಿ ಬಟ್ಟೆ ಇರೋದ್ರಿಂದ, ಅವ್ರದ್ದು ಅಷ್ಟೊಂದು ಬಟ್ಟೆ ಇರೋದ್ರಿಂದ ಜಾಗ ಇರಲ್ಲ. ಅವ್ರು ಅದ್ರ ಮೇಲೆ ಅದುಂಬಿಟ್ಟು ಇಟ್ಬಿಟ್ಟು ಮುಚ್ಚಿರ್ತಾರೆ. ಅದು ಹೊಸ ಶರ್ಟ್ ಇನ್ನು ವಿತ್ ಟ್ಯಾಗು ತೆಗ್ದಿಲ್ಲ. ಹಿಂಗೆ ಬಟ್ಟೆ ಆ ಗುಂಡಿ ಸಮೇತ ಕಿತ್ಕೊಂಡು ಬರುತ್ತೆ. ಒಂದು ದಾರ ಎದ್ದಿರುತ್ತೆ, ಯಾಕಂದ್ರೆ ಅಲ್ಲೆಲ್ಲ ಪಿನ್ ಹೊಡೆದಿರ್ತಾರೆ, ಆ ಮಂಚಕ್ಕೆ ಪಿನ್ ಹೊಡೆದಿದ್ರು. ಒಂದ್ ಕಡೆ ದಾರ ಎದ್ದಿತ್ತು, ಒಂದ್ ಕಡೆ ಬಟನ್ ಕಿತ್ತೋಗಿದೆ. ಇವತ್ತು ಅದನ್ನ ಬಟನ್ ಹಾಕ್ಸಕ್ ಕೊಟ್ಟು ಬಂದಿದ್ದೆ. ಇಷ್ಟು ದಿನ ಪ್ರೂಫ್ಗೆ ಅದನ್ನ ಸಾಕ್ಷಿ ತೋರ್ಸಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೆ. ನನ್ನ ಬರ್ಡೇ ದಿನನು ಹಂಗೆ ಹಾಕೊಂಡು ವಿಷ್ಣು ಸರ್, ಬಿಗ್ ಬಾಸ್ ವಿಷ್ಣು ಸರ್ಗೆ ಸಾಕ್ಷಿ ತೋರಿಸಿದ್ದೀನಿ. ಅದನ್ನ ತೋರಿಸಿ ಮೀಡಿಯಾಲು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದು 11 ಮಿಲಿಯನ್ ಓಡಿದೆ ಅಂತ ಈ ಮಾಯಾ ಚಾನೆಲ್ ಅವರು ಆ ಶರ್ಟ್ 11 ಮಿಲಿಯನ್ ಓಡಿದೆ ಅಂತಾನೆ ಕೇಕ್ ಕಟ್ ಮಾಡಿದ್ದಾರೆ. 1 ಕೋಟಿ ವ್ಯೂಸ್ ಆಯ್ತು ಅಂತ ಅದಕ್ಕೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದಾದ್ಮೇಲೆ ಬಂದ್ಮೇಲೆ ಸ್ಪಂದನೂ ಇಂಟರ್ವ್ಯೂ ಮಾಡಿದ್ದಾರೆ, ಅದು 5-6 ಮಿಲಿಯನ್ ಓಡ್ತಾ ಇದೆ. ಅವ್ರದ್ದು ಬೇರೆದಷ್ಟು ಓಡಿದೆಯೋ ಎಲ್ಲ ಗೊತ್ತಿಲ್ಲ, ನನ್ನ ಜೊತೆ ತೋರಿಸಿ ಮಾಡಿರೋದು ಅವರು ಅಯ್ಯೋ ಅಂತ. ಆದ್ರೆ ಇದು ರಿಯಲ್. ಆಮೇಲೆ ಆ ಶರ್ಟ್ ಬಂದು ಸಿಗಾಕೊಂಡು ಅರ್ಧೋಗಿರುತ್ತೆ. ಅದನ್ನ ಅವತ್ತು ಗೊತ್ತಾಗಿರಲ್ಲ, ನಾನು ಸಿಗಾಕೊಂಡಿದೆ ಅಂತ ಹಾಳು ಮಾಡ್ತಾ ಇದಾರಲ್ಲ ಅಂತ ಎತ್ಕೊಂಡು ನನ್ನ ಡ್ರಾಯರ್ ಅಲ್ಲಿ ಸೇಫ್ ಆಗಿ ಇಡ್ತೀನಿ. ಯಾಕಂದ್ರೆ ನಾನು ಕಾಣಿಸಂಗ್ ಇಟ್ಟರೆ ತಿರ್ಗಾ ಗಿಲ್ಲಿ ಏನಾರು ಎತ್ಕೊಳ್ತಾರೆ ಅಂತ ನನ್ನ ಡ್ರಾಯರ್ ಅಲ್ಲಿ ಸೇಫ್ ಆಗಿ ಇಡ್ತೀನಿ. ಮಾರನೇ ದಿವಸ ಮಿಡ್ ನೈಟ್ ಆದ್ರೆ ನಾನು ಅನ್ಕೊಂಡಿರ್ತೀನಿ ಅವರೇ ಡಲ್ ಆಗಿ ಆಡ್ತಾ ಇದಾರೆ, ಅವ್ರು ಫಸ್ಟ್ ಹೋಗ್ತಾರೆ, ನಾನು ಲಾಸ್ಟ್ ಅಲ್ಲಿ ಹೋಗ್ತೀನಿ. ಹೋಗೋ ದಿವಸ ಅವ್ರು ಕೊಟ್ಟು ಕಳ್ಸೋಣ, ಇಲ್ಲೇ ಇದ್ರೆ ಯಾರ ಕಳ್ತನ ಮಾಡ್ಬಿಡ್ತಾರೆ ಅನ್ಬಿಟ್ಟು ಅದನ್ನ ಎತ್ತು ಸೇಫ್ ಆಗಿ ನನ್ನ ಡ್ರಾಯರ್ ಅಲ್ಲಿ ಇಟ್ಟಿರ್ತೀನಿ ಅಷ್ಟೇ. ಆದ್ರೆ ನಾನು ಮಾರನೇ ದಿವಸನೇ ಮಿಡ್ ನೈಟ್ ಎಲಿಬ್ರೇಷನ್ ಆಗಿ 18 ದಿವಸಕ್ಕೆ ಆಚೆ ಬಂದ್ಬಿಡ್ತೀನಿ. ಅವಾಗ ಬಟ್ಟೆ ಎಲ್ಲ ಬಿಗ್ ಬಾಸ್ ಟೀಮ್ ಅವರು ಅದನ್ನೆಲ್ಲ ಎತ್ಕೊಂಡು ಆಚೆ ಕಳಿಸ್ಬಿಡ್ತಾರೆ. ಅವಾಗ ಅಯ್ಯೋ ಇದನ್ನು ತಂದ್ಬಿಟ್ಟಿದಾರಲ್ಲ ಅಂತ ನಾನು ಹೇಳ್ತೀನಿ, ಅದನ್ನಲ್ಲೇ ಬಿಟ್ಬರಾಗಾದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಯಾವ ಶರ್ಟ್ ಸೆಲೆಕ್ಟ್ ಮಾಡಿದ್ದು ಅಂತ. ಆಮೇಲೆ ಅದು ಅರ್ಧೋಗಿರೋದು ನನ್ಗೆ ಗೊತ್ತಾಗಿರಲ್ಲ. ಆಮೇಲೆ ಬರ್ಡೇ ದಿನ ಸುಮ್ಮನೆ ನೋಡ್ತೀನಿ, ಅದು ಅರ್ಧೋಗಿರೋದು ಗೊತ್ತಾಗುತ್ತೆ. ಅದಕ್ಕೆ ಬೇಜಾರಲ್ಲಿ ಅದನ್ನೇ ಇನ್ನೇನು ಅವಳಿಗೆ ಕೊಡಕ್ಕಾಗಲ್ಲ, ಕೊಟ್ರೆ ಇನ್ನೂ ಹೊಸದೇ ಆದ್ರೆ ಕೊಡೋಣ ಅಂದ್ಬಿಟ್ಟು ಅದನ್ನ ಹಂಗೆ ಹಾಕೊಂಡು ಹೋಗ್ತೀನಿ ವಿತೌಟ್ ಬಟನ್. ಇಲ್ಲಿವರೆಗೂ ಓಪನ್ ಆಗಿರುತ್ತೆ, ಈ ಬಟನ್ನೇ ಹೊಡೆದೋಗಿರೋದು. ಅದು ಇವತ್ತು ಹಾಕ್ಸಕ್ ಕೊಟ್ಟು ಬಂದೀನಿ. ಬೇಕಾದ್ರೆ ವಿಡಿಯೋ ಕಾಲಲ್ಲಿ ಈಗ ಶಾಪ್ ಅವ್ರಿಗೆ ಎಲ್ಲ ಹಾಕ್ಸಕ್ ಕೊಟ್ಟಿದ್ದೀನಿ, ವಿಡಿಯೋ ಕಾಲಲ್ಲಿ ತೋರಿಸ್ತೀನಿ. ಇವತ್ತೇ ಬಟನ್ ಹಾಕಕ್ ಕೊಟ್ಟು ಬಂದೀನಿ. ಅದು ಆ ಬಟನ್ ಸಿಗಲ್ಲ, ಅದರಿಂದ ಇಲ್ಲಿರೋ ಬಟನ್ ಕಿತ್ತಿಸ್ಬಿಟ್ಟು ಇಲ್ಲಿ ಹಾಕ್ತಾ ಇದೀನಿ. ಆಮೇಲೆ ಇಲ್ಲಿ ಬಟನ್ ಇದೆಯಲ್ಲ ಅಂತ ತಿರ್ಗಿ ಹಾಕ್ಸ್ಕೊಂಡ್ ಮೇಲೆ ಕೇಳ್ಬೇಡಿ, ಬೇಕಾದ್ರೆ ಇಲ್ಲಿ ಬಟನ್ ಅವಾಗ ಇರಲ್ಲ, ಚೆಕ್ ಮಾಡ್ಕೊಳ್ಳಿ. ಸರ್, ಇವಾಗ ರೀಸೆಂಟ್ ಆಗಿ ಅಶ್ವಿನಿ ಗೌಡ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ,
ದಟ್ ಬಡವ್ರ ಮಕ್ಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕಿದ್ದು ನೀವು ಬಿಗ್ ಬಾಸ್ ನಡೆಸಿದ್ದಾರೆ. ಸೊ ನಿಮಗೆ ಬಿಗ್ ಬಾಸ್ ವಿನ್ನರ್ಸ್ ಬಗ್ಗೆ ಎಷ್ಟು ಸೀಮಿತವಾಗಿ ಒಪ್ಪಿಗೆ ಇದೆ, ಅಥವಾ ನಿಮಗೆ ಆ ಒಂದು ಆಪ್ಷನ್ ಕರೆಕ್ಟಾ ಅಲ್ವಾ? ಇಲ್ಲ, ಕರೆಕ್ಟ್ ಅಲ್ಲ ಮೇಡಮ್. ಯಾಕಂದ್ರೆ ಈಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ, ಅವ್ರದ್ದೇ ಆದ ಒಂದು ಏನೇನೋ ಇರುತ್ತೆ. ಈಗ ಅದನ್ನೂ ಕ್ಯಾಲ್ಕುಲೇಟ್ ಮಾಡೋದು, ಬರೀ ಓಟೇ ನೋಡ್ಬಿಟ್ರೆ ಇವಾಗ ನೋಡಿ, ಅಷ್ಟು ಓಟ್ ಹಾಕಕ್ಕೆ ಜನ ಕೆರಳಕ್ಕೆ ಮುಂಚಿನ ತರ ಆಡಕ್ಕೆ ಕಾರಣನೇ ನಾನು ಗೊತ್ತಾ, ನಾನು ಮಾತಾಡಿರೋ ಟಾಕ್ಸ್ ಇಂದಾನೆ ಅಷ್ಟು ಜನ ರುಚಿ ಇದೆ. ನೀವು ಮಾತಾಡಿರೋ ಟಾಕ್ಸ್ ಇಂದಾನೆ ಪ್ರಚೋದನೆ ಜನಕ್ಕೆ ಆ ವ್ಯಕ್ತಿ ಮೇಲೆ ಪ್ರಚೋದನೆ ಜಾಸ್ತಿ ಆಗಿದೆ. ಹೌದು, ಸೊ ಡೈರೆಕ್ಟ್ಲಿ ಅವ್ರ ವಿನ್ ಆಗೋದಕ್ಕೆ ನೀವು ಕಾರಣ. ನಾನೇ ಕಾರಣ. ಏನಕ್ಕಂದ್ರೆ ನಾನು ಚಾಲೆಂಜ್ ಮಾಡ್ಬಿಟ್ಟಿದ್ದೆ, ನನಗೆ ಅಶ್ವಿನಿ ಗೌಡ ಇವರೇ ಗೆಲ್ಬೇಕು ಅಂತ. ಯಾಕಂದ್ರೆ ನನಗೆ ಒಳಗಡೆ ಯಾರಾದ್ರೂ ವಿನ್ ಆದ್ರೆ ಪಾರ್ಟಿ ಕೊಡಿಸ್ತೀನಿ ಅಂತ ಒಂದು 100% ಎರಡ್ ತರನು ಹೇಳಿದ್ದೆ ನಾನು. ಇಲ್ಲಿ ವಿನ್ ಆದ್ರೆ ಸೋತೋರ್ಗ್ ಪಾರ್ಟಿ ಕೊಡಿಸ್ತೀನಿ, ಅಂದ್ರೆ ಸೆಕೆಂಡ್ ಇಂದ ಮಿಕ್ಕಿದವ್ರು ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ. ಸೊ ಅದೇ ಪಾರ್ಟಿ ಇನ್ನೊಂದು ವಾರದಲ್ಲಿ ಕೊಡಿಸ್ತಾ ಇದ್ದೀನಿ, ಆಯ್ತಾ. ಅಕಸ್ಮಾತ್ ಸೋತ್ರೆ ಇಲ್ಲಿ ಸೋತ ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಇದು ಎಲ್ಲಾರ್ಗೂ ಸಿಟ್ಟು ಬಂದು ಅವ್ರು ಹಂಗಂಗೆ ಹೂ ಅಂತ ಎಲ್ಲ ಎಕ್ಸ್ಟ್ರಾ ಹಾಕಿ ಅವ್ನ್ ಗೆಲ್ಲದಕ್ಕೆ ಕಾರಣ ಒಂದ್ ಕಡೆ ನಾನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾನು ಎಗನೆಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಒಂದೇ ಹೇಳ್ಬಿಡ್ತೀನಿ. ಬಿಗ್ ಬಾಸ್ ಫಿನಾಲೆ ದಿನ ಆಚೆ ಬಂದಿದ್ರಲ್ಲ, ಅದ್ರಲ್ಲಿ 80% ಜನ ನನಗೋಸ್ಕರ ಬಂದಿದ್ರು, ನಾನು ನೋಡಿಯೋಕ್ಕೋಸ್ಕರ. ನಂಬ್ತೀರಾ ಇದು? ಬರೀ ನಾಯಿ ಮರಿ ಇಟ್ಕೊಂಡು ನನ್ನ ಮಗಕ್ಕೆ ಫೋಟೋ ಹಾಕೊಂಡು ಬರೀ ನನ್ನ ಬಗ್ಗೆ ಮಾತಾಡಕ್ಕೆ ಬಂದಿದ್ರು. ಅಂದ್ರೆ ಎಷ್ಟು ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅಷ್ಟು ಜನದ ಮುಂದೆನೋ ಒಳಗಿರೋರು ಹೇಳಿದ್ರು 2 hours ಹೋಗ್ಬೇಡಿ ಸರ್, ಎಲ್ಲ ಜನ ಖಾಲಿ ಆಗ್ಬಿಡ್ತಾರೆ, ಕಡಿಮೆ ಆಗ್ಬಿಡ್ತಾರೆ, ಆಮೇಲೆ ಹೋಗಿ ಅಂದ್ರು. ನಾನು ಏನೂ ಇಲ್ಲ, ಒಂದ್ ನಿಮಿಷ ಕೇಳಿ, ಅಷ್ಟು ಜನದ ಮುಂದೆನೂ ಒಬ್ನೇ ಬಂದೆ. ನನ್ನ ಜೊತೆ ಯಾರ್ಯಾರು ಪೊಲೀಸ್ ಕಳಿಸ್ತೀನಿ, ಅಲ್ಲಿವರೆಗೂ ಕಳಿಸ್ತೀನಿ, ಇಲ್ಲಿವರೆಗೂ ಕಳಿಸ್ತೀನಿ ಇದ್ರು. ನಾನು ಯಾರು ಬೇಡ, ಯಾರಿಗೆ ದಮ್ ಇದೆ ಬಂದ್ ನನ್ ಕಿತ್ಕೊಳ್ರಿ ಅಂತ ಒಬ್ನೇ ಆಚೆ ಬರ್ತೀನಿ ಅಷ್ಟು ಜನದ ಮುಂದೆ. ಇವಾಗ ಅದರಲ್ಲಿ 8 ಜನ ಅರೆಸ್ಟ್ ಮಾಡಿಸಿದೀನಿ, ಇನ್ನ 200 ಜನನ್ನು ಅರೆಸ್ಟ್ ಮಾಡಿಸ್ತಾ ಇದೀನಿ, ಇನ್ನೊಂದು ಕೇಸ್ ಆಗ್ತಾ ಇದೀನಿ, ಅದ್ರಲ್ಲಿ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅದೆಲ್ಲ ಇನ್ನ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. 0 ರೂಪೀಸ್ ಅಲ್ಲಿ ಕುಕ್ಕರ್ ಕ್ರುಕ್ ನಿಮಗೆ ಇಷ್ಟನೋ ಕಷ್ಟನೋ, ನೀವ್ ಇನ್ನೊಬ್ರನ್ನ ಬೆಳೆಸಿದೀರಾ, ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದೀರಾ, ಅವ್ರಿಗೆ ಗೆಲ್ಲದಕ್ಕೆ ಕಾರಣ ಆಗಿದ್ದೀರಾ. ಹೌದು, ನಿಮಗೆ ಅವ್ರ ಇಷ್ಟ ಇಲ್ಲ, ಅವ್ರು ವಿನ್ ಆಗೋದು ಇಷ್ಟ ಇದ್ದಿಲ್ಲ, ಆದ್ರೆ ನೀವೇನಕ್ಕೆ ವಿನ್ ಆಗೋಕ್ಕೋಸ್ಕರ ಮಾಡಲಿಲ್ಲ? ನಾನು ವಿನ್ ಆಗೋಕ್ಕೋಸ್ಕರ ಮಾಡಿಲ್ಲ. ನನ್ನ ಮಾತುಗಳಿಂದ ಅವ್ರಿಗೆ ಯಾರು ವಿನ್ ಆಗ್ಬೇಕಾಗಿತ್ತು? ಅವ್ರು ಹುಚ್ಚುಚ್ಚಂಗೆ ಫ್ಯಾನ್ ಆಗಕ್ ಕಾರಣ ನಾನು ಅಂತ ಹೇಳ್ತಾ ಇರೋದು. ಅಂದ್ರೆ ನನ್ನ ಮಾತುಗಳು, ನಾನು ಅವ್ನು ಗೆಲ್ಲಲ್ಲ, ಬೇರೆಯವ್ರು ಗೆಲ್ತಾರೆ ಅಂದಿದ್ದಕ್ಕೆ ಅವ್ರಿಗೆ ಅಟಕ್ ಬಿದ್ದು. ನಿಮ್ ಪ್ರಕಾರ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರು ಆಗ್ಬೇಕಾಗಿತ್ತು? ನನ್ಗೆ ಅಶ್ವಿನಿ ಗೌಡ ಅವರು ಇಲ್ಲ ರಕ್ಷಿತಾ, ಈಗ ಸೆಕೆಂಡ್ ಥರ್ಡ್ ಬಂದ್ರಲ್ಲ, ಅವರು ರಿಯಲಿ ಮನೆ ಒಳಗಿರೋ ಆಟ, ಕೆಲಸ, ಬಿಹೇವ್, ಆಟಿಟ್ಯೂಡು, ಅವ್ರ ಕಲ್ಚರು, ನನ್ಗೆ ಅದೆಲ್ಲ ತುಂಬಾ ಇಷ್ಟ ಆಯ್ತು. ಆದ್ರೆ ಇವ್ರು ಒಳಗಡೆ 0, ಬರೀ ಓಟಿಂದ ಮಾತ್ರ ಗೆಲ್ಲಂಗಿದ್ರೆ ಬಿಗ್ ಬಾಸ್ ಯಾಕೆ? ಬರೀ ಓಟ್ನೇ ಒಂದು ತಗೊಳಂಗಿದ್ರೆ ಬಿಗ್ ಬಾಸ್ ಯಾಕೆ? ಬಿಗ್ ಬಾಸ್ ಏನಕ್ಕೆ ನಡೆಸ್ಬೇಕು? ಈಗ ಬಿಗ್ ಬಾಸ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಲ್ಲಿದು ಎಲ್ಲ ಟೀಮು, ಗೇಮು, ಆಡು ಮೂಳು ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. ಅದರಲ್ಲಿ 0, ಈ ಬರೀ ವೋಟಿಂಗ್ ಅಲ್ಲಿ ನಂಬರ್ 1. ಬರೀ ವೋಟಿಂಗೇ ಇವ್ರು ತಗೊಳಂಗಿದ್ರೆ ಅದೇ ಹಾಕ್ಬೇಕು. ಇಷ್ಟ ದಿನ ಮಾಡಿದವರೆಲ್ಲ ವೇಸ್ಟ್, ಅಷ್ಟು ಕಷ್ಟ ಬಿದ್ದವರೆಲ್ಲ ವೇಸ್ಟ್. ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ಒಂದ್ ವಾರದಲ್ಲಿ ಪಾರ್ಟಿ, ಅದು ಬಿಟ್ಟು ನೆಕ್ಸ್ಟ್ ಯೂಸ್ ಮಾಡ್ತಿದ್ದೀರಾ? ಹೊಸ ಡಾಗ್ ಲಾಂಚ್ ಮಾಡ್ತಾ ಇದೀನಿ. ನನ್ಗೆ ಅದೇ ಫೀಲ್ಡ್ ಚೆನ್ನಾಗಿರುತ್ತೆ ಮೇಡಮ್. ಇದು ಯಾಕೋ ಸೆಟ್ ಆಗಲಿಲ್ಲ. ಇಲ್ಲಿ ಬರೀ ತುಳಿಯಕ್ಕೆ ನೋಡ್ತಾರೆ. ಫಿಲಿಮಲ್ಲೂ ತುಳಿಯಕ್ ನೋಡಿದ್ರು, ಅದು ಸವಾಸ ಬೇಡ ಅಂದ್ಬಿಟ್ಟೆ. ಇಲ್ಲೂ ಅವಮಾನ ಮಾಡೋದು, ತುಳಿಯೋದು, ಆಮೇಲೆ ಏನ್ ನಡೆಯುತ್ತೆ ಅದನ್ನ ಬಿಟ್ಬಿಟ್ಟು ಸೆನ್ಸರ್ ಕಟ್ ಮಾಡ್ಬಿಟ್ಟು ಬರೀ ಓಲ್ಡ್ ಬಿಡನ್ನೇ ಹಾಕ್ತಾರೆ. ಆಮೇಲೆ ಎಲ್ಲ ಉಲ್ಟಾನೇ ಮಾತಾಡಿ ಅದನ್ನ ಅಲ್ಲಿಗೆ ಮ್ಯಾಚ್ ಮಾಡಿ, ಇಲ್ಲಿಗೆ ಮ್ಯಾಚ್ ಮಾಡಿ ಅವ್ರು ಹೆಂಗ್ ಬೇಕೋ ಹಂಗೆ ಪೋರ್ಟ್ರೇಟ್ ಮಾಡ್ಕೊಳ್ತಾರೆ. ನನಗೆ ಅದರಿಂದ 1% ನನಗೇನು ಆಗಲ್ಲ. ಆದ್ರೆ ಒಂದು ಮಿತಿ ಮೀರಿದಾಗ ನಾನು ಬೇರೆ ಲೆವೆಲ್ಗೂ ಅವ್ರ ಮೇಲೂ ಆಕ್ಷನ್ ತಗೊಳ್ತೀನಿ. ಸೊ ಟೋಟಲ್ ಎಷ್ಟು ಕೋಟಿಗೆ ಬಾಳುವಂತ ನಾಯಿಗಳು ನಿಮ್ಮ ಹತ್ರ ಇದಾವೆ ಅಂಡ್ ಎಷ್ಟು ಆಸ್ತಿ ಮಾಡ್ಕೊಳ್ತೀರಾ? ನಾನು ಆಸ್ತಿ ಬಂದು ನಿಮ್ಗೆ ಹೇಳಿದೆ, ಕಾಲೇಜ್ ಲೈಫಲ್ಲೇ 4 ಸೈಟ್ ತಗೊಂಡಿದ್ದೆ. ಅವಾಗ ಮೋಸ ಮಾಡ್ಬಿಟ್ರು. ಅವಾಗ ಸ್ವಲ್ಪ ಸ್ಟ್ರಾಂಗು, ರೋಪು, ರೌಡಿ ತರ ಬಿಹೇವ್, ಅದೆಲ್ಲ ಅಷ್ಟೊಂದು ಮೈಂಡ್ ಇರಲಿಲ್ಲ. ಎಲ್ಲರೂ 2 ಹೆಂಡತಿ ಇದ್ದಾರೆ, ಅವ್ರು ಸೈನ್ ಹಾಕಿಲ್ಲ, ಇವ್ರು ಸೈನ್ ಹಾಕಿಲ್ಲ, ಸುಳ್ಳು ಹೇಳಿ ಅದು ಎಷ್ಟೋ ಬೆಳೆದ್ಬಿಟ್ಟಿದ್ದು. 1:7 ಬೆಳೆದಿದ್ದನ್ನ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಮೋಸ ಮಾಡ್ಬಿಟ್ಟು ನಾನು ಎಷ್ಟು ಕಟ್ಟಿದ್ದೆ ಅಷ್ಟು ಮಾತ್ರ ವಾಪಸ್ ಕೊಡ್ತಾರೆ. 1:7 ಆಗಿರುತ್ತೆ. ಇದರಿಂದ ತುಂಬಾ ಬೇಜಾರಾಗ್ತೀನಿ. ಅದು ಬಿಟ್ಟು ನಮ್ಮ ಫ್ಯಾಮಿಲಿನೂ ಆಸ್ತಿ ವಿಷಯಕ್ಕೆ ಜಗಳ ಆಡ್ತಾ ಇರ್ತಾರೆ. ನನ್ನ ತಮ್ಮ ಬಂದು 8ನೇ ಕ್ಲಾಸ್ಗೆ ಆಸ್ತಿ ಭಾಗ ಕೇಳಿದವನು. ನಾನು ಇವತ್ತವರೆಗೂ ₹1 ಕೇಳಿಲ್ಲ, ಆಸ್ತಿ ಕೇಳಿಲ್ಲ. ನನ್ನ ದುಡ್ಡು ನನ್ನ ಇಷ್ಟ, ನಾನು ದುಡಿತೀನಿ, ನಾನು ಹಾಳು ಮಾಡ್ಕೊತೀನಿ, ನನ್ನ ಯಾರು ಮಾತಾಡ್ಸ್ಬಾರ್ದು, ಏನು ಕೇಳಬಾರ್ದು. ನಾನು ಏನಾರ ಮಾಡ್ಕೊಳ್ತೀನಿ, ನನ್ನ ವಿಷಯಕ್ಕೆ ಬರಬೇಡಿ.
ನಿಮ್ಗೇನು ಈಗ ನೋಡಿ, ಅವ್ರಿಗೆ ಅಪ್ಪ ಅಮ್ಮ ಅಕ್ಕ ನೋಡ್ಕೊಳ್ತಾರೆ, ತಮ್ಮ ನೋಡ್ಕೊಳ್ತಾರೆ, ಸಾಯೋ ಟೈಮಲ್ಲಿ ಏನು ಕೊಡಿದ್ರು, ಇವತ್ತು ನಾನೇ ನೋಡ್ಕೊಳ್ತಾ ಇರೋದು. ನನಗೆ ಮನುಷ್ಯತ್ವ ಮುಖ್ಯ. ನನಗೆ ಅಪ್ಪ ಅಮ್ಮನೇ ದೇವರು, ಮನುಷ್ಯರೇ ದೇವರು. ನಾನು ದೇವ್ರನ್ನ ನಂಬಲ್ಲ, ಆಯ್ತಾ. ನಾನು ಆಸ್ತಿ ಫಸ್ಟ್ ಮಾಡ್ತಾ ಇದ್ದಾಗ ನಾನು ಮೋಸ ಆಯಿತು. ಆಮೇಲೆ ಎಲ್ಲರೂ ಜಗಳ, ನಮ್ಮ ಅಕ್ಕ ತಮ್ಮ ಎಲ್ಲ ಆಸ್ತಿ ವಿಷಯ ಜಗಳ, ಮಿಕ್ದವ್ರು ಎಲ್ಲ ನೋಡ್ಬಿಟ್ಟು ನಾನು ಆಸ್ತಿ ಮಾಡೋದೇ ಬಿಟ್ಬಿಟ್ಟೆ. ಈಗ ನಾಯೇ ನನ್ನ ಆಸ್ತಿ. ನಾಯಿ ಎಷ್ಟಿದೆ ಅಂತ ಕೇಳಿ, ಅದೇ ನನ್ನ ಆಸ್ತಿ. 150 ನಾಯಿ ಓನರು. ಒಂದೊಂದು ನಾಯಿ ಒಂದೊಂದು ರೇಟು. ಅದರಲ್ಲಿ ಕಡಿಮೆದು ಇದೆ, ಜಾಸ್ತಿ ಇದೆ. ಅದರಲ್ಲಿ ಸೆಲೆಬ್ರಿಟಿ ಡಾಗ್ಸ್ಗಳೆಲ್ಲ ನೀವೇ ನೋಡಿದ್ದೀರಾ. 1 CR, 8 CR, 10 CR, 20 CR, 30 CR, 50 CR, 100 CR ಡಾಗ್ವರೆಗೂ ಇದೆ ನನ್ನ ಹತ್ರ. ಅದೇ ನನ್ನ ಆಸ್ತಿ. ನನಗೆ ನಾಯೇ ಲೈಫ್ ಟೈಮು. ನಾನು ದುಡ್ಡನ್ನ ಕೂಡ ಹಾಕಿ ಎಣದ ಮೇಲೆ ಏನು ಹಾಕೊಂಡು ಹೋಗಿಲ್ಲ. ಫೋನು ನೋಡಿ, ಡಬ್ಬಾ ಫೋನ್ ನನ್ನ ಮಗ ಯೂಸ್ ಮಾಡಿ ಬಿಸಾಕಿರೋದು. ನನಗೆ ಹೈ ಎಂಡ್ ಫೋನ್ ಗಿಫ್ಟ್ ಬರುತ್ತೆ, ಅದನ್ನು ನನ್ನ ಮಗನಿಗೆ ಕೊಡ್ತೀನಿ. ಅವನು ಯೂಸ್ ಮಾಡಿ ಬಿಸಾಕಿರೋದು ನಾನು ತೊಗೊಳ್ತೀನಿ. ನನ್ನ ಫೋನು ಶೋಕಿ ಇಲ್ಲ, ಕಾರು ಶೋಕಿ ಇಲ್ಲ, ಆಸ್ತಿ ಮಾಡೋ ಶೋಕಿ ಇಲ್ಲ, ಮನೆ ಮಾಡೋ ಶೋಕಿ ಇಲ್ಲ. ನಮ್ಮ ಅಪ್ಪಂದಿದೆ ಹಳೆ ಕಾಲದ ಆಸ್ತಿ, ಅದೆಲ್ಲ ಇದ್ದಾವೆ. ಅದ್ರ ಪಡೆಯೋದು. ಅದ್ರ ಇವತ್ತವರೆಗೂ ನಾನು ₹1 ಭಾಗ ಕೇಳಿಲ್ಲ, ಆಸ್ತಿನೂ ಕೇಳಿಲ್ಲ. ಅದ್ರ ರೆಂಟು ನಾನು ಇಸ್ಕೊಳ್ತಾ ಇಲ್ಲ. ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿರಿ, ಅವರೇ ಇದು. ನನ್ನ ಪಾಡಿ ನಾನು ನಾಯಲ್ಲಿ ದುಡಿತೀನಿ, ಎಂಜಾಯ್ ಮಾಡ್ತೀನಿ. ನಾನು ಒಂದೊಂದು ಫಂಕ್ಷನ್ ಹೋದರೆ 2.5 ಲಕ್ಷದಿಂದ ಇದು ಮಾಡ್ತೀನಿ. ಅದರಲ್ಲಿ ಏನು ಸಂಪಾದನೆ ಮಾಡ್ತೀನಿ ಅದರಲ್ಲಿ ಹೊಸ ಡಾಗ್ ತೊಗೊಳ್ತೀನಿ ಹೊರತು ಸೈಟು ಆಸ್ತಿ ಕಾರು ಮಾಡಲ್ಲ. ಇವಾಗ ಫೇಮಸ್ ಆಗಿರೋದಕ್ಕೆಲ್ಲ ಬೆನ್ಸ್ ಕಾರ್ ತಗೋ, ಆ ಕಾರ್ ತಗೋ, ಈ ಕಾರ್ ತಗೋ ಅಂತಾರೆ. ನನಗೆ ಅದು ಸಾಕಕ್ಕೂ ಆಗಲ್ಲ, ಅದು ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ನಾನು ತುಂಬ ರಫ್ ಆ್ಯಂಡ್ ಟಫು ದಿನ 100 ಕಿಲೋಮೀಟ್ರ್ ಬೆಂಗಳೂರಲ್ಲಿ ಓಡಾಡ್ತೀನಿ. ಆ ಕಾರಣಕ್ಕೆ ಆ ಕಾರೆಲ್ಲ ಸಾಕಕ್ಕೆ ಆಗಲ್ಲ. ಅದರಿಂದ ಯಾರೇನು ಅಂದ್ಕೊಳ್ಳಿ, ಈಗ ಮೊನ್ನೆ ನೋಡಿ ಕಾರ್ದು ವಿಡಿಯೋ ಮಾಡಿಬಿಟ್ಟು ಇಷ್ಟು ದೊಡ್ಡ ಮನುಷ್ಯ ಸಿಯಾಜರ್ ಓಡಾಡ್ತಾನೆ ಅಂತ ಹಾಕಿದ್ದಾರೆ. ಆ ಕಾರಲ್ಲಿ ಇಷ್ಟು ಫೈನ್ ಇದೆ ಅಂತ ಹಾಕಿದ್ದಾರೆ. ಅದಕ್ಕೆ ನನಗೆ ಅವ್ರು ಕಟ್ಕೊಂಡು ನನಗೇನು, ನನ್ನ ಫೈನು ನನ್ನ ಇಷ್ಟ. ನಾನು ಯಾವಾಗಾರ ಕಟ್ಕೊತೀನಿ, ನನಗೆ ಹಿಡ್ದಾಗ ಕಟ್ಕೊತೀನಿ. ನನಗೆ ಇನ್ನೂ ಹಿಡಿದಿಲ್ಲ, ಕಟ್ಟಿಲ್ಲ. ಅದಕ್ಕಿಂತ ಮುಂಚೆ 10,000, 5,000, 30,000ವರೆಗೂ ಕಟ್ಟಿದ್ದೀನಿ. ಅದಾದ್ಮೇಲೆ ತಿರ್ಗಾ ಬರ್ತಾನೇ ಇದೆ. ಅದ್ರ ಪಕ್ಕದಲ್ಲಿ ಕೂತಿರೋ ಸೀಟ್ ಬೆಲ್ಟ್ ಹಾಕಿಲ್ಲ, ಅದು ಇದು ಅಂತ. ನನ್ನ ರೂಲ್ಸಿಂದ ಅಲ್ಲ, ಪಕ್ಕದವ್ರಿಂದ ನನಗೆ ಫಾಲ್ಟ್ ಆಗ್ತಾ ಇದೆ. ಬರೀ ಸೀಟ್ ಬೆಲ್ಟೇ ಜಾಸ್ತಿ ಇರೋದು. ಅದು ಪೊಲೀಸ್ ಹಿಡಿದಾಗ ನಾನು ಕಟ್ಕೊಳ್ತೀನಿ. ಅವರಿಂದ ನಾನು ಹೇಳಿಸ್ಕೊಂಡು ಕಟ್ಟೋದು ನನ್ನ ಅಧಿಕಾರ. ಬದುಕಿರೋರ್ನ ಸಾಯಿಸಿದೀರಾ, ಸತ್ತೋಗಿರೋರ್ನ ಬದುಕಿಸಿದೀರಾ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬದುಕಿರೋರ್ನ ಸಾಯಿಸಿಲ್ಲ. ಫ್ರೆಂಡ್ಸ್ ಎಲ್ಲರ ಮೀಟ್ ಆದಾಗ ಒಂದು ಫೈಟ್ ಆಗುತ್ತೆ. ಅದು ನನ್ನ ಜೊತೆ ಅಲ್ಲ, ಅಂದರೆ ಫಸ್ಟಿಂದ ಹೇಳ್ಬಿಡ್ತೀನಿ, ಕಾಲೇಜ್ ಲೈಫಿಂದ, ಡಿಗ್ರಿ ಲೈಫಿಂದ ಹೇಳ್ಬಿಡ್ತೀನಿ. ಅವಾಗ ಒಂದು PS ಕಾಲೇಜಿಂದ ಪಕ್ಕ ಒಂದು ಏನೋ ರೋಟಿಗರ್ ಡಾಬಾನೋ ಹಳ್ಳಿ ಡಾಬಾನೋ ಅಂತ ಬೆಟ್ಟದ ಮೇಲೆ ಒಂದಿತ್ತು ಡಾಬಾ. ನಂದು ಬರ್ಡೇ ಪಾರ್ಟಿನ ಅಲ್ಲಿ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ರೇಸ್ ಅಂತ ಬರ್ತಾರೆ, ಎಲ್ಲ ರೇಸ್ ಅಂತ ಬರ್ತಾರೆ. ಅದ್ರಲ್ಲಿ ನಾನು ಫಸ್ಟ್ ಬಂದಿದ್ದು, ನೀನು ಫಸ್ಟ್ ಬಂದಿದ್ದು ಅಂತ ಫ್ರೆಂಡ್ಸ್ ಜಗಳ ಆಡ್ತಾರೆ. ಕುಡ್ದಾಗ ಏನಾಗುತ್ತೆ, ಈಗೋ ಪ್ರಾಬ್ಲಮ್ ಆಗೋಗುತ್ತೆ ಅವ್ರಿಗೆ. ಅವ್ರವರೇ ಜಗಳ ಆಡಿ, ನಾನು ಅದ್ರಲ್ಲಿ ಇನ್ವಾಲ್ವ್ ಇಲ್ಲ, ಅವ್ರವರೇ ಜಗಳ ಆಡಿ. ಅದು ಚಾಮರಾಜಪೇಟೆಯಲ್ಲಿ ಗೋಪಿ ಅಂತ, ಆಮೇಲೆ ಚಾಮರಾಜಪೇಟೆಯಲ್ಲಿ ಅಡ್ವಿಶ್ ಅಂತ, ಇವರಿಬ್ರು ಫೈಟ್ ಆಡ್ತಾರೆ. ಫೈಟ್ ಆಡಿದಾಗ ಅಡ್ಮಿಷನ್ ಅವರು ಇಟ್ಕೆ ಕಲ್ಲಲ್ಲಿ ಎತ್ತಿ ಹೊಡಿತಾರೆ. ಇದೆಲ್ಲ ಕಾಲೇಜ್ ಲೈಫ್ ಹೇಳ್ತಾ ಇರೋದು. ಆಮೇಲೆ ಇವಾಗೆಲ್ಲ ಕೇಳಬೇಡಿ. ಅಡ್ಮಿಷನ್ ಅವರು ಈಗ ಫೈನಾನ್ಸ್ ಆಫೀಸ್ ಏನೋ ಮಾಡ್ತಾ ಇದ್ದಾರೆ. ಗೋಪಿಯನವರು ಪಾರವಾಳ ಎಲ್ಲ ಸಾಕ್ತಾರೆ. ಚಾಮರಾಜಪೇಟೆ TR ಟೌನಲ್ಲಿ ಇರ್ತಾರೆ ಮನೆ. ಅವ್ರ ಅಣ್ಣ ಹೆಸರು ರಘು ಅಂತ, ಆಯ್ತಾ. ಅವ್ರ ನಂಬರ್ ಬೇಕಾದ್ರೂ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅವ್ರದ್ದು 2ನೇ ಜೀವ ನಾನೇನಾ, ಇವತ್ತು ಅವ್ರು ಬದುಕಿರೋ ಕಾರಣ ನಾನೇನಾ ಅಂತ. ಅದೇನಾಗುತ್ತೆ, ಫ್ರೆಂಡ್ಸ್ ಹೊಡೆದಾಡ್ಬಿಟ್ಟು ಇಟ್ಕೆ ಕಲ್ಲಲ್ಲಿ ಹೊಡಿತಾರೆ. ಅದು ಇಲ್ಲೆಲ್ಲೋ ಪೋರ್ಷನ್ಗೆ ಬಿದ್ದುಬಿಟ್ಟು ಫುಲ್ ಜೀವ, ಅಂದ್ರೆ ನಮ್ಮ ಪ್ರಕಾರ ಸತ್ತೋಗಿದ್ದಾರೆ. ಡಾಕ್ಟರ್ ಪ್ರಕಾರ ಎಲ್ಲೋ ಒಂಚೂರು ಎಲ್ಲೋ ಇರುತ್ತಲ್ಲ ಆ ತರ ಜೀವ. ಆದ್ರೆ ನಮ್ಮ ಪ್ರಕಾರ ಡೆಡ್ ಬಾಡಿ ಅನ್ನಿಸ್ತು. ಅಂದ್ರೆ ಅವಾಗ ಏನಾಯ್ತು, ಇಡೀ ಸ್ಟಾಫ್, ಇಡೀ ಪಬ್ಲಿಕ್, ನನ್ನ ಫ್ರೆಂಡ್ಸು ಎಲ್ಲ ಓಡೋಗ್ಬಿಟ್ಟು ಒಬ್ರು ಇಲ್ದಂಗೆ ಆಗ್ಬಿಡ್ತಾರೆ. ಅವಾಗ ಜೊತೆಗೆ ನಿಲ್ಲೋದು ಸೀತಾ ಅಂತ, ಅವರು ಮೂಡಲ್ಪಾಳ್ಯ ಇವಾಗ್ಲೂ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಸೀತಾ ಅಂತ ಹುಡುಗಿ. ಅವಳು ನಾನು 2 ವೀಲರಲ್ಲಿ ಅದನ್ನ ಕಾಲ್ ಹತ್ರ ಇಟ್ಕೊಂಡು ಡೆಡ್ ಬಾಡಿನ ಎತ್ಕೊಂಡು ರಿಂಗ್ ರೋಡ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಅವರು ಅಯ್ಯೋ ಈ ಕೇಸ್ ಇಲ್ಲಿ ಆಗಲ್ಲ ಅಂತ ಕಳಿಸ್ಬಿಡ್ತಾರೆ. ಅಂದ್ರೆ ಸತ್ತೋಗಿದ್ದಾರೆ ಅಂತ ಅವರು ಡಿಸೈಡ್ ಮಾಡಿ ಕಳಿಸ್ಬಿಡ್ತಾರೆ. ನಾವು ಡೆಡ್ ಬಾಡಿನೇ ಎತ್ಕೊಂಡು ಹೋಗ್ತಾ ಇದೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅದು ಒಳಗೆ ಜೀವ ಇರೋದು ಆಮೇಲೆ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಅಲ್ಲಿಂದ ಸೇರಿಸ್ಕೊಳ್ಳಲ್ಲ ರಿಂಗ್ ರೋಡ್ ಹಾಸ್ಪಿಟಲ್ ಅಲ್ಲಿ. ಅಲ್ಲಿಂದ ಹನುಮಂತ ನಗರ KR ಹಾಸ್ಪಿಟಲ್ ಅಂತ, PS ಕಾಲೇಜ್ ಆಪೋಸಿಟ್, ಹನುಮಂತ ನಗರ PS ಕಾಲೇಜ್ ಆಪೋಸಿಟ್ ಒಂದು ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ, ಸರ್ ಇಲ್ಲಿ ಆಗಲ್ಲ, ಇದು ಫಸ್ಟ್ ಏಡ್ ಮಾತ್ರ ಮಾಡ್ತೀವಿ, ಆಂಬುಲೆನ್ಸ್ ಬುಕ್ ಮಾಡ್ಕೊಳ್ಳಿ ಬಿಟ್ಟು 2,500 ಕಟ್ಟಿಸ್ಕೊಂತಾರೆ. ಫಸ್ಟ್ ಏಡ್ ಮಾಡಿ ಆಂಬುಲೆನ್ಸ್ ಬುಕ್ ಮಾಡಿ ಕಳಿಸ್ತಾರೆ. ಅವಾಗ್ಲೂ ಜ್ಞಾನ ಬಂದಿರಲ್ಲ. ಅವಾಗ್ಲೂ ಡೆಡ್ ಬಾಡಿ ಅಂತಾನೆ ನನ್ನ ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು, ಅವಾಗ ಬೈಕಲ್ಲಿ ಎತ್ಕೊಂಡು ಹೋಗಿರೋದು ಅವ್ರನ್ನ, ಕಾರ್ ಇರಲಿಲ್ಲ. ಅಲ್ಲಿಂದ ಆಂಬುಲೆನ್ಸ್ ಇಂದ ಮಲ್ಯ ಕಂಠೀರವ ಸ್ಟೇಡಿಯಂ ಹತ್ರ ಮಲ್ಯ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಹೋಗ್ತಿದ್ದಾಗೆ 28,000 ರೂಪಾಯಿ ಕಟ್ಟಿ ಅಂತ ಹೇಳ್ತಾರೆ. 28,000 ರೂಪಾಯಿ ಕಟ್ಟುತ್ತೀನಿ. ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಬೆಳಗಿನ ಜಾವ 4-4:30 ಜೀವ ಬರುತ್ತೆ. ಅಂದರೆ ಫುಲ್ ರೆಡಿ ಆಗಿ ಜ್ಞಾನ ಎಲ್ಲ ಬಂದು ನಾರ್ಮಲ್ ಆಗ್ಬಿಡ್ತಾರೆ ಅಷ್ಟೇ.
ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡ್ತೀನಿ, ಇನ್ನು 5,000 ರೂಪಾಯಿ ಬಿಲ್ ಆಗಿರುತ್ತೆ, 28,000 ನಾನು ಕಟ್ಟಿದ್ದೀನಿ. ಇವಾಗ ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಪಟ್ ಅಂತ ಹೇಳ್ಬೇಕು, ನೀವು ಯಾವಾಗಲೂ ಸ್ಲೋ ಮಾಡ್ತೀರಾ, ಬೇಗ ಹೇಳ್ಬೇಕು. ಈಗ ಹೊಡೆದಾಡಿರೋದು ಯಾರೋ, ಹೊಡೆದಿರೋದು ಯಾರೋ, ಜೀವ ಕಾಪಾಡಿರೋದು ನಾನು, ಕರ್ಕೊಂಡೋಗಿ 28,000 ಬಿಲ್ ಕಟ್ಟಿರೋದಲ್ಲದೆ, ಅಲ್ಲಿ 2,500 ಬಿಲ್ ಕಟ್ಟಿರೋದಲ್ಲದೆ, ಅದಕ್ಕಿಂತ ಮುಂಚೆ ಕುರ್ಸಿ ತಿನ್ಸಿರೋದಲ್ಲದೆ, ಇನ್ನು 5,000 ಬಿಲ್ನ ಹೊಡೆದವ್ನು ಕಟ್ಬೇಕಾ, ಅವ್ರ ಅಪ್ಪ ಅಮ್ಮ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕಾ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊಡೆದವನ್ನ ಜೈಲಿಗೆ ಹಾಕ್ಸ್ಬೇಕಾ? ಯಾವ್ದಾದ್ರು ಮಾಡ್ಬೋದು, ಹೊಡೆದಿರೋರ್ ಮೇಲೂ ಕೇಸ್ ಆಗ್ಬೋದು, ಅಥವಾ ಅಪ್ಪ ಅಮ್ಮ ಮಗನ್ ಜೀವ ಇಂಪಾರ್ಟೆಂಟ್ ಅಂತ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬೋದು. ಮಿಕ್ಕಿದ ಬ್ಯಾಲೆನ್ಸ್ ನಾನೇ ಕೊಡ್ಬೇಕು ಅನ್ನೋದು ರೂಲ್ಸ್ ಇದೆಯಾ? ಇಲ್ಲ. ಅವ್ರ ಅಪ್ಪ ಅಮ್ಮ ಏನಂದ್ರು ಗೊತ್ತಾ, ಬೇಕಾದ್ರೆ ಅಲ್ಲೇ ಸತ್ತೋಗ್ಲಿ, ನಾವು ಬಿಡಿಸ್ಕೊಂಬರಲ್ಲ ಅಂದ್ರು, ಮಿಕ್ಕಿದ ಬ್ಯಾಲೆನ್ಸ್ ನಾನೇ ಕೊಟ್ಕೊಂಡು ಬಿಡಿಸ್ಬಿಟ್ಟು ಕಳಿಸ್ತೀನಿ. ಪ್ರಾಬಬ್ಲಿ ಆಯ್ತಾ? ಇವತ್ತು ಅವನ 2ನೇ ಜೀವ, ಅವ್ನು ಬದುಕಿದಾನೆ ಅಂದ್ರೆ ಬೇಕಾದ್ರೆ ಅವ್ನ ನಂಬರ್ ಫೋನ್ ಮಾಡಿ ಅವನದು ಇಂಟರ್ವ್ಯೂ ಮಾಡಿ, ಇಲ್ಲ ಅವನ್ನೇ ಕರ್ಸಿ, ಇಲ್ಲ ಅವನ ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ, ಸತೀಶ್ ಹಿಂಗೆ ಓಡ್ ಬಿಡ್ತಾ ಇದ್ರು, ಸುಳ್ಳು ಹೇಳ್ತಾ ಇದ್ರು, ನಿಜನ ಅಂತ ಅವನ್ಗೆ ಮೈಕ್ ಇಟ್ಕೊಂಡು ಇಂಟರ್ವ್ಯೂ ಮಾಡಿ, ಸೀತಾ ಅನ್ನೋದು ನಂಬರ್ ಕೊಡ್ತೀನಿ, ಅವರು ಡೆಡ್ ಬಾಡಿನ ಸ್ಕೂಟ್ರಲ್ಲಿ ಎತ್ಕೊಂಡು ಹೋಗಿ ನಿಜನ, ಟೈಮಿಂಗ್ಸ್ ಕೇಳ್ಕೊಳ್ಳಿ, ಯಾವ ಹಾಸ್ಪಿಟ್ಲ್ಗೆ ಹೋಗಿ ಕೇಳ್ಕೊಳ್ಳಿ, ಅದನ್ನ ವಿತ್ ಈಗಲೇ ಇಲ್ಲಿಂದ ಎದ್ದೋಗಿನ ಮುಂಚೆ ನಂಬರ್ ಕೊಡ್ತೀನಿ, ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕಾಲ್ ಮಾಡಿ, ಇಲ್ಲ ಸ್ಪೀಕರ್ ಫೋನ್ ಹಾಕಿ ನಾನೇ ಕಾಲ್ ಮಾಡೋದನ್ನ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಮಾಡ್ತೀವಿ. ಈಗ ಇದ್ದಕ್ಕಿದ್ದಂಗೆ ನೀವು ಟಾಪಿಕ್ ಎತ್ತಿರೋದು ಇದು ಪ್ರೀ ಪ್ಲಾನ್ಡ್ ಅಲ್ಲ, ಆಮೇಲೆ ಹೇಳ್ಬಿಡ್ತೀನಿ, ಇಲ್ಲ ಇದ್ರಲ್ಲೂ ಚೆಕ್ ಮಾಡ್ಕೊಬಿಡಿ ಅವ್ರಿಗೆ ಏನಾದ್ರು ಮಾಡಿದ್ರು. ಈಗ ಸತ್ತೋದವ್ರು ಮಾಡಲ್ಲ, ಸೀತಾಗ ಮಾಡಲ್ಲ, ಫಸ್ಟ್ ನಿಮ್ಮಿಷ್ಟ. ಸತ್ತೋದವ್ರಿಗೆ ಮಾಡ್ತೀನಿ, ಅವನಿಗೆ ಫಸ್ಟ್ ಮಾಡ್ತೀನಿ. ಪಾಪ ಸತ್ತೋಗಿದ್ದಾರೆ ಅಂತ ಯಾಕೆ ಹೇಳೋದು, ಅವ್ರ ಹೆಸರು ಇದು ಅಂಕಲ್ ಗೋಪಿ ಅಂತ ಅವ್ರ ಹೆಸರು, ಚಾಮರಾಜಪೇಟೆ ಗೋಪಿ ಅಂತಾನೆ ಸೇವ್ ಆಗಿದೆ, ನೋಡ್ಕೊಂಬಿಡಿ ಸರ್. 2 ನಂಬರ್ ಇದೆ, ಯಾರಲ್ಲಿ ಯಾರು ಗೊತ್ತಿಲ್ಲ, ಚಾಮರಾಜಪೇಟೆ ಗೋಪಿ. ಇಲ್ಲ ಹತ್ರ ಇಟ್ಕೊಳ್ಳ, ನಂಬರ್ ನೋಡ್ಬಿಡ್ತೀರಾ? ಕೋಪಿ ಏನ್ ಮಾಡ್ತಾ ಇದ್ರಿ? ಹೌದಾ, ಮತ್ತೆ ಏನ್ ಸಮಾಚಾರ? ನಿಮ್ದು ಎಷ್ಟನೇ ಜೀವ ಇದೆ? ಇರ್ಲಿ, ಈಗ ನಿನ್ನ ಹತ್ರ ಮಾತಾಡಿ ಎಷ್ಟು ತಿಂಗಳಾಗಿರ್ಬೋದು? 3-4 ತಿಂಗಳು. ಇವತ್ತೇ ಕಾಲ್ ಮಾಡ್ತಾ ಇದ್ದೀನಾ? ಓಕೆ, ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಪಟ 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 ಅಂತ ಹೇಳು. ಇಲ್ಲಿ ಸ್ಪೀಕರ್ ಫೋನ್ ಹಾಕಿದ್ದೀನಿ, ಯಾರೋ ಕೇಳಿಸ್ಕೊತಾ ಇದ್ದಾರೆ, ನಮ್ಮ ಕ್ಲೋಸ್ ಫ್ರೆಂಡ್. ಇಲ್ಲ, ಈ ಅದ್ರ ಬಗ್ಗೆ ಅಲ್ಲೋ, ನಿಂದು 2ನೇ ಜೀವದ ಬಗ್ಗೆ ಅಷ್ಟೇ. ಅದನ್ನ ಏನ್ ನಡೀತು, ಡಾಬಾ ಅದು ಏನಾಯ್ತು ಎಲ್ಲ ಅದು ನಿನ್ ಬಾಯಿಂದ ಹೇಳ್ಬಿಟ್ಟು ನಾನು ಹೇಳ್ಕೊಡಲ್ಲ. ಈಗ ಚಕ್ಕಂತ ಒಂದ್ ಚೂರು ಸ್ಪೀಡ್ ಆಗಿ, ಅರ್ಜೆಂಟ್ ರಿಕ್ವೈರಿ ಇದೆ ಅದಕ್ಕೆ. ಹಾ ಹಾ, ಯಾರ್ಯಾರು ಕರ್ಕೊಂಡು ಹೋದ್ವಿ? ಅದ್ರ ಜೊತೆ ಇನ್ನೊಬ್ರು ಲೇಡೀಸ್ ಯಾರಿದ್ರು? ಲೇ, ನಿಂದು ಹಿಡ್ಕೊಂಡು ಎಷ್ಟೋ ಬಂದು ಹಾಸ್ಪಿಟ್ಲಿಗೆ ಬಂದಿದ್ರಿ, ಈಗ್ಲೂ ಮೊನ್ನೆ ಮಾತಾಡ್ದಲ್ವ? ನಾನ್ ಕರ್ಕೊಂಡು ಹೋಗಿದ್ದು, ಅದ್ರ ಜೊತೆ ನಿನ್ ಬಾಡಿ ನಾನು ಒಬ್ಬನ ಕೈಲಿ ಎಲ್ಲೇ ತಕಾಯ್ತದೆ. ಇನ್ನೊಬ್ರು ಸೀತಾ, ಮತ್ ಅದನ್ನ ಹೇಳಲಿಲ್ಲ ಅಂದ್ರೆ ನನ್ನ ಸುಳ್ಳು ಅನ್ಕೊಂಡ್ಬಿಡ್ತಾರೆ. ಅದನ್ನ ಮರ್ತ್ಬಿಟ್ಟ, ಅವ್ರ ಜೊತೆಲಿ ಬಂದಿದ್ದು. ಈಗ ಅಲ್ಲಿಂದ ಎಲ್ಲೆಲ್ಲಿ ಕರ್ಕೊಂಡು ಹೋದ್ವಿ, ಆಮೇಲೆ ಯಾವಾಗ ಬದುಕಿದ್ದು, ಬಿಲ್ ಪೇ ಮಾಡಿದ್ದೆಲ್ಲ ಯಾರು? ಆಯ್ತು, ನಾನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನೀವು ಬದುಕಿರ್ತಿದ್ರ, ಅವತ್ತೇನೋ ಲೇಟ್ ಆಗಿದ್ರೆ ಸತ್ತೋಗ್ತಿದ್ರ ಅಲ್ವಾ? ಅದು ನಾನು ಟೈಮ್ ಕರೆಕ್ಟ್ ಆಗಿ ಎಲ್ಲ ಮಾಡಿದ್ಕೆ, ಅಷ್ಟು ಧೈರ್ಯವಾಗಿ ಡೆಡ್ ಬಾಡಿ ಎತ್ಕೊಂಡು ಹೋಗಿದ್ಕೆ ನೀನ್ ಬದುಕಿ 2ನೇ ಜೀವ ನನ್ನಿಂದ ಇದೆಯಾ? ಕರೆಕ್ಟಾ, ನಿಜನಾ ಸುಳ್ಳ? ಯಾಕಂದ್ರೆ ನಾನು ಎಲ್ಲ ಹೇಳಿದ್ರೆ ಸುಳ್ಳು 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 ಅಂತಾರೆ. ಅಲ್ಲಲ್ಲ, ಅದಕ್ಕೆ ಇಲ್ಲಿ ಯಾರಿಗೋ ಕೇಳಿಸ್ತಾ ಇದೀನಿ, ಅದರಿಂದ ಸಾಕ್ಷಿನ. ನೀವೇನಾದ್ರು ಮಾತಾಡ್ತೀರಾ? ಕೇಳ್ಕೊಳ್ಳಿ, ಮಾತಾಡಿ. ನಾವು ಸತೀಶ್ ಸರ್ದು ಒಂದು ಪಾಡ್ಕಾಸ್ಟ್ ಮಾಡ್ತಿದೀವಿ, ಒಂದು ಇಂಟರ್ವ್ಯೂ ನಡೀತಿದೆ. ಸೊ ಅವರು ಅದರಲ್ಲಿ ಇವಾಗ ನಾವು ಮೀಡಿಯಾಲಿ ಒಂದಷ್ಟು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಬಂದಿರೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿದೀವಿ. ಸೊ ಪ್ರತಿಯೊಂದು ಕಾಂಟ್ರವರ್ಸಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಬಗ್ಗೆ ಮಾತಾಡ್ತಿದ್ವಿ. ಸೊ ಹಾಗೆ ಅವ್ರು ಇವಾಗ ಹೇಳಿದ್ರು ದಟ್ ಇಲ್ಲ, ನಾನೊಬ್ರು ಜೀವ ಆಲ್ಮೋಸ್ಟ್ ಹೊರಟೋಗಿತ್ತು, ಬಟ್ ಅವ್ರ ಜೀವನ ನಾನು ಉಳಿಸ್ದೆ ಅಂತ.
ಸೊ ಅವಾಗ ಹೇಳಿದ್ರು ನಾನು ಯಾವ immediately hospital call ನು ಹೇಳ್ಬಿಡು ಮಾಡ್ತೀನಿ, ನಿಮ್ ಬಾಯಿಂದ. ಮಾತಾಡ್ತೀನಿ ಅಂತ. ಸೊ ಹಾಗಾಗಿ ನಿಮ್ನ ಲೈನಿಗೆ ತಗೊಂಡ್ವಿ. ಯಾವ ಹಾಸ್ಪಿಟ್ಲ್ ಹೇಳ್ಬಿಡಿ, ಲಾಸ್ಟ್ ಹಾಸ್ಪಿಟ್ಲ್ ನಿಂಗೆ ಮುಂಚಿತ ಜ್ಞಾನ ಇರ್ಲಿಲ್ಲ, ನಿಂಗೆ ಗೊತ್ತಿಲ್ಲ. ಲಾಸ್ಟ್ ಹಾಸ್ಪಿಟ್ಲ್ ಎಲ್ಲಿ? ಏನೇನ ಇದೆಯಾ? ಅದು ಇಟ್ಕೊಂಡಿದ್ಯಾ ಇನ್ನ? ಕಳ್ಸಪ್ಪ, ಹಂಗಾರ ಹಾಕ್ಬಿಡಣ. ಅಯ್ಯೋ ನನ್ಗೆ ಇನ್ನೂ ಪ್ರೂಫ್ ಆಗ್ಬಿಡ್ತದೆ. ಆಮೇಲೆ ಯಾವ ಹಾಸ್ಪಿಟ್ಲ್ ಲಾಸ್ಟ್ ಹೇಳೋದು? ಹಾ, ನಾನೇನ್ ಹೇಳ್ದೆ ಮೇಡಮ್? ಸೊ ಸತೀಶ್ ಸರ್ ಅದನ್ನೇ ಹೇಳಿದ್ರು, ಸೇಯಿಂಗ್ ದಟ್ Sir, ನಿಮ್ಮ ಜೀವ ಆಲ್ಮೋಸ್ಟ್ ಹೊರಟೋಗಿತ್ತು. 2 ವೀಲರ್ ಅಲ್ಲಿ ನಾನು ಅವ್ರನ್ನ ಓಡ್ಬಿಡೋನಲ್ಲ ಕರ್ಕೊಂಡು sir. ಹೋಗಿ ನಿಮ್ಮ ಲೈಫ್ ನ ಏನಿದ್ರು ನಿಜ. ನಿಮಗೆ ಇನ್ನೊಂದು ಜೀವನ ಕೊಟ್ಟರು ಅಂತ. ಸೀತಾ ಅಂತ ಮೂಡಲ್ಪಾಳಿಯಲ್ಲಿ ಇರ್ತಾರೆ, ಅವ್ರ ನಂಬರು ಕೊಟ್ಬಿಡ್ತೀನಿ. ಸೀತಾ ಅವರೇ, ಈಗ ನಾನು ಇಲ್ಲಿ ಯಾರಿಗೋ ಸಾಕ್ಷಿ ಏನೋ ಹೇಳ್ಸಕ್ಕೆ ಸ್ಪೀಕರ್ ಫೋನ್ ಹಾಕಿದ್ದೀನಿ, ಅಷ್ಟು ಮಾತ್ರ ಮಾತಾಡಿ. ಇವಾಗ ನಾನು ಏನೋ ಕೇಳ್ತೀನಿ, ಇದು ಸ್ಪೀಕರ್ ಫೋನ್ ಹಾಕಿದ್ದೀನಿ, ಸ್ಟಾರ್ಟಿಂಗ್ ಎಂಡಿಂಗ್ ವರ್ಗು ನೀವೇ ಹೇಳಿ. ಅದೇ ಗೋಪಿದು ಡಾಬಾಲಿ ಗಲಾಟೆ ಆಯ್ತಲ್ಲ, ಅಲ್ಲಿಂದ ನಾವ್ ಏನೇನ್ ಮಾಡಿದ್ವಿ ಎಲ್ಲ ಫುಲ್ ನಿಮ್ ಬಾಯಿಂದ ಹೇಳಿ. ನಾನು ಸ್ಪೀಕರ್ಗೆ ಇಟ್ಟಿದ್ದೀನಿ. ಹಂಗೆ ಹೇಳ್ಬೇಡ್ವೆ, ಎಲ್ಲಿಂದ ಹೆಂಗ್ ಎತ್ಕೊಂಡು ಹೋದ್ವಿ, ಯಾವ ಹಾಸ್ಪಿಟ್ಲ್ಗೆ ಹೋದ್ವಿ, ಎಲ್ಲೋದ್ವಿ, ಏನ್ ಮಾಡಿದ್ವಿ, ಹಂಗೆ ಹೇಳಿ, ಫುಲ್ ಹೇಳು. ಯಾರ್ಯಾರು ಎತ್ಕೊಂಡು ಹೋಗಿದ್ದು? ಇಬ್ರೇ ಅಲ್ವಾ? ಓಕೆ. ಹಾ, ಅದು ಎಲ್ಲಿ ಡಾಬಾ, ಎಲ್ಲಿ ಗಲಾಟೆ ಆಗಿದ್ದು? ಗಲಾಟೆ ಆಗಿದ್ದ ಡಾಬಾ ಎಲ್ಲಿ? ಅದಿರೋದಿಲ್ಲಿ PS ಕಾಲೇಜ್ ಹತ್ರ, ರಿಂಗ್ ರೋಡ್ ಹತ್ರ ಇರೋದು, ಮೇಲ್ಗಡೆ ಬೆಟ್ಟದ ಮೇಲೆ. ಅದೇನಾ? ಅದು ಏನ್ ವಿಷಯಕ್ಕೆ ನಾವು ಪಾರ್ಟಿ ಮಾಡಕ್ ಹೋಗಿದ್ವಿ? ಸುಮ್ನೆ ಅಲ್ಲ, ನನ್ನ ಬರ್ಡೇ ಇತ್ತು ಅವತ್ತು. ಆಮೇಲೆ ಏನ್ ವಿಷಯಕ್ಕೆ ಜಗಳ ಆಯ್ತು? ಏನ್ ವಿಷಯಕ್ಕೆ ಜಗಳ ಆಯ್ತು? ಬೈಕ್ ರೇಸಿಂಗ್ ವಿಷಯಕ್ಕಲ್ವಾ? ಯಾರ್ಯಾರಿಗೆ ಜಗಳ ಆಯ್ತು? ಅಡ್ವಿಷ ಅವನ ಹೆಸರು. ಅವನ್ ಏನ್ ಮಾಡ್ದ? ಅವನ್ಗೆ ಇಟ್ಗೆ ಕಲ್ಲಲ್ಲಿ ಹೊಡೆದ ಅಲ್ವಾ? ಆಮೇಲೆ ಏನಾಯ್ತು? ಓಕೆ. ಇಬ್ಬರೇ? ನೀನ್ ಬೆಳಗಿನ ಜಾವ ಎಷ್ಟೊತ್ತವರೆಗೂ ನನ್ನ ಜೊತೆ ಸಪೋರ್ಟ್ ಮಾಡಿದೆ ನೀನು? 4:30, 5 o'clock, 6 o'clock ವರ್ಗೂ ಇದ್ದೆ ಅಲ್ವಾ? ಅವನು ಜೀವ ಬರೋವರೆಗೂ ನಾನು ಇದ್ವಿ ಅಲ್ವಾ? ಓಕೆ, ಈಗ ಆಯ್ತು. ನನ್ನ ಫ್ರೆಂಡ್ ಮಾತಾಡ್ತಾರೆ, ಅವ್ರ ಹತ್ರ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ನೀವ್ ಎಲ್ಲಿರೋದು ಮನೇನೋ ಹೇಳ್ಬಿಡು. ಸರ್, ಈ ತರ ಗಂಡ್ಸು ಎಲ್ಲಾರ ನೋಡಿದೀರಾ ಸರ್? ನಮಸ್ತೆ ಮ್ಯಾಮ್. ಸೊ ರೀಸೆಂಟ್ ಆಗಿ ಸತೀಶ್ ಸರ್ ಬಗ್ಗೆ ತುಂಬಾ ಮೀಡಿಯಾಗಳಲ್ಲಿ ಬೇರೆ ಬೇರೆ ಕಂಟೆಂಟ್ಗಳು ನಡೀತಿದೆ. ಅವ್ರು ಹೇಳೋದೆಲ್ಲ ನಿಜನಾ ಸುಳ್ಳ ಇನ್ನೊಂದ ಮತ್ತೊಂದಂತ? ಕೊರೋನಾ ಟೈಮಲ್ಲಿ ನಿಮ್ಮ ಅಲ್ಲಿ ಬ್ಲಾಕ್ ಆಗಿ ಯಾರೋ ಸಾಯ್ತಾ ಇದಾರಲ್ಲ, ಊಟದ ಅದೇಡು ಕಿಟ್ಗಳು ಕೊಟ್ಟಿದ್ರು. ಪೊಲೀಸ್ ಅವರೇ ಕೊಡ್ತಾ ಇರ್ಲಿಲ್ಲ ಸರ್, ಕರೋನಾ ಕಿಟ್ ಕೊಡಕ್ ಬಿಡ್ತಿರ್ಲಿಲ್ಲ. ಒಂದ್ ಸ್ಲಮ್ ಅಲ್ಲಿ ಇವ್ರ ಮನೆ ಹತ್ರ ಇವ್ರು ಹೇಳಿದ್ಕೆ ನಾನು ಹೋಗಿ ಕೊಟ್ಟು ಬಂದಿದ್ದೀನಿ. ಇದ್ರ ಬಗ್ಗೆ ಒಂದು ಅವ್ರು ಹೇಳಿದ್ರು, ಸೊ ಅದಕ್ಕೆ ಗೋಪಿ ಅವ್ರ ಹತ್ರನು ಮಾತಾಡಿದ್ವಿ, ನಿಮ್ಮ ಹತ್ರನು ಮಾತಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಪಾಡ್ಕಾಸ್ಟ್ ಗೆ ನಾವು ಕೊನೆಗೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ನಿಮ್ ಬಗ್ಗೆ ಎಷ್ಟೋ ಗೊತ್ತಿರೋ ವಿಷಯ ನಾನೇ ಇನ್ನ ಕೊಡಕ್ ರೆಡಿ, ನೀವೇ ಆಗ್ಲೇ ಬೇಗ ಕಳಿಸ್ತಾ ಇದೀರಾ. ಅದು 5 hour ಆಯ್ತಾ? 2 ಗಂಟೆಗೆ ಬಂದಿದ್ದು 7:15. 2 ಗಂಟೆ ಅಂದ್ರೆ 3, 4, 5, 6, 7:15, 5 hour ಆಯ್ತು. ಸುಸ್ತಾಗಿದ್ದೀರಾ. ಇದ್ರಲ್ಲಿ ಕಟ್ ಮಾಡ್ಬಿಟ್ಟು ಅದು ಎಷ್ಟು ಅವರ್ ಚಿಕ್ಕದ್ ಮಾಡ್ತೀರಾ ಗೊತ್ತಿಲ್ಲ. ಆದ್ರೆ ನಾನು ಎಲ್ಲಿ ಮಾತಾಡದೇ ಇರೋಂಥದ್ದೆಲ್ಲ ಇವತ್ತು ಮಾತಾಡಿದೆ. ನಿಮ್ದು ಚಾನಲ್ಗೆ ಇನ್ನೂ ಒಳ್ಳೇದಾಗ್ಲಿ, ನನ್ನಿಂದ ಇನ್ನ ದೊಡ್ಡ ಮಟ್ಟಕ್ಕೆ ನೀವು ಇನ್ನ ಕ್ಲಿಕ್ ಆಗಿ. ಅದು ಬೋಣಿನೇ ಫಸ್ಟ್ ವಿಡಿಯೋನೇ ನಂದು ಮಾಡಿ ಆಗ್ತಾ ಇರೋದು ನನ್ನ ಹೆಮ್ಮೆ. ನನಗೆ ತುಂಬಾ ಖುಷಿ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ವೈರಲ್ ಸ್ಟಾರ್ ತರ ನನ್ನ ಸೆಲೆಕ್ಟ್ ಮಾಡಿ ನನ್ನ ಕರೆದಿರೋದು ನನಗೆ ತುಂಬಾ ಹೆಮ್ಮೆ ಇದೆ. ದಯವಿಟ್ಟು ಇದನ್ನ ಫುಲ್ ಆಗಿ ಹಾಕಿ, ಯಾಕಂದ್ರೆ ನನಗೆ ಅದು ಒಂದು ಪ್ಲಸ್ ಆಗುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಸಹಕರಿಸಿದ್ದೀನಿ, ನೀವು ನನಗೆ ಸಹಕರಿಸಿ. ಯಾಕಂದ್ರೆ ಎಲ್ಲಾ ಚಾನಲ್ ಅವ್ರಿಗೂ ನಾನು ಫಸ್ಟ್ ಹಾಕಿದ್ರೆ ಬೋಣಿ ಚೆನ್ನಾಗಿರುತ್ತೆ ಅಂತ ಅದೃಷ್ಟ ಇಲ್ಲ, ರೀಲ್ ಜಾಸ್ತಿ ಓಡುತ್ತೆ, ವ್ಯೂಸ್ ಜಾಸ್ತಿ ಓಡುತ್ತೆ ಅಂತ ನನ್ನ ನೀವು ವ್ಯಾಲ್ಯೂ ಕೊಟ್ಟು ಕರೆಸ್ತಿರಲ್ಲ, ಅದು ನನಗೆ ತುಂಬಾ ಹೆಮ್ಮೆ ವಿಷಯ. ದಯವಿಟ್ಟು ಇದನ್ನ ಫುಲ್ ಆಗಿ ಹಾಕಿ ಅಷ್ಟೇ.
ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಯಾಕೆ ಅಂದ್ರೆ ಪ್ರತಿ ಸತಿ ನಾವು ಯೋಚನೆ ಮಾಡಿದಾಗ TNIT ಅಂತ ಬಂದಾಗ ನಾವು ಜನಕ್ಕೆ ನಿಜಾನ ತಲುಪಿಸ್ಬೇಕು, ಗೊತ್ತಿಲ್ದಿರೋಂತ ಒಂದು ವರ್ಷನ್ ಆಫ್ ಯು ನಾವು ಜನದ ಮುಂದೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅಂಡ್ TNIT ಮೀಡಿಯಾ ಬಾಲ್ಸ್ ಆಗಿರ್ಬೋದು, TNIT ನ್ಯೂಸ್ ಆಗಿರ್ಬೋದು, ಜನಕ್ಕೆ ನಿಜ ತಲುಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನೀವು ಬೇರೆ ಯಾವ ಪಾಡ್ಕಾಸ್ಟ್ ಅಲ್ಲೂ ನೋಡದೇ ಇರುವಂತ ವರ್ಷನ್ ಆಫ್ ಸತೀಶ್ ಕಾಡಬಾಮ್ನ ಈ ವಿಡಿಯೋ ನೋಡಿರ್ತೀರಾ. ಅಂಡ್ ಎಷ್ಟೋ ವಿಷಯಗಳು ಅವ್ರು ಇಲ್ಲಿವರೆಗೂ ರಿವೀಲೇ ಮಾಡದೇ ಇರ್ಬೋದು. ಅವರ ಚೈಲ್ಡ್ಹುಡ್ ಇಂದ ಅವರ ಕರೆಂಟ್ ಅಪ್ಡೇಟ್ಸ್ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋ ಅಲ್ಲಿ ತಿಳ್ಕೊಂಡಿದ್ವಿ. ಸೊ ನೀವು ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಲ್ಲ, ನಂದು ಎಲ್ಲ ಸುಳ್ಳು ಅನ್ನೋರ್ಗೆ ಒಂದು ಪ್ರೂಫ್ಗೋಸ್ಕರನೇ ಪ್ರೂಫ್ ವಿಡಿಯೋ ತರನೇ ಮಾಡಿದೀರಾ. ಆದ್ರೆ ಒಂದು ಇಂಟರ್ವ್ಯೂನ ಅದು ನನಗೆ ತುಂಬಾ ಸಹಕರಿಸ್ತೀನಿ. ಆಮೇಲೆ ಎಡಿಟಿಂಗ್ ಟೈಮಲ್ಲಿ ಹೇಳಿ ಅಲ್ಲಲ್ಲೇ ಬಂದು ನಂದು ಪ್ರೂಫ್ನು ಅದ್ರ ಜೊತೆ ಕೊಡ್ತೀನಿ. ಅದನ್ನೆಲ್ಲ ಆಡ್ ಮಾಡ್ಬಿಟ್ಟು ಬಿಡಿ. ಅಂದ್ರೆ ಫಸ್ಟ್ ನೀವೇ ಮೊದಲಿಗರಾಗ್ತೀರಾ ಅನ್ನೋದು, ಆಮೇಲೆ ಈ ತರ ಇಂಟರ್ವ್ಯೂ ನೀವೇ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಿಮಗೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೀರಿ, ಇನ್ನ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್.